ಶ್ರೀರಂಗರಾಜ ಹರಿಚಂದನ ಯೋಗದೃಶ್ಯಾಂ ಸಾಕ್ಷಾತ್ ಕ್ಷಮಾಂ ಕರುಣಯಾ ಕಮಲಾಮಿವಾನ್ಯಾಂ ಗೋದಾಮನನ್ಯ ಶರಣಂ ಪ್ರಪದ್ಯೆ ಅನುಕಲತನು ಕಾಂಡಾಲಿಂಗನಾರಂ ಶೃಂಭತೆ ಪ್ರತಿದಿಶ ಭುಜಶಾಖ ಶ್ರೀಸಖಾ ನೂತನರ್ದಿಃ ಸ್ತನನಯನ ಗುಲುಚ್ಛಸ್ಫಾರ ಪುಷ್ಪದ್ವಿರೇಫಾ ರಚಯತು ಮಯಿ ಲಕ್ಷ್ಮೀ ಕಲ್ಪವಲ್ಲೀ ಕಟಾಕ್ಷಾನ್ ನಮಾಮಿ ನಾರಾಯಣ ಪಾದಪಂಕಜಂ ಕರೋಮಿ ನಾರಾಯಣ ಪೂಜನಂ ಸದಾ ವದಾಮಿ ನಾರಾಯಣ ನಾಮ ನಿರ್ಮಲಂ ಸ್ಮರಾಮಿ ನಾರಾಯಣ ತತ್ವಮವ್ಯಯಂ ನೀಳಾತುಂಗಸ್ತನಗಿರಿತಟೀ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿಶತಶಿರಸ್ಸಿದ್ಧಮಧ್ಯಾಪಯಂತಿ ಸೋಚ್ಚಿಷ್ಟಾಯಾಂ ಸಜನಿಗಳಿತಂ ಯಾವಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮೈದಮಿದಂ ಭೂಯ ಏವಾಸ್ತು ಭೂಯಃ அன்னவயல் புதுவை ஆண்டாளரங்கற்கு பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்ன பிம்மாத்தம் நாங்கடவா வண்ணமே நல்கு உந்து மதகளித்தன் ஓடாத தோள்வலியன் நந்தகோபாலன் மருமகளே நப்பின்னாய் கமழும் குழலி கடை திறவாய் வந்தெங்கும் கோழி அழைத்தனகா சரியா பண்ணிட்டு இல்லை இது சவுண்ட் இந்த போய் பண்ணணும் கிளியர் கொடுத்து வராதுங்க இப்போ பாருங்கள் இப்போ வருது இப்போ தொடாது மாதவி பந்தல் மேல் பல்கால் குயிலினங்கள் கூவினகான் பந்தார் விரலி உண்மை துணன் பேர்பாட சந்தாமரை சீரார் வளையொலிப்ப வந்து திரவாய் மகிழ்ந்தேலோரெம்பாவாய் ஆண்டாள் திருவடிகளே ಶರಣಂ. ಶ್ರೇಯಪತಿಯಾಗಿ ಸರ್ವಸ್ಮಾತ್ ಪರನಾದಂತಹ ಪರಮಾತ್ಮ ಶ್ರೀಕೃಷ್ಣನಾಗಿ ಅವತಾರವನ್ನು ಮಾಡಿ ಗೋಕುಲದಲ್ಲಿ ಬೃಂದಾವನದಲ್ಲಿ ಸೌಲಭ್ಯದಿಂದ ಹಲವಾರು ಲೀಲೆಗಳನ್ನು ತೋರುತ್ತಾ ಇರುವ ಆ ಒಂದು ಸನ್ನಿವೇಶದಲ್ಲಿ ದೇವಿ ಆಂಡಾಳ್ ತನ್ನನ್ನು ಒಬ್ಬ ಗೋಪಕನ್ನಿಕೆಯಾಗಿ ಭಾವಿಸಿಕೊಂಡು ಆ ಗೋಪಕನ್ನಿಕೆಯರೆಲ್ಲರನ್ನ ತನ್ನ ಸಖಿಯರು ಎಂಬುದಾಗಿ ಭಾವಿಸಿ ತನ್ನ ಸಖಿಯರನ್ನೇ ಆ ಗೋಪಕನ್ನಿಕೆಯರಾಗಿ ಭಾವಿಸಿಕೊಂಡು ತಾನಿರುವ ಶ್ರೀವಿಲ್ಲಿಪುತ್ತೂರೇ ನಂದಗೋಕುಲವಾಗಿಯೂ ತನ್ನ ಸಖಿಯರೇ ಗೋಪಕನ್ನಿಕೆಯರಾಗಿಯೂ ಭಾವನೆಯನ್ನು ಮಾಡಿ ಅಲ್ಲಿರುವ ವಟಪತ್ರಶಾಹಿಯ ಮಂದಿರವೇ ನಂದಗೋಪಾಲನ ಭವನವಾಗಿ ಅಭಿನಿವೇಶವನ್ನು ಮಾಡುತ್ತಾ ದೇವಿ ಆಂಡಾಳ್ ಆ ಕೃಷ್ಣ ಪರಮಾತ್ಮನನ್ನು ಪಡೆಯತಕ್ಕಂತಹ ವ್ರತ ಎಂಬ ಒಂದು ವ್ಯಾಜದಿಂದ ಪರಮಾತ್ಮಾನುಸಂಧಾನವನ್ನು ಮಾಡುತ್ತಿದ್ದಾಳೆ. ಅದರಲ್ಲಿ ಆ ದ್ವಾರ ಭವನ ರಕ್ಷಕರೆಲ್ಲರನ್ನ ಪ್ರಾರ್ಥನೆ ಮಾಡಿ ಅವರ ಅನುಮತಿಯಂತೆ ನಂದಗೋಪಾಲನ ಭವನದ ಒಳಗಡೆ ಪ್ರವೇಶವನ್ನು ಮಾಡಿ
ಆ ನಂದಗೋಪಾಲನ ಭವನದ ಒಳಗಡೆ ಇರ್ತಕ್ಕಂತಹ ಎಲ್ಲ ಚಿತ್ರಣವನ್ನು ಪಾಶುರವಾಗಿ ಗಾನ ಮಾಡಿ ದೇವಿ ಆಂಡಾಳ್ ಆ ನಂದಗೋಪಾಲನಿಗೂ ಅವನ ಪ್ರಿಯಪತ್ನಿಯಾದ ಯಶೋಧಾದೇವಿಗೂ ಅವರ ಪ್ರಿಯಪುತ್ರನಾದಂತಹ ಕೃಷ್ಣ ಪರಮಾತ್ಮನಿಗೂ ಆ ಕೃಷ್ಣನಿಗೆ ಪರಮಪ್ರಿಯನಾದ ಬಲರಾಮನಿಗೂ ಕೂಡ ಸುಪ್ರಭಾತವನ್ನು ಗಾನ ಮಾಡಿದಳು. ಅಲ್ಲಿ ಶಂಭೋರ್ಕಳಲಿಚ್ಚಲ್ವಾ ಬಲದೇವ ಉಂಬಿಯುಂ ನೀಯುಂ ಉರಂಗೇಲ್ ಎಂಬುದಾಗಿ ಆ ಬಲರಾಮನ ಮುಖಾಂತರ ಕೃಷ್ಣ ಪರಮಾತ್ಮನನ್ನ ತಾವು ಸೇರಬೇಕು. ಕಾರಣ ಕೃಷ್ಣನಿಗೆ ಪ್ರಿಯನಾದವನು ಅವನಾದದ್ದರಿಂದ ಅವನ ಮುಖೇನ ನಾವು ಹೋದರೆ ಪರಮಾತ್ಮ ನಮ್ಮನ್ನು ಅಂಗೀಕಾರ ಮಾಡುತ್ತಾನೆ. ಆದ್ದರಿಂದ ನೀನು ಮತ್ತು ನಿನ್ನ ತಮ್ಮನೂ ಕೂಡ ಉರಂಗೇಲ್ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದರೂ ಕೂಡ ಕೃಷ್ಣ ಪರಮಾತ್ಮ ಎಚ್ಚರಗೊಳ್ಳಲಿಲ್ಲ. ಇವರ ಆ ಅಭಿನಿವೇಶಕ್ಕೆ ಆತ ಪ್ರತ್ಯುತ್ತರವನ್ನು ಕೊಡದೆ ಮೌನವಾಗಿ ಯಾವ ರೀತಿ ಶಯನ ಮಾಡಿಕೊಂಡಿದ್ದನೋ ಅದೇ ರೀತಿಯಾಗಿ ಆ ಕೃಷ್ಣ ಪರಮಾತ್ಮನಿಂದ ಯಾವ ಪ್ರತಿಸ್ಪಂದನವೂ ಕೂಡ ಬಾರದೆ ಹೋದಾಗ ಆಂಡಾಳ್ ನೋಡ್ತಾಳೆ, ಇನ್ನೆಲ್ಲಿ ಮೊರೆಯನ್ನು ತಪ್ಪಿದೆವು, ಎಲ್ಲ ಕ್ರಮವಾಗಿ ಬಂದೆವಲ್ಲವ, ಭಾಗವತೋತ್ತಮರನ್ನ ನಾವುಗಳು ಮುಂದಿಟ್ಟುಕೊಂಡು ಬಂದೆವು. ಅನಂತರ ಆಚಾರ್ಯ ಸ್ಥಾನೀಯರಾದ ದ್ವಾರ ರಕ್ಷಕರನ್ನೆಲ್ಲ ಪ್ರಾರ್ಥನೆ ಮಾಡಿ ಬಂದೆವು. ಕೃಷ್ಣನಿಗೆ ಹಿರಿಯರಾಗಿ ಆ ಕೃಷ್ಣ ಪರಮಾತ್ಮನನ್ನೇ ನಿಯಮನ ಮಾಡತಕ್ಕಂತಹ ಆ ಯಶೋಧ, ನಂದಗೋಪ ಇವರನ್ನ ಕೂಡ ನಾವುಗಳು ಪ್ರಾರ್ಥನೆ ಮಾಡಿ ಅವರ ಅನುಮತಿಯನ್ನು ತೆಗೆದುಕೊಂಡೇ ನಾವು ಬಂದೆವಲ್ಲವ. ಹೀಗೆ ಎಲ್ಲ ಕ್ರಮವನ್ನು ಅನುಷ್ಠಾನ ಮಾಡಿ ಬಂದರೂ ಕೂಡ ಆ ಪರಮಾತ್ಮ ಇನ್ನೂ ಏಕೆ ನಮಗೆ ಮುಖವನ್ನು ತೋರದೇ ಇದ್ದಾನೆ, ಯಾವ ಕಾರಣಕ್ಕಾಗಿ ಕೃಷ್ಣ ಪರಮಾತ್ಮನ ದರ್ಶನ ಕಟಾಕ್ಷ ನಮಗೆ ಪ್ರಾಪ್ತವಾಗುತ್ತಿಲ್ಲ ಎಂಬುದಾಗಿ ಚಿಂತನೆ ಮಾಡಿದಂತಹ ದೇವಿ ಆಂಡಾಳ್ ಒಂದು ಪರಿಪೂರ್ಣವಾಗಿ ಇರ್ತಕ್ಕಂತಹ ಘಟ್ಟವನ್ನೇ ನಾವು ಬಿಟ್ಟವಲ್ಲ. ಅಂದರೆ ಏನು, ಆ ಪರಮಾತ್ಮನನ್ನು ಪಡೆಯುವುದಕ್ಕೆ ಮೂಲ ಕಾರಣವಾಗಿ ಆ ಪರಮಾತ್ಮನನ್ನು ನಾವು ಸೇರುವುದಕ್ಕೆ ಪ್ರಧಾನ ಭೂತಳಾಗಿ ಇದ್ದುಕೊಂಡು ಸಕಲಾತ್ಮಗಳನ್ನು ಕೂಡ ಆ ಪರಮಾತ್ಮನೊಡನೆ ಕೂಡಿಸತಕ್ಕಂತಹ ಪುರುಷಕಾರ ರೂಪಿಣಿಯಾದಂತಹ ಪಿರಾಟ್ಟಿ ಅವಳನ್ನೇ ಬಿಟ್ಟವಲ್ಲವ. ಪರಮಾತ್ಮನಿಗೆ ಪರಮಪ್ರಿಯಳಾದವಳು ಶ್ರೀ ಮಹಾಲಕ್ಷ್ಮಿ, ಅವಳ ಮುಖೇನ ಎಲ್ಲರೂ ಪರಮಾತ್ಮನನ್ನ ಆಶ್ರಯಣ ಮಾಡಬೇಕು. ಪುರುಷಕಾರ ಎಂದರೇನು ಎಂದರೆ ಶಿಫಾರಸನ್ನು ಮಾಡುವುದು. ಸಕಲಾತ್ಮಗಳನ್ನು ಕೂಡ ಪರಮಾತ್ಮನೊಡನೆ ಕೂಡಿಸತಕ್ಕಂತಹವಳು ಯಾರು ಎಂದರೆ ಅವನ ವಕ್ಷಸ್ಥಳದಲ್ಲಿ ನಿತ್ಯವಾಸವನ್ನು ಮಾಡತಕ್ಕಂತಹ ಶ್ರೀ ಮಹಾಲಕ್ಷ್ಮಿ. ಅವಳ ಮುಖೇನವೇ ಪರಮಾತ್ಮನನ್ನ ಆಶ್ರಯಣ ಮಾಡಬೇಕಲ್ಲವ. ಆ ಪರಮಾತ್ಮ ಅವನು ಪರಾತ್ಪರವಾದ ವಸ್ತು. ಆತ ಉಭಯ ವಿಭೂತಿ ನಾಥನಾಗಿ ಪರಮಪದ ಸಾಮ್ರಾಜ್ಯದಲ್ಲಿ ಪರಮಪದ ನಾಥನಾಗಿ ಸಮಸ್ತ ಲೋಕವನ್ನ ಆಳುವವನಾಗಿ ಆ ಪರತ್ವದ ಆ ಪರಮಾತ್ಮನ ಪರತ್ವದ ಅವನ ಆ ಒಂದು ಝಲಕು ಅಂತ ಏನು ಹೇಳ್ತೀವಿ, ಅದರಿಂದ ಪರಮಾತ್ಮ ಕೂತಿರ್ತಾನೆ. ಅಂತಹ ಪರಮಾತ್ಮನನ್ನ ಇಂತಹ ಸಾಮಾನ್ಯರಾದ ಆತ್ಮಗಳು ಸಮೀಪಿಸಿ ಅವನನ್ನು ಹೊಂದುವುದಕ್ಕೆ ಸಾಧ್ಯವ. ಅದಕ್ಕಾಗಿ ಆ ಬಂಧ ಚೇತನರನ್ನೆಲ್ಲ ಪರಮಾತ್ಮನ ಜೊತೆಯಲ್ಲಿ ಕೂಡಿಸಿ ಆ ಬಂಧ ಚೇತನರ ಅಪರಾಧಗಳನ್ನು ಕ್ಷಮಿಸಿ ಆ ಚೇತನರನ್ನ ಅಂಗೀಕಾರ ಮಾಡುವಂತೆ ಪರಮಾತ್ಮನ ಮನಸ್ಸನ್ನ ಒಲಿಸತಕ್ಕಂತಹವಳೇ ಆ ಪರಮಾತ್ಮನ ಪ್ರಿಯಪತ್ನಿಯಾಗಿ ಇರ್ತಕ್ಕಂತಹ ಶ್ರೀ ಮಹಾಲಕ್ಷ್ಮಿ ಪಿರಾಟ್ಟಿ. ಇದನ್ನ ಶಾಸ್ತ್ರಗಳು ಕೂಡ ಹೇಳತ್ತೆ. ಆ ಪರಮಾತ್ಮನಾರು, ಅವನಾರು ಅಂತ ಕೇಳಿದ್ರೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತೆ ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ ಎಂಬುದಾಗಿ ವೇದ ಪುರುಷ ಪರಮಾತ್ಮನನ್ನ ಪುರುಷ 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 ಎಂಬುದಾಗಿ ಕೊಂಡಾಡಿ ಸಕಲ ವೇದಗಳೂ ಕೂಡ, ಸಕಲ ವೇದ ವಿತ್ತುಗಳೂ ಕೂಡ, ಸಕಲ ದೇವತೆಗಳೂ ಕೂಡ, ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಸಮಸ್ತವೂ ಕೂಡ ಆ ಪರಮಾತ್ಮನನ್ನ ಆರಾಧನೆ ಮಾಡತಕ್ಕಂತಹ ಒಂದು ಕ್ರಮವನ್ನ ಪುರುಷ ಸೂಕ್ತ ನಮಗೆ ನಿರೂಪಣೆ ಮಾಡಿ ತೋರಿಸಿತು. ಪುರುಷ ಪುರುಷ ಅಂತ ಹೇಳ್ತಾ ಹೊರತು ಆ ಪುರುಷನಾರು
ಅವನು ಇಂದ್ರನ, ಚಂದ್ರನ, ಅವನು ವರುಣನ, ಅವನು ಯಮನ, ಅವನು ಯಾರು? ಆ ಪುರುಷ ಸೂಕ್ತದಲ್ಲಿ ಹೇಳಲ್ಪಟ್ಟಂತಹ ಪುರುಷ ಅವನಾರು ಎಂಬುದಾಗಿ ಕೇಳಿದರೆ ಅವನನ್ನ ಹೇಗೆ ಆಶ್ರಯಣ ಮಾಡಬೇಕು? ವೇದ ಪುರುಷ ಆ ಪುರುಷನನ್ನ ಪ್ರಾರ್ಥನೆ ಮಾಡ್ತಾನೆ. ಓ ಪರಮಾತ್ಮ, ನಮಗೆ ಬೇಕಾದ್ದೆಲ್ಲವನ್ನ ನೀಡು, ನಾವು ಬೇಡುವುದೆಲ್ಲವನ್ನ ನೀನು ಕೊಡಬೇಕು, ನಾವು ಬೇಡದೇ ಇರುವುದನ್ನು ಕೂಡ ನೀನಾಗಿ ತಿಳಿದುಕೊಂಡು ನಮಗೆ ನೀಡಬೇಕು ಎಂಬುದಾಗಲ್ಲ ಆ ಪುರುಷ ಸೂಕ್ತದಲ್ಲಿ ಒಂದು ಪ್ರಾರ್ಥನೆ ಇದೆ. ಆದರೆ ಈ ಪುರುಷ ಸೂಕ್ತದಲ್ಲಿ ಹೇಳಲ್ಪಟ್ಟ ಆ ಪುರುಷನಾರು? ಯಾವ ಪುರುಷನನ್ನ ಈ ದೇವತೆಗಳೆಲ್ಲ ಆರಾಧನೆ ಮಾಡ್ತಾ ಇದ್ದಾರೆ? ಸಹಸ್ರ ಶೀರ್ಷ ಪುರುಷ, 1000 ತಲೆಗಳನ್ನು ಉಳ್ಳವನಾಗಿ, 1000 ಕಣ್ಣುಗಳನ್ನು ಉಳ್ಳವನಾಗಿ, 1000 ಕಾಲಗಳನ್ನು ಉಳ್ಳವನಾಗಿ ಇರ್ತಕ್ಕಂತಹ ಪುರುಷ ಅಂತ ಹೇಳ್ಬಿಡ್ತು. ಆದರೆ ಅವನಾರು? ಈ 33 ಕೋಟಿಯಲ್ಲಿ ಅವನಾರು ಎಂದರೆ ಅವನನ್ನು ಕೊನೆಯಲ್ಲಿ ಆ ವೇದ ಮಂತ್ರ ಪ್ರಾರ್ಥನೆ ಮಾಡುತ್ತೆ. ನಮಗೆ ಬೇಕಾದ್ದೆಲ್ಲವನ್ನ ನೀಡು ಎಂಬುದಾಗಿ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಹೇಳುತ್ತೆ, ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನೌ ಅಹೋರಾತ್ರೇ ಪಾರ್ಶ್ವೇ ನಕ್ಷತ್ರಾಣಿ ರೂಪಂ ಇಷ್ಟಂ ಮನಿಷಾಣ ಅಮುಂ ಮನಿಷಾಣ ಸರ್ವಂ ಮನಿಷಾಣ. ಆ ಪುರುಷನಾರು? ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನೌ ಅಂತ ವೇದಗಳೇ ಘೋಷಣೆ ಮಾಡಿಬಿಡ್ತು. ಈ ಪುರುಷ ಸೂಕ್ತದಲ್ಲಿ ಆರಾಧನೆ ಮಾಡಲ್ಪಟ್ಟಂತಹ ಆ ಪುರುಷನಾರು ಎಂದರೆ ಮಹಾಲಕ್ಷ್ಮಿಗೆ ಪತಿಯಾಗಿ ಇರುವವನು. ಹ್ರೀ ಎಂದರೆ ಭೂಮಿದೇವಿ, ಲಕ್ಷ್ಮಿ ಎಂದರೆ ಶ್ರೀ ಮಹಾಲಕ್ಷ್ಮಿ. ಆ ಶ್ರೀದೇವಿಗೂ ಭೂದೇವಿಗೂ ಪತಿಯಾಗಿ ಇರ್ತಕ್ಕಂತಹವನು ಯಾವನೋ ಅವನು ನಮಗೆ ಎಲ್ಲವನ್ನ ಕೊಡಲಿ. ಇಷ್ಟಂ ಮನಿಷಾಣ ಅಮುಂ ಮನಿಷಾಣ ಸರ್ವಂ ಮನಿಷಾಣ. ಈ ಲೋಕದಲ್ಲಿ ನಮಗೆ ಏನೇನು ಬೇಕೋ ಅವೆಲ್ಲವನ್ನೂ ಕೂಡ ನೀಡುವವನಾಗಬೇಕು. ಅವನು ಯಾರಾಗಿದ್ದಾನೆ? ಲಕ್ಷ್ಮೀಪತಿಯಾಗಿರೋವನು ನೀಡಬೇಕು ಅಂದ್ಬಿಡ್ತು. ಅಂದರೇನು? ಅವಳ ಮನಸ್ಸು ಮಾಡಿದ್ರೆ ನಮಗೆ ಬೇಕಾದ್ದೆಲ್ಲ ದೊರೆಯುತ್ತೆ. ಅವಳ ಕೃಪೆ ಮಾಡದೆ ಹೋದರೆ ಇವ ನಮಗೆ ಏನನ್ನೂ ಕೊಡಲಾರ ಎಂಬುದನ್ನು ವೇದವೇ ಹೇಳ್ಬಿಡ್ತು. ಪರಾತ್ಪರ ವಸ್ತು ಯಾವುದು, ಪರಮಾತ್ಮ ಯಾವುದು ಎಂದರೆ ಅವನು ಲಕ್ಷ್ಮೀಪತಿ ಅಂತ ಅದು ಹೇಳ್ಬಿಡ್ತು. ವೇದಗಳು ಒಂದು ಘೋಷಣೆಯನ್ನು ಮಾಡಿಬಿಡ್ತು. ಲಕ್ಷ್ಮೀಪತಿಯಾದವನೇ ಪರತತ್ವ, ಲಕ್ಷ್ಮೀಪತಿಯಾದವನೇ ಪರಮಾತ್ಮ, ಅವನೇ ಪುರುಷ ಸೂಕ್ತದಿಂದ ಆರಾಧನೆ ಮಾಡಲ್ಪಡುವ ಪರಬ್ರಹ್ಮ ಪರತತ್ವ. ಅವನು ಕೃಪೆ ಮಾಡಬೇಕಾದ್ರೆ ಇವಳ ಮುಖೇನವೇ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮುಂದಿಟ್ಟು ತಮಗೆ ಬೇಕಾದ್ದನ್ನ ಬೇಡುವ ಸಂದರ್ಭದಲ್ಲಿ ಆ ಪುರುಷ ಸೂಕ್ತ ಏನು ಮಾಡಿಬಿಡ್ತು? ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನವು ಎಂಬುದಾಗಿ ಆ ಮಹಾಲಕ್ಷ್ಮಿಯನ್ನು ಮುಂದಿಟ್ಟು ಸಕಲಾರ್ಥಗಳನ್ನು ನೀಡುವಂತೆ ಆ ಪುರುಷ ಸೂಕ್ತದಿಂದ ಆರಾಧನೆ ಮಾಡಲ್ಪಡುವ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದನಲ್ಲವಾ ವೇದ ಪುರುಷ. ಹೀಗೆ ಆ ಮಹಾಲಕ್ಷ್ಮಿಯ ಮುಖೇನ ಪರಮಾತ್ಮನ ಬಳಿಗೆ ಹೋಗಬೇಕು. ಕಾರಣ ಆ ಪರಮಾತ್ಮ ಎಂಥವನು ಅಂದ್ರು, ಪರಮಾತ್ಮ ಸೃಷ್ಟಿಯನ್ನು ಮಾಡಿದ್ದಾನೆ, ಶಾಸ್ತ್ರಗಳನ್ನು ಕೊಟ್ಟಿದ್ದಾನೆ, ಅವನೇ ಬಂದು ಅವತಾರ ಮಾಡ್ತಾನೆ. ಅನೇಕ ವಿಧವಾಗಿ ಆ ಪರಮಾತ್ಮ ನಮಗಾಗಿ ಈ ಚೇತನ ಸದ್ಗತಿಗೆ ಹೋಗಬೇಕು ಎಂಬುದಕ್ಕಾಗಿ ಪರಮಾತ್ಮ ಅನೇಕ ಪ್ರಯತ್ನಗಳನ್ನು ಮಾಡಿದ್ದಾನೆ. ಆದರೆ ಆ ಪ್ರಯತ್ನಗಳೆಲ್ಲವೂ ಕೂಡ ವ್ಯರ್ಥವಾಗುವಂತೆ ನಾವುಗಳು ಯಾವ ವಿಧವಾದ ಪರಮಾತ್ಮನಲ್ಲಿ ಆಭಿಮುಖ್ಯ ಅಭಿನಿವೇಶಗಳನ್ನು ತೋರದೆ ಹೋದಾಗ ಕೋಪಗೊಂಡ ಪರಮಾತ್ಮ ಕ್ಷಿಪಾಮಿ, ನಿನ್ನನ್ನ ಆ ನರಕಾಭವಾದ ಸಂಸಾರದಲ್ಲಿ ತಳ್ಳಿಬಿಡ್ತೀನಿ, ನಿನಗೆ ಕೃಪೆನೇ ಮಾಡೋಲ್ಲ ಎಂಬಟ್ಟು ಕೋಪಗೊಳ್ತಾನೆ. ಇದನ್ನು ಹೇಳ್ತಾರೆ ಸ್ವಾಮಿ ಪಿಳ್ಳೈ ಲೋಕಾಚಾರ್ಯರು. ನೀರಿಲೆ ನೆರಪ್ಪು ಕೆಡರು ಮಾಪೋಲೆ. ಬೆಂಕಿಯ ಗುಣ ಸುಡೋದು, ನೀರಿನ ಗುಣ ಶೀತಲವಾಗಿ ಇರೋದು. ಆದರೆ ಆ ಶೀತಲವಾಗಿದೆಯಲ್ಲ ನೀರು, ಅದರಲ್ಲಿ ಬೆಂಕಿ ಬಂದ್ಬಿಟ್ರೆ ಸಮುದ್ರ ಶೀತಲವಾದ ಜಲ, ಆದರೆ ಅದರ ಒಳಗಡೆಯಲ್ಲಿ ಬಡಬಾಗ್ನಿ ಅಂತಿರುತ್ತೆ, ಒಳಗಡೆ ಬೆಂಕಿ ಇದೆ ಅಂತ. ಆ ಬೆಂಕಿ ಯಾವಾಗಲೋ ಒಳ್ಳೆ ವೆಸುವಿಯಸ್ ಥರ ಅದು ಸ್ಫೋಟಗೊಳ್ಳುತ್ತೆ. ಆ ರೀತಿಯಾಗಿ ನೀರಿಲೆ ನೆರಪ್ಪು ಕಿಡರ್ಮಾಪೋಲೆ, ನೀರಿನ ಗರ್ಭದಲ್ಲೇ ಬೆಂಕಿ ಭುಗಿಲೆದ್ದು ಜ್ವಾಲೆಯನ್ನು ಹೊರಸೂಸುವ ರೀತಿಯಲ್ಲಿ ಪರಮಕೃಪಾಳುವಾಗಿ ವಾತ್ಸಲ್ಯಮಯನಾಗಿ ನಮ್ಮ ವಿಷಯದಲ್ಲಿ ಅನವರತ ಕೃಪಾಳುವಾಗಿ ಇರ್ತಕ್ಕಂಥ ಅವನು ಪರಮಾತ್ಮ.
ದಯಾಸಾಗರ ಕರುಣಾಸಾಗರನಾಗಿರುವವನು. ಅಂತಹ ಪರಮ ದಯಾನಿಧಿಯಾಗಿ ಇರ್ತಕ್ಕಂತಹ ಪರಮಾತ್ಮನಿಗೂ ಕೂಡ ಕೋಪ ಏರ್ಪಡುವಂತೆ ನಾವು ನಡ್ಕೋತೀವಿ. ಆಗ ಆ ಪರಮಾತ್ಮ ಕೋಪಗೊಂಡು ನಮಗೆ ಕೃಪೆಯನ್ನೇ ಮಾಡೋಲ್ಲ ಎಂಬ ಹಾಗೆ ನಮ್ಮನ್ನು ನಿತ್ಯ ಸಂಸಾರದಲ್ಲಿ ತಳ್ಳಿಬಿಡ್ತೀನಿ, ಮೋಕ್ಷನೇ ಇವನಿಗೆ ಕೊಡೋಲ್ಲ ಎಂಬಟ್ಟರ ಮಟ್ಟಿಗೆ ಪರಮಾತ್ಮ ನಮ್ಮ ವಿಷಯದಲ್ಲಿ ಕೋಪಗೊಂಡಾಗ ಅಂತಹ ಆ ಪರಮಾತ್ಮನ ಕೋಪವನ್ನೂ ಕೂಡ ತಣಿಸಿ ಬಂದ ಚೇತನನನ್ನು ಅಂಗೀಕಾರ ಮಾಡುವಂತೆ ಮಾಡುವವಳು ಯಾರು ಅಂದರೆ ಇವಳು ಶ್ರೀ ಮಹಾಲಕ್ಷ್ಮಿ. ಪರಮಾತ್ಮನ ವಕ್ಷಸ್ಥಳದಲ್ಲಿ ಯಾವಾಗಲೂ ಇರ್ತಾಳೆ. ಅಹಲ ಇಲ್ಲೇ ನಿರಯುಮೆನ್ನೆ ಅಲರ್ಮೇಲ್ ಮಂಗೈ ಉರೈ ಮಾರ್ಬಾ. ಅಹಲ ಇಲ್ಲೇ ಇರಯುಮೆನ್ನೆ, ರೆಪ್ಪೆ ಮುಚ್ಚಿ ತೆಗೆಯುವಷ್ಟು ಕಾಲ ಕೂಡ ಈ ಪರಮಾತ್ಮನಿಂದ ನಾನು ಈ ಪರಮಾತ್ಮನ ವಕ್ಷಸ್ಥಳದಿಂದ ದೂರ ಆಗಲಾರೆ. ಎಲ್ಲೋ ದೂರ ಇದ್ದು ಹೇಳಲ್ಲ, ವಕ್ಷಸ್ಥಳದಲ್ಲಿ ಕೂತ್ಕೊಂಡೆ ಅವಳು ಹೇಳ್ತಾಳಂತೆ, ಈ ವಕ್ಷಸ್ಥಳವನ್ನು ಬಿಟ್ಟು ನಾನು ಅರೆ ಕ್ಷಣ ಕೂಡ ದೂರವಾಗಿ ಹೋಗಲಾರೆ ಅಂತ. ಕಾರಣ ಏನು? ಯಾಕೆ ಇವಳು ಪರಮಾತ್ಮನ ವಕ್ಷಸ್ಥಳದಲ್ಲಿ ನಿತ್ಯವಾಸವನ್ನು ಮಾಡ್ತಾಳೆ ಎಂದು. ಇವಳು ಪರಮಾತ್ಮನ ವಕ್ಷಸ್ಥಳದಲ್ಲಿ ಇಲ್ಲದೆ ಇವಳು ಎಲ್ಲಿಯೋ ಹೋದಾಗ ಯಾವನೋ ಜೀವಾತ್ಮ ಬಂದು ಪರಮಾತ್ಮನನ್ನು ಆಶ್ರಯ ಮಾಡಿ ಈ ಪರಮಾತ್ಮ ಕೋಪದಿಂದ ಅವನನ್ನು ತಳ್ಳಿಬಿಟ್ರೆ ಏನು ಮಾಡೋದು? ಅದಕ್ಕಾಗಿ ಯಾವಾಗಲೂ ಇಲ್ಲೇ ಇರ್ತಾಳಂತೆ. ಒಬ್ಬ ಚೇತನ ಬಂದು ಪರಮಾತ್ಮನನ್ನು ಆಶ್ರಯ ಮಾಡಿ ಅವನಲ್ಲಿರುವ ದೋಷಗಳು, ಅವನು ಮಾಡಿದ ಪಾಪಕರ್ಮಗಳು, ಅವನು ನಡೆದುಕೊಂಡಂತಹ ಅವಿಧೇಯವಾದ ರೀತಿ, ಶಾಸ್ತ್ರಗಳೆಲ್ಲವನ್ನ ಮೀರಿದ್ದು, ಇದೆಲ್ಲವನ್ನ ನೋಡಿ ಪರಮಾತ್ಮ ಅವನಿಗೆ ಶಿಕ್ಷೆಯನ್ನ, ದಂಡನೆಯನ್ನ ವಿಧಿಸಬೇಕು ಅಂದಾಗ ಇಲ್ಲಿದ್ದಾಳಲ್ಲ ಸ್ವಾಮಿ ಅಂತ ಕರೀತಾಳಂತೆ. ಏನು ಅಂತ ಕೇಳಿದ್ರೆ ಆಗ ಹೇಳ್ತಾಳಂತೆ, ಪರಮಾತ್ಮ ನಿನಗೆ ಬರೀ ದಂಡಿಸುವ ಗುಣ ಮಾತ್ರ ಇಲ್ಲ, ನೀನು ಬರೀ ದಂಡಧರನಲ್ಲ, ನಿನಗೆ ವಾತ್ಸಲ್ಯವೆಂಬ ಗುಣವುಂಟು, ಕರುಣೆ ಎಂಬ ಗುಣವುಂಟು, ಮಾರ್ಧವ ಎಂಬ ಗುಣವುಂಟು, ಕ್ಷಮ ಎಂಬ ಗುಣವುಂಟು. ಅದನ್ನೆಲ್ಲ ಎಲ್ಲಿಗೆ ತೋರಿಸ್ತೀಯ? ಯಾರನ್ನ ತೋರಿಸ್ತೀಯ? ಇದೋ ಬಂದಿದ್ದಾನಲ್ಲ ಇವನನ್ನು ಕ್ಷಮಿಸು, ಇವನ ಮೇಲೆ ವಾತ್ಸಲ್ಯವನ್ನು ತೋರು, ಇವನ ವಿಷಯದಲ್ಲಿ ಕರುಣೆಯನ್ನು ತೋರು ಎಂಬುದಾಗಿ ಹೇಳ್ತಾಳಂತೆ. ಆಗ ಪರಮಾತ್ಮ ಕೇಳ್ತಾನೆ, ದೇವಿ ನಾನು ಇಂತಿಂಥ ಅಪರಾಧಗಳನ್ನು ಮಾಡಿದರೆ, ಇಂತಿಂಥ ಪಾಪಗಳನ್ನು ಮಾಡಿದರೆ ಇಂತಿಂಥ ಶಿಕ್ಷೆಯನ್ನು ಕೊಡಬೇಕು ಅಂತ ಒಂದು ಪೀನಲ್ ಕೋಡ್ ಮಾಡಿ ಇಟ್ಟಿದ್ದೀನಿ. ಇಂಥ ಪಾತಕಕ್ಕೆ ಇದು ಶಿಕ್ಷೆ, ಇಂಥ ಉಪಪಾತಕಕ್ಕೆ ಇದು ಶಿಕ್ಷೆ ಎಂಬುದಾಗಿ ನಾನು ಒಂದು ದಂಡ ಸಂಹಿತೆಯನ್ನು ಮಾಡಿ ಇಟ್ಟಿದ್ದೀನಿ. ಅದನ್ನೆಲ್ಲ ಏನು ಮಾಡಲಿ? ಬಂದವನ್ನೆಲ್ಲ ಕ್ಷಮಿಸ್ತಾ ಇದ್ರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡಬೇಡವಾ? ತಪ್ಪು ಮಾಡಿದವನ ಅಪರಾಧಕ್ಕೆ ಅವನಿಗೆ ತಕ್ಕ ಶಿಕ್ಷೆ ಏರ್ಪಡದಿದ್ದರೆ ಅವನ ತಪ್ಪಿನಿಂದ ನೋವು ಪಟ್ಟವರಿಗೆ ನಾನು ಏನು ಸಮಾಧಾನವನ್ನು ಹೇಳುವುದು? ಆದ್ದರಿಂದ ಶಿಕ್ಷೆ ಕೊಡಬೇಡವಾ? ಇಂತಿಂಥ ಪಾತಕಕ್ಕೆ, ಇಂತಿಂಥ ಉಪಪಾತಕಕ್ಕೆ, ಇಂತಿಂಥ ಪಾಪಕ್ಕೆ ಇದಿದು ಶಿಕ್ಷೆ ಅಂತ ನಾವೊಂದು ಮಾಡಿಟ್ಟಿದ್ದೀನಲ್ಲ ಪೀನಲ್ ಕೊಡು, ಅದನ್ನು ಏನು ಮಾಡಲಿ ಅಂತಾನೆ ಪರಮಾತ್ಮ. ಆಗ ಇವಳು ಹೇಳ್ತಾಳಂತೆ, ಪರಮಾತ್ಮ ನಾವೊಂದು ಮಾತು ಹೇಳ್ತಾನೆ ಹಾಗೆ ಮಾಡು ಅಂತಾಳೆ. ಏನು? ನಿನ್ನ ಕ್ಷಮಾಗುಣಕ್ಕೂ ಒಂದು ಬೆಲೆ ಬರಬೇಕು, ನಿನ್ನ ಕರುಣಾಗುಣಕ್ಕೂ ಬೆಲೆ ಬರಬೇಕು, ನೀನು ಮಾಡಿದ ದಂಡ ಸಂಹಿತೆ ಇದೆಯಲ್ಲ ಅದು ಕೂಡ ಕಾರ್ಯರೂಪಕ್ಕೆ ಬರಬೇಕು. ಅಂಥ ಒಂದು ಉಚಿತವಾದ ಉಪಾಯವನ್ನು ಹೇಳ್ತೀನಿ ಇಲ್ಲೂ. ಅಂಥದ್ದೇನು? ಶಿಕ್ಷೆನೂ ಕೊಡಬೇಡ ಅಂತೀಯ, ದಂಡ ಸಂಹಿತೆನೂ ಉಳಿಬೇಕು ಅಂತೀಯ, ಬಂದವನನ್ನೂ ಅಂಗೀಕಾರ ಮಾಡು ಅಂತೀಯ. ಹೇಗೆ ಮಾಡೋದು ಅಂತ ಒಂದು ಮಾತು ಹೇಳ್ತೇನೆ ಪರಮಾತ್ಮ. ನಿನ್ನ ಬಳಿಗೆ ಯಾರು ಬರ್ತಾರೆ ಅವರಿಗೆ ನಿನ್ನ ಕ್ಷಮಾಗುಣ, ಕರುಣಾಗುಣ, ದಯಾಗುಣ ಇದೆಲ್ಲ ತೋರಿಸು. ಯಾರು ಬರಲ್ಲ ಅವರಿಗೆ ದಂಡ ಸಂಹಿತೆಯನ್ನು ಅಪ್ಲೈ ಮಾಡು, ಅವಾಗ ಎರಡೂ ಉಳಿಯುತ್ತದೆ ಅಲ್ಲವ. ಆದ್ದರಿಂದ ತ್ವಮುಚಿತೈ ಉಪಾಯೈ ವಿಸ್ಮಾರ್ಯ ಶ್ರೀಗುಣರತ್ನ ಕೋಶದಲ್ಲಿ ಪರಾಶರ ಭಟ್ಟರ್ ಆ ಮಹಾಲಕ್ಷ್ಮಿಯ ದಿವ್ಯವಾದ ಗುಣಗಳನ್ನು ಕೊಂಡಾಡ್ತಾರೆ. ಸ್ತೋತ್ರದ ಹೆಸರೇ ಗುಣರತ್ನಕೋಶ, ಶ್ರೀ ಗುಣ ರತ್ನಕೋಶ. ಶ್ರೀ ಮಹಾಲಕ್ಷ್ಮಿಯ ಅಪಾರವಾದ ಕಲ್ಯಾಣ ಗುಣಗಳ ಒಂದು ಟ್ರೆಷರ್, ಅದು ಟ್ರೆಷರ್ ಹೌಸ್. ಯಾವುದು? ಕೋಶ ಭಂಡಾರ.
ಆ ಸ್ತೋತ್ರವೇ ಮಹಾಲಕ್ಷ್ಮಿಯ ಕಲ್ಯಾಣ ಗುಣಗಳ ಒಂದು ಭಂಡಾರ, ಒಂದು ಕೋಶ. ಅದರಲ್ಲಿ ಹೇಳ್ತಾರೆ, ಅಮ್ಮ ನೀನಿಲ್ಲದೆ ಹೋಗಿದ್ದಿದ್ರೆ ನನಗದಿ ಏನಾಗ್ತಿತ್ತು, ಪರಮ ಪಾಪಿಯಾಗಿ ಇರುವವನು ನಾನು, ನೀನೇನಾದರೂ ಇಲ್ಲದೆ ಹೋಗಿದ್ದಿದ್ರೆ ನನ್ನನ್ನು ರಕ್ಷಿಸುವವರಾರು ಅಂತಾರೆ ಸ್ವಾಮಿ ಪರಾಶರ ಭಟ್ಟರ್. ತ್ವಂ ಉಚಿತೈಹಿ ಉಪಾಯೈಹಿ, ಉಚಿತವಾದಂತಹ ಅಂದರೆ ಸಮಯೋಚಿತವಾಗಿರ್ತಕ್ಕಂತಹ ಮಾತುಗಳಿಂದ ಆ ಪರಮಾತ್ಮನ ಮನಸ್ಸನ್ನ ಒಲಿಸಿ, ಬಂದವನ ವಿಷಯದಲ್ಲಿ ಕ್ಷಮಾ ಕರುಣೆ ಇದೆಲ್ಲ ತೋರಿಸು, ಬಾರದವನ ವಿಷಯದಲ್ಲಿ ನಿನ್ನ ಶಿಕ್ಷಾ ದಂಡ ಸಂಹಿತೆ ಏನೇನಿದೆ ಅದನ್ನೆಲ್ಲ ಅವನಲ್ಲಿ ಮಾಡು, ಆಗ ಎರಡೂ ಕೂಡ ಉಳಿಯುತ್ತದೆಯಲ್ಲವಾ ಎಂಬುದಾಗಿ ಹೇಳಿ ಆ ಪರಮಾತ್ಮ ಪಾದಗಳನ್ನು ಯಾರು ಹಿಡಿತಾರೆ ಹಾಗೆ ಬಂದವನು ಒಬ್ಬನನ್ನೂ ಕೂಡ ಪರಮಾತ್ಮ ಕೈ ಬಿಡದಂತೆ ಬಂದವನನ್ನ ಅಂಗೀಕಾರ ಮಾಡುವಂತೆ ಪರಮಾತ್ಮನ ಮನಸ್ಸನ್ನು ಒಲಿಸುವವಳೇ ಮಹಾಲಕ್ಷ್ಮಿ ವಕ್ಷಸ್ಥಳದಲ್ಲಿ ಇದ್ದಾಳೆ. ಪ್ರತಿವಾದಿ ಭಯಂಕರಂ ಸ್ವಾಮಿ ಅಣ್ಣನ್ ಅದ್ಭುತವಾಗಿ ಮಹಾಲಕ್ಷ್ಮಿಯ ಈ ಗುಣವನ್ನು ಸ್ತೋತ್ರ ಮಾಡ್ತಾರೆ. ತದ್ವಕ್ಷಸ್ಥಲ ನಿತ್ಯವಾಸರಸಿಕಾಂ ತಚ್ಚಾಂತಿ ಸಂವರ್ಧಿನೀಂ ವಾತ್ಸಲ್ಯಾದಿ ಗುಣೋಜ್ವಲಾಂ ಭಗವತೀಂ ವಂದೇ ಜಗನ್ಮಾತರಂ. ತದ್ವಕ್ಷಸ್ಥಲ ನಿತ್ಯವಾಸ ರಸಿಕಾಂ, ಆ ಪರಮಾತ್ಮನ ವಕ್ಷಸ್ಥಳದಲ್ಲಿ ನಿತ್ಯವಾಸ ಮಾಡುವುದರಲ್ಲಿ ರಾಸಿಕ್ಯವನ್ನು ಉಳ್ಳವಳಂತೆ. ಪರಮ ರಸಿಕಳು ಮಹಾಲಕ್ಷ್ಮಿ, ರಸವನ್ನ ಅರಿತವಳು, ರಸವನ್ನ ಅನುಭವಿಸುವವಳು, ಅನುಭವಿಸಿ ಆನಂದಿಸುವವಳು, ರಸಾಸ್ವಾದನೆಯನ್ನ ಮಾಡುವುದರಲ್ಲಿ ಸಮರ್ಥಳು. ಏಸ್ಥೆಟಿಕ್ ಸೆನ್ಸ್ ಅಂತ ನಾವೇನು ಹೇಳ್ತೀವಿ, ಆ ರಸಿಕತೆಯಲ್ಲಿ ಸಾಮರ್ಥ್ಯವನ್ನು ಉಳ್ಳವಳಂತೆ ಮಹಾಲಕ್ಷ್ಮಿ. ಯಾವುದರಲ್ಲಿ? ತದ್ವಕ್ಷಸ್ಥಳ ನಿತ್ಯವಾಸ ರಸಿಕಾಂ, ಆ ಪರಮಾತ್ಮನ ವಕ್ಷಸ್ಥಳದಲ್ಲಿ ನಿತ್ಯವಾಸ ಮಾಡುವುದರಲ್ಲಿ ರಾಸಿಕ್ಯವನ್ನು ಉಳ್ಳವಳಂತೆ ಮಹಾಲಕ್ಷ್ಮಿ. ಅಲ್ಲಿದ್ಕೊಂಡು ಏನು ಮಾಡ್ತಾಳೆ ಎಂದರು, ತಚ್ಚಾಂತಿ ಸಂವರ್ಧಿನಿ. ಶಾಂತಿ ಅಂದರೆ ಕ್ಷಮಾಗುಣ, ಪರಮಾತ್ಮನ ಕ್ಷಮಾಗುಣವನ್ನ ವರ್ಧಿನಿ ಸಂವರ್ಧಿನಿ, ಮೇಲೆ ಮೇಲೆ ಪರಮಾತ್ಮನ ಕ್ಷಮಾಗುಣವನ್ನ ಅಭಿವೃದ್ಧಿ ಮಾಡ್ತಾಳಂತೆ. ಮೊದಲೇ ಪರಮಾತ್ಮ ಕ್ಷಮಾಶೀಲ, ಅಂತಹ ಪರಮಾತ್ಮನ ವಕ್ಷಸ್ಥಳದಲ್ಲಿ ನಿತ್ಯವಾಸವನ್ನು ಮಾಡುತ್ತಾ ಮಹಾಲಕ್ಷ್ಮಿ ಮಾಡುವ ಕಾರ್ಯವೇನು ಎಂದರೆ ಆ ಪರಮಾತ್ಮನ ಕ್ಷಮಾಗುಣವನ್ನ ಇನ್ನೂ ಮೇಲೆ 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 ಅಭಿವೃದ್ಧಿಯನ್ನ ಮಾಡ್ತಾಳಂತೆ ಅವಳು. ತತ್ಕ್ಷಾಂತಿ ಸಂವರ್ಧಿನೀಂ ಎಂಬುದಾಗಿ ಸ್ವಾಮಿ ಅಣ್ಣನ್ ಅವಳ ಕಲ್ಯಾಣ ಗುಣವನ್ನ ಸ್ತೋತ್ರ ಮಾಡ್ತಾರೆ. ಹೀಗೆ ಆ ಪರಮಾತ್ಮ ಬಂದವರು ಯಾರನ್ನೂ ಕೂಡ ಕೈ ಬಿಡದಂತೆ ರಕ್ಷಣೆ ಮಾಡಿಯೇ ತೀರಬೇಕು. ಇಲ್ಲದೆ ಹೋದರೆ ಇವಳು ಬಿಡೋದೇ ಇಲ್ಲ ಪರಮಾತ್ಮನನ್ನು. ಆ ಬಂದವನನ್ನ ಸ್ವೀಕಾರ ಮಾಡುವ ತನಕ ಇವಳು ಪರಮಾತ್ಮನನ್ನು ಬಿಡೋದೇ ಇಲ್ಲ. ಆದ್ದರಿಂದ ಅಂತಹ ಆ ಮಹಾಲಕ್ಷ್ಮಿಯನ್ನ ಪುರುಷಕಾರ ರೂಪಿಣಿ ಎಂಬುದಾಗಿ ಶಾಸ್ತ್ರಗಳು ಕೊಂಡಾಡುತ್ತದೆ. ಪುರುಷಕಾರ ಅಂದ್ರೇನು? ಶಿಫಾರಸ್ ಮಾಡೋದು. ಬಂದ ಚೇತನನನ್ನ ಪರಮಾತ್ಮನ ಜೊತೆ ಕೂಡಿಸುವುದಕ್ಕಾಗಿ ಪರಮಾತ್ಮನ ಬಳಿಯಲ್ಲಿ ಶಿಫಾರಸ್ ಮಾಡ್ತಾಳಂತೆ. ಬಂದವನ ಗುಣಗಳನ್ನು ನೋಡು, ಬಂದಿರುವವನ ದೋಷಗಳನ್ನು ನೋಡಬೇಡ. ನೀನು ಸೃಷ್ಟಿ ಮಾಡಿರೋ ಲೋಕ ಆಗಿದೆ. ಮಣಲ್ ಶೋತ್ತಿಲ್ ಕಲ್ಲಾಯ್ವಾರುಂಡೋ, ಮರಳಿನಲ್ಲಿ ಅನ್ನವನ್ನು ಮಾಡಿಬಿಟ್ಟು ಅದರಲ್ಲಿ ಕಲ್ಲನ್ನು ಅನಿಸೋ ಥರ ಇದೆ ನೀನು ಮಾಡೋದು. ಈ ತ್ರಿಗುಣಾತ್ಮಕವಾದ ಲೋಕವನ್ನು ಸೃಷ್ಟಿ ಮಾಡಿಬಿಟ್ಟು ಅವನ ತಲೆಯ ಮೇಲೆ ಅವನ ಪೂರ್ವಜನ್ಮದ ಕರ್ಮಗಳ ರಾಶಿಯನ್ನು ಏರ್ಬಿಟ್ಟು ಅವನು ಮಾಡಿದ್ದೆಲ್ಲ ತಪ್ಪು ಅಂದರೆ ಅವನು ಇನ್ನೇನು ಮಾಡ್ತಾನೆ? ಈಗ ಬಂದಿದ್ದಾನಲ್ವಾ, ಅದನ್ನೆಲ್ಲ ನೋಡಬೇಡ, ಅಂಗೀಕಾರ ಮಾಡು. ನೀನು ಸೃಷ್ಟಿ ಮಾಡಿರೋ ಲೋಕ ಆಗಿದೆ, ನೀನು ಅವನ ತಲೆ ಮೇಲೆ ಇಟ್ಟಿರೋ ಕರ್ಮಭಾರ ಆಗಿದೆ. ಅವನ ಆ ಶರೀರದಲ್ಲಿ ಇರುವಾಗ, ತ್ರಿಗುಣಾತ್ಮಕವಾದ ಶರೀರದಲ್ಲಿ ಇರುವಾಗ ಅವನು ತಾನೇ ಇನ್ನೇನು ಮಾಡ್ತಾನೆ? ಮರಳಲ್ಲಿ ಅನ್ನವನ್ನು ಮಾಡಿ ಅದರಲ್ಲಿ ಕಲ್ಲಾರಿಸುವವರ ಬಂದಿದ್ದಾನಲ್ಲ, ಸುಮ್ಮನೆ ಅಂಗೀಕಾರ ಮಾಡು ಎಂಬುದಾಗಿ ನಮ್ಮ ಬಗ್ಗೆ ವಾದ ಮಾಡ್ತಾಳಂತೆ ಆ ಮಹಾಲಕ್ಷ್ಮಿ. ಇದಕ್ಕೆ ಪುರುಷಕಾರ ಕೃತ್ಯ ಅಂತ ಹೆಸರು. ಪುರುಷಕಾರ ಅಂದ್ರೇನು? ಆ ಪರಮಾತ್ಮ ತನ್ನ ಕಲ್ಯಾಣ ಗುಣಗಳನ್ನೆಲ್ಲ ಎಲ್ಲೋ ಮರೆತುಬಿಟ್ಟು ದಂಡಧರನಾಗಿ ಶಿಕ್ಷೆಯನ್ನು ಕೊಡುವವನಾಗಿ ನಿಂತಾಗ ಆ ಪುರುಷೋತ್ತಮನ ಕಲ್ಯಾಣ ಗುಣಗಳನ್ನೆಲ್ಲ ತಟ್ಟಿ ಎಚ್ಚರಿಸಿ ಅದನ್ನು ಪ್ರಚೋದನೆ ಮಾಡಿ ಅವನು ಬಂದವನನ್ನು ಕ್ಷಮಿಸಿ ಪುರುಷೋತ್ತಮನಾಗಿರುವಂತೆ ಮಾಡ್ತಾಳೆ. ಆದ್ದರಿಂದ ಪುರುಷಕಾರ ರೂಪಿಣಿ ಎಂಬುದಾಗಿ ಅವಳಿಗೆ ಹೆಸರಂತೆ. ಇದರಿಂದ
ಆ ಮಹಾಲಕ್ಷ್ಮಿ ಒಂದು ಕ್ಷಣ ಕೂಡ ವಕ್ಷಸ್ಥಳ ಬಿಟ್ಟು ಹೋಗಲ್ವಂತೆ. ಹೋದಾಗ ಯಾವನಾದರೂ ಬರೋದು, ಇವನು ತಳ್ಳಿಬಿಡೋದು. ಪಾಪ ಆ ಚೇತನ ಏನು ಮಾಡ್ತಾನೆ? ಅದಕ್ಕೋಸ್ಕರ ಈ ಮಹಾಲಕ್ಷ್ಮಿ ಒಂದು ಕಾಲಕ್ಕೂ ಕೂಡ ಪರಮಾತ್ಮನನ್ನು ಬಿಟ್ಟು ಹೋಗೋದೇ ಇಲ್ವಂತೆ. ಆ ಪರಮಾತ್ಮನಾರು ಶ್ರೀ ಮನ್ನಾರಾಯಣ ಅಂದರು. ಆ ಮನ್ನನ್ನುವಾಗ ಮತುಪ್ ಅಂತ ಒಂದು ಪ್ರತ್ಯಯ ಇದೆ. ಶ್ರೀ ಮತುಪ್ ಮತ್ತೆ ನಾರಾಯಣ ಎಂಬುದಾಗಿ. ಆ ಮತುಪ್ ಶಬ್ದಕ್ಕೆ ಅರ್ಥ ಏನು? ನಿತ್ಯ ಯೋಗೆ ಮತುಪ್ ಎಂಬುದಾಗಿ. ಪರಮಾತ್ಮನೊಡನೆ ಇವಳಿಗೆ ನಿತ್ಯ ಯೋಗ, ಬೇರ್ಪಡುವಿಕೆ ಎಂಬುದೇ ಇಲ್ಲ. ಆದ್ದರಿಂದಲೇ ಶ್ರೀಮನ್ನಾರಾಯಣ. ಶ್ರೀನಾರಾಯಣ ಅಲ್ಲ, ಶ್ರೀರಾಮ ಅಂತೀವಿ, ಶ್ರೀಕೃಷ್ಣ ಅಂತೀವಿ. ನಾರಾಯಣನನ್ನೇ ಹೇಳುವಾಗ ಶ್ರೀಮನ್ನಾರಾಯಣ ಅಂತೀವಿ. ಕೃಷ್ಣಾವತಾರ, ರಾಮಾವತಾರದಲ್ಲಿ ಬೇಕಾದರೆ ರುಕ್ಮಿಣಿ ಬೇರೆ ಇರ್ಬೋದು, ಸೀತೆ ಬೇರೆ ಇರ್ಬೋದು. ಆದರೆ ಆ ನಾರಾಯಣನ ಸ್ವರೂಪ, ಅವನ ರೂಪ ಎಂಥದ್ದು ಅಂದರೆ ಅನವರತ ಇವಳನ್ನು ವಕ್ಷಸ್ಥಳದಲ್ಲಿ ಉಳ್ಳವನಾಗಿರುವಿಕೆ ಶ್ರೀಮನ್ ನಾರಾಯಣ ಎಂಬುದಾಗಿ. ಪರಮಾತ್ಮನು ಕೂಡ ಅದನ್ನೇ ಹೇಳ್ತಾನೆ. ಮತ್ಪ್ರಾಪ್ತಿಂ ಪ್ರತಿ ಜಂತೂನಾಂ ಸಂಸಾರೇ ಪತತಾಧಮಃ ಲಕ್ಷ್ಮೀ ಪುರುಷಕಾರತ್ವೇ ನಿರ್ದಿಷ್ಟ ಪರಮರ್ಷಿಭಿಃ. ಮತ್ಪ್ರಾಪ್ತಿಂ ಪ್ರತಿ ಜಂತೂನಾಂ, ಈ ಲೋಕದಲ್ಲಿ ಶರೀರವನ್ನು ಧಾರಣೆ ಮಾಡತಕ್ಕಂತಹ ಯಾವ ಜಂತುವೇ ಆಗಿರಲಿ, ಸಂಸಾರೇ ಪತತಾಧಮಃ, ಸಂಸಾರ ಮಂಡಲದಲ್ಲಿ ಬಿದ್ದಿರ್ತಕ್ಕಂತಹ ಯಾವ ಜಂತುವೇ ಆಗಲಿ ನನ್ನನ್ನು ಪಡೆಯಬೇಕು ಅಂದರೆ ಲಕ್ಷ್ಮೀ ಪುರುಷಕಾರತ್ವೇ, ಮಹಾಲಕ್ಷ್ಮಿಯ ಮೂಲಕ ಬರಬೇಕು ಎಂಬುದೇ ನನ್ನ ಮತ ಅಂತಾನೆ ಪರಮಾತ್ಮ. ಅಹಂ ಮತ್ಪ್ರಾಪ್ತ್ಯುಪಾಯೋ ವೈ ಸಾಕ್ಷಾತ್ ಲಕ್ಷ್ಮೀಪತಿ ಸ್ವಯಂ ಲಕ್ಷ್ಮೀ ಪುರುಷಕಾರೇಣ ವಲ್ಲಭಾ ಪ್ರಾಪ್ತಿ ಯೋಗಿನಿ. ಪರಮಾತ್ಮ ಹೇಳುವ ಮಾತು. ನಾನೇ ಎಲ್ಲರಿಗೂ ಫಲವನ್ನು ಕೊಡುವವನು, ನಾನೇ ಸಾಧನವಾಗಿ ಇರುವವನು. ಆದರೂ ಕೂಡ ಲಕ್ಷ್ಮೀ ಪುರುಷಕಾರದ ಮೂಲಕ ಬರಬೇಕು. ಅವಳೇ ಆತ್ಮನಿಗೂ ನನಗೂ ಯೋಗವನ್ನು ಉಂಟು ಮಾಡುವವಳು, ನಮ್ಮಿಬ್ಬರನ್ನ ಕೂಡಿಸುವವಳು, ಪ್ರಾಪ್ತಿಯೋಗಿನಿ ಎಂಬುದಾಗಿ ಪರಮಾತ್ಮನೇ ಆ ಮಹಾಲಕ್ಷ್ಮಿಯ ಮುಖೇನ ಬಂದವರಿಗೆ ನನ್ನ ಕೃಪೆ ಅತಿ ಸುಲಭ ಎಂಬುದನ್ನು ಪರಮಾತ್ಮನೇ ಹೇಳ್ತಾನಲ್ಲವ. ಆದ್ದರಿಂದ ಇಂತಹ ಆ ಪುರುಷಕಾರ ರೂಪಿಣಿಯಾದವಳನ್ನು ನಾವು ಬಿಟ್ಬಿಟ್ವಲ್ಲ. ಭಾಗವತರನ್ನು ಕರೆದ್ವಿ, ಆಚಾರ್ಯ ಸಂಭಾಷಣೆ ಮಾಡಿದ್ವಿ, ಆದರೆ ಪರಮಾತ್ಮನ ಪತ್ನಿಯನ್ನೇ ಬಿಟ್ಬಿಟ್ವಲ್ಲ. ಅವಳ ಮುಖೇನ ತಾನೇ ಭಗವದಾಶ್ರಯಣವನ್ನು ನಾವು ಮಾಡಬೇಕು. ಅವಳಿರುವ ಕಡೆಯಲ್ಲಿ ಶಿಕ್ಷೆ ಎನ್ನುವುದೇ ಇಲ್ಲ. ಅವಳು ಎಲ್ಲಿಲ್ಲ ಅಲ್ಲೆಲ್ಲ ನಿಗ್ರಹ, ಅವಳು ಎಲ್ಲಿದ್ದಾಳೆ ಅಲ್ಲೆಲ್ಲ ಅನುಗ್ರಹ. ಪರಮಾತ್ಮನ ಅವತಾರಗಳಲ್ಲಿ ಅವಳು ಯಾವತ್ತೂ ಪರಮಾತ್ಮನನ್ನು ಬಿಟ್ಟು ಹೋಗಲ್ಲ. ಆದರೆ ರಾಮಾವತಾರದಲ್ಲಿ ಸೀತೆ ದೂರ ಇದ್ದಳು, ಸೀತೆ ರಾವಣಾಂತಪುರದಲ್ಲಿ ಸೆರೆಯಲ್ಲಿದ್ದಳು, ಸೀತೆ ಜನಕರಾಜನ ಮನೆಯಲ್ಲಿದ್ದಳು ಅಂತ ಆ ಕಥೆಯ ಪ್ರಕಾರ ಆ ಅವತಾರದಲ್ಲಿ ಸೀತೆ ಸ್ವಲ್ಪ ದಿನ ಬೇರೆ ಬೇರೆ ಇರ್ತಾಳಲ್ಲವ. ಆಗೆಲ್ಲ ಏನು ನಡೀತು? ಸೀತೆ ಜೊತೆಯಲ್ಲಿದ್ದಾಗ ಏನು ನಡೆಯಿತು? ಇದೆಲ್ಲವನ್ನ ನಮ್ಮ ಪೂರ್ವಾಚಾರ್ಯರುಗಳು ಪುಂಖಾನುಪುಂಖವಾಗಿ ನಮಗೆ ನಿರೂಪಣೆ ಮಾಡಿ ತೋರಿಸಿಕೊಡ್ತಾರೆ. ಈ ಪರಮಾತ್ಮನಿಗೆ ಈ ದೇವಿಯರು ಪ್ರಧಾನ ಮಹಿಷಿಯರು ಮೂವರು. ಶ್ರೀ ಮಹಾಲಕ್ಷ್ಮಿ, ಅನಂತರ ಭೂ, ಅನಂತರ ನೀಳ ಎಂಬತಕ್ಕಂಥವರು. ಏವಂ ಭೂತ ಭೂಮಿ ನೀಳಾನಾಯಕ ಶ್ರೀವಲ್ಲಭ ಎಂಬುದಾಗಿ ಆ ಪರಮಾತ್ಮನನ್ನ ಆಚಾರ್ಯರು ಗದ್ಯದಲ್ಲಿ ಕೊಂಡಾಡ್ತಾರಲ್ಲವ. ಪರಮಾತ್ಮ ಮಹಾಲಕ್ಷ್ಮಿಗೆ ಪತಿ, ಅದರ ಜೊತೆಯಲ್ಲಿ ಅವನಿಗೆ ಅನೇಕ ಪತ್ನಿಯರು. ಪರಮಾತ್ಮನಿಗೆ ಒಬ್ಬರಿಬ್ಬರಲ್ಲ, ಆ ಪರಮಪದದಲ್ಲಿ ಇರ್ತಕ್ಕಂತಹ ನಿತ್ಯ ಸೂರಿಗಳು ಮುಕ್ತರಲ್ಲಿ ಯಾರು ಬೇಕಾದರೂ ಪರಮಾತ್ಮನಿಗೆ ಪತ್ನಿ. ಅವರಿಗೆ ಇಷ್ಟ ಬಂದ ಆ ಶರೀರವನ್ನು ಧಾರಣೆ ಮಾಡಬಹುದು, ಪರಮಾತ್ಮನಿಗೆ ಇಷ್ಟ ಬಂದ ರೀತಿ ಸೇವೆಯನ್ನು ಮಾಡಬಹುದು. ಅದೆಲ್ಲ ಪರಮಪದದಲ್ಲಿ ಇರ್ತಕ್ಕಂತಹದ್ದು. ಪರಮಾತ್ಮನಿಗೆ ಎಷ್ಟು ಪತ್ನಿ ಅಂತ ಎಣಿಕೆಯೇ ಇಲ್ಲ. ಆದರೆ ಪ್ರಧಾನ ಮಹಿಷಿಯರು ಇವರು ಮೂವರು, ಶ್ರೀದೇವಿ, ಭೂದೇವಿ, ನೀಳಾದೇವಿ ಎಂಬುದಾಗಿ. ಪರಮಾತ್ಮ ರಾಮಾವತಾರವನ್ನು ಮಾಡಿದಾಗ, ನಾರಾಯಣನಾಗಿ ಪರಮಾತ್ಮನಿರುವಾಗ ರಾಮಾವತಾರವನ್ನು ಮಾಡಿದಾಗ ಶ್ರೀ ಮಹಾಲಕ್ಷ್ಮಿ ಪ್ರಧಾನ ಪುರುಷಕಾರ ಭೂತಳು. ವರಾಹಾವತಾರ ಮಾಡಿದಾಗ ಭೂಮಿ ಪಿರಾಟಿ ಪುರುಷಕಾರ ಭೂತಳು. ಕಾರಣ ಆಗ ಭೂಮಿಯನ್ನ ಮೇಲೆತ್ತಿ ಅವಳ ಜೊತೆ ಇದಾನಲ್ವ. ವರಾಹ ಪರಮಾತ್ಮನನ್ನ ಆಶ್ರಯಣ ಮಾಡಬೇಕಾದ್ರೆ ಭೂಮಿದೇವಿಯ ಮುಖೇನ ಹೋಗಬೇಕು. ಕೃಷ್ಣಾವತಾರದಲ್ಲಿ ಯಾರು ಅಂದರು? ನೀಳ ಅಂದ್ಬಿಟ್ರು. ಕೃಷ್ಣಾವತಾರದಲ್ಲೂ 3 ಜನನೂ ಉಂಟು.
ಕೃಷ್ಣಾವತಾರದಲ್ಲಿ 3 ಜನನೂ ಅವತಾರ ಮಾಡಿದ್ದಾರೆ. ರಾಮಾವತಾರದಲ್ಲಿ ಶ್ರೀ ಮಹಾಲಕ್ಷ್ಮಿ ಮಾತ್ರ ಅವತಾರ. ವರಾಹ ಪರಮಾತ್ಮ ಅವನೆತ್ತಿದ್ದು ಭೂಮಿಯನ್ನಾದ್ರಿಂದ ಅವನ ಜೊತೆ ಇರುವವಳು ಅವಳು. ಜೊತೆಗೆ ಕೃಷ್ಣಾವತಾರದಲ್ಲಿ 3 ಉಂಟು. ಶ್ರೀ ಮಹಾಲಕ್ಷ್ಮಿ ರುಕ್ಮಿಣಿಯಾಗಿ ಅವತಾರ ಮಾಡಿದ್ದಾಳೆ. ಭೂಮಿದೇವಿಯೇ ಸತ್ಯಭಾಮೆ ಭೂಮಿ ಪಿರಾಟ್ಟಿಯ ಅವತಾರ. ಇನ್ನು ಸತ್ಯ ಎಂಬುವವಳು ಒಬ್ಬಳಿದ್ದಾಳೆ. 7 ವೃಷಭಗಳನ್ನು ದಮನ ಮಾಡಿ ಆ ಸತ್ಯ ಎಂಬುವವಳನ್ನು ಕೃಷ್ಣ ವಿವಾಹವಾದ ಅಂತಿದೆ. ಆ ಸತ್ಯ ಎನ್ನುವವಳು ಗೊಲ್ಲಕನ್ಯೆ. ಆ ಗೊಲ್ಲಕನ್ಯೆಯನ್ನು ಅವಳ ತಂದೆ ಈ ಸೀತೆಯ ವಿವಾಹಕ್ಕೆ ಒಂದು ವೀರಶುಲ್ಕವಾಗಿ ಒಂದು ರುದ್ರಧನುಸ್ಸನ್ನು ಜನಕ ಇಟ್ಟಿದ್ದಂತೆ ವೀರಶುಲ್ಕವಾಗಿ 7 ವೃಷಭಗಳನ್ನು ಆ ಸತ್ಯ ಎಂಬುವಳ ತಂದೆ ಇಟ್ಟಿರ್ತಾನೆ. ಆ 7 ವೃಷಭಗಳನ್ನು ಅದರ ಅಹಂಕಾರವನ್ನು ಮದವನ್ನು ಅಡಗಿಸಿ ಆ 7 ವೃಷಭಗಳ ಆ ಮದವನ್ನು ದಮನ ಮಾಡಿ ಅವುಗಳನ್ನು ಪಳಗಿಸತಕ್ಕಂತಹ ವೀರನಾದ ಗೊಲ್ಲನಿಗೆ ನನ್ನ ಮಗಳನ್ನು ಕೊಟ್ಟು ವಿವಾಹ ಅಂತ ಇದು. ಹಾಗೆ ಆ 7 ವೃಷಭಗಳನ್ನು ದಮನ ಮಾಡಿ ಸತ್ಯ ಎಂಬುವಳನ್ನು ವಿವಾಹವಾಗ್ತಾನಲ್ಲ, ಅವಳೇ ನಪ್ಪಿನ್ನೈ ನೀಳ. ಆ ನಪ್ಪಿನ್ನೈ ಕೃಷ್ಣಾವತಾರದಲ್ಲಿ ಗೊಲ್ಲನಾದ ಕೃಷ್ಣನಿಗೆ ಪ್ರಧಾನ ಪುರುಷಕಾರ ಮಹಿಷಿಯಾಗಿ ಇರುವವಳು ನೀಳ. ಕಾರಣ ಏನು ಅಂದರೆ ಈ ಕೃಷ್ಣ ಗೊಲ್ಲ, ಈ ಗೊಲ್ಲನಿಗೆ ಗೊಲ್ಲಪತ್ನಿಯಾಗಿರುವವಳು ಆ ನೀಳ. ಆ ನೀಳೆಯೇ ಈಗ ಕೃಷ್ಣಾವತಾರದಲ್ಲಿ ಪ್ರಧಾನ ಪುರುಷಕಾರ ಭೂತಳು. ಆದ್ದರಿಂದ ದೇವಿ ಆಂಡಾಳ್ ಆ ಗೊಲ್ಲತಿಯಾಗಿ ಕೃಷ್ಣ ಪರಮಾತ್ಮನ ಮಹಿಷಿಯಾಗಿ ಕೃಷ್ಣ ಪರಮಾತ್ಮನಿಗೆ ಪರಮಪ್ರಿಯಳಾದ ಅವಳನ್ನು ಬಿಟ್ಬಿಟ್ವಲ್ಲ, ಅವಳನ್ನು ಬಿಟ್ಟು ನಾವು ಕೃಷ್ಣ ಸಂಶ್ಲೇಷವನ್ನು ಅಪೇಕ್ಷೆ ಪಟ್ಟದ್ದು ಅಪಚಾರವಾಯಿತಲ್ಲವ. ಆದ್ದರಿಂದ ಆ ನಪ್ಪಿನ್ನೆಯನ್ನು ಆಶ್ರಯಣ ಮಾಡಿ ಅವಳ ಮುಖೇನ ಪರಮಾತ್ಮನಲ್ಲಿ ಶರಣಾಗತಿಯನ್ನು ಮಾಡಬೇಕು ಎಂಬುದಾಗಿ ತಾವು ಬಿಟ್ಟ ಒಂದು ಮೆಟ್ಲು ಒಂದಾದ್ಮೇಲೆ ಒಂದು ಮೆಟ್ಟಿಲಿದೆ, ಒಂದೊಂದಾಗಿ ಏರಿ ಹೋಗಬೇಕು. ಒಂದು ಮೆಟ್ಲು ಬಿಟ್ಟು ಇನ್ನೊಂದು ಕಾಲಿಟ್ರೆ ಕೆಳಗಡೆ ಜಾರಿ ಬಿದ್ದು ಹೋಗ್ತೀವಿ. ಆ ರೀತಿ ಆಯಿತಲ್ಲವ. ಈ ಒಂದು ಪುರುಷಕಾರ ಎಂಬತಕ್ಕಂತಹ ಸೋಪಾನವನ್ನು ಬಿಟ್ಟವಲ್ಲ ಎಂಬುದಾಗಿ ಭಾವಿಸಿ ದೇವಿ ಆಂಡಾಳ್ ಪುರುಷಕಾರ ರೂಪಿಣಿಯಾಗಿ ಇರ್ತಕ್ಕಂತಹ ಆ ನೀಳಾದೇವಿಗೆ ಆಂಡಾಳ್ ಪರಮ ಪ್ರೀತಿಯಿಂದ ಸುಪ್ರಭಾತವನ್ನು ಹಾಡ್ತಾ ಅವಳ ಕೃಪೆಯನ್ನು ಬೇಡ್ತಾ ಅವಳು ತಮ್ಮನ್ನ ಕೃಷ್ಣನೊಡನೆ ಕೂಡಿಸಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಕ್ಕಂತಹದ್ದೇ 3 ಪಾಶರಗಳು ತಿರುಪ್ಪಾವೈ ದಿವ್ಯಶಾಸ್ತ್ರದಲ್ಲಿ 18, 19, 20. 18 ಕೇವಲ ನೀಳಾ ಸುಪ್ರಭಾತ, 19 ನೀಳಾ ಸುಪ್ರಭಾತವೇ, ಆದರೆ ಅಲ್ಲಿ ಕೃಷ್ಣನೂ ಬರ್ತಾನೆ. 20ನೆಯ ಪಾಶರವೂ ಕೂಡ ಇಬ್ಬರಿಗೂ ಸುಪ್ರಭಾತ. ಈ ರೀತಿ 3 ಪಾಶರಗಳನ್ನು ಆಂಡಾಳ್ ಕೃಷ್ಣನಪ್ಪಿನೆಯರಿಗಾಗಿ ಮೀಸಲಿಟ್ಟು ಅದ್ಭುತವಾಗಿ ಅನೇಕ ವಿಶೇಷಾರ್ಥಗಳನ್ನು ಈ ಪಾಶರದ ಮೂಲಕ ದೇವಿ ಆಂಡಾಳ್ ನಿರೂಪಣೆ ಮಾಡ್ತಾಳೆ. ಇಲ್ಲಿ ಆ ನಪ್ಪಿನ್ನೆಯನ್ನ ಮಹಾಲಕ್ಷ್ಮಿಯ ಸ್ಥಾನೀಯಳು. ಹೇಗೆ ಮಹಾಲಕ್ಷ್ಮಿ ಪುರುಷಕಾರವನ್ನು ಮಾಡಿ ಆತ್ಮಗಳನ್ನು ರಕ್ಷಣೆ ಮಾಡ್ತಾಳೋ ಆ ರೀತಿಯೇ ಇವಳೂ ಕೂಡ ಯಾವ ರಾಮಾಯಣದ ಯಾವ ಪ್ರಸಂಗವನ್ನು ಬೇಕಾದರೂ ನೀವು ತೆಗೆದುಕೊಳ್ಳಿ, ಅಲ್ಲಲ್ಲ ಪರಮಾತ್ಮ ಅನುಗ್ರಹ ಮಾಡಿದಾನೆ ಅಂದುಬಿಟ್ರೆ ಇವಳಿದ್ದಾಳೆ ಅಂತ ಅರ್ಥ. ಇವಳಿಲ್ಲ ಎಂದರೆ ಅಲ್ಲಿ ನಿಗ್ರಹ ಎಂಬುದು ಶತಸಿದ್ಧ ಎನ್ನುತ್ತಾರೆ ವ್ಯಾಖ್ಯಾತ. ಅಷ್ಟೇಕೆ ಈಗ ಆ ಲಕ್ಷ್ಮಣ ಶಂಬರ್ಕಳಲಡಿಚ್ಚಲ್ವಾ ಬಲದೇವ ಎಂದಳಲ್ಲವಾ ನೆನೆಯ ಪಾಶುರದಲ್ಲಿ. ಆ ಬಲರಾಮನಿಗೂ ಕೂಡ ರಾಮ ಕೈಂಕರ್ಯ ಪ್ರಾಪ್ತಿ ಲಕ್ಷ್ಮಣನಾಗಿ ಇರುವಾಗ ಆದದ್ದು ಇವಳ ಮೂಲಕ. ಇವನ ಹಿಂದಿನ ಅವತಾರ ಯಾವುದು? ಬಲರಾಮನ ಹಿಂದಿನ ಅವತಾರ ಲಕ್ಷ್ಮಣನಾಗಿ ರಾಮಾವತಾರದಲ್ಲಿ ಲಕ್ಷ್ಮಣನೇ ಆ ಆದಿಶೇಷನಾಗಿ ಅವತಾರ ಮಾಡಿದನಲ್ಲವ. ಅವನೂ ಕೂಡ ಕೈಂಕರ್ಯವನ್ನ ರಾಮ ಕೈಂಕರ್ಯವನ್ನ ಹೇಗೆ ಪಡೆದುಕೊಂಡ? ಇವಳ ಮುಖೇನ. ಇವಳಿಲ್ಲದಿದ್ದರೆ ಲಕ್ಷ್ಮಣನಿಗೆ ರಾಮ ಕೈಂಕರ್ಯ ಪ್ರಾಪ್ತಿಯೇ ಇಲ್ಲ. ಕಾರಣ ಏನು? ಕೈಕೇಯಿಯ ಒಂದು ಆಜ್ಞೆಯಂತೆ, ದಶರಥನ ಆಜ್ಞೆಯಂತೆ ರಾಮ ಕಾಡಿಗೆ ಹೊರಟು ನಿಂತಾಗ ಬಂದೇ ಬರ್ತೇನೆ ಎನ್ನುವವಳು ಸೀತಾ. ಆಗ ನೀನು ಬರಬಾರ್ದು ಅಂತ ಹೇಳ್ತಾನೆ, ಅವಳು ಬಂದೇ ಬರ್ತೀನಿ ಅಂತಾಳೆ. ಇವರಿಬ್ಬರ ಹಿಂದೆ ಅವನು ಹೊರಡ್ತಾನೆ.
ಸುಮಿತ್ರಾನಂದನ ಸೌಮಿತ್ರಿ ಅವನು ಹೊರಟ ನಿಲ್ತಾನೆ, ನಾನೂ ಬರ್ತೇನೆ ಎಂಬುದಾಗಿ. ಆಗ ನೀನು ಬರಕೂಡದು, ಭರತ ರಾಜನಾದರೆ ನೀನು ಯುವರಾಜನಾಗಿ ಇದ್ದು ಮಾತೆಯರನ್ನೆಲ್ಲ ರಕ್ಷಣೆ ಮಾಡ್ತಾ ಭರತನಿಗೆ ಸಹಾಯಕನಾಗಿ ಇಲ್ಲಿಯೇ ಇರಬೇಕು ಎಂಬುದಾಗಿ ರಾಮ ಹೇಳಿದಾಗ ಏನು ಹೇಳಿದ್ರು ಕೇಳಲ್ಲ. ಏನು ಹೇಳ್ತಾನೆ? ಜಲಾನ್ಮತ್ಸ್ಯೌ ಇವೋಧೃತೌ, ನಾನು ಮತ್ತೆ ಸೀತೆ ಇಬ್ಬರೂ ಕೂಡ ರಾಮನೆಂಬ ನೀರಿನಲ್ಲಿರುವ ಮೀನುಗಳು. ನೀರಿನಿಂದ ಮೀನು ಹೊರಗೆ ಬಂದರೆ ಹೇಗೆ ಬದುಕಲಾರದೋ, ಮುಹೂರ್ತಮಪಿ ಜೀವಾವಹ ಎಂಬುದಾಗಿ ಲಕ್ಷ್ಮಣನ ಮಾತು. ಮುಹೂರ್ತಮಪಿ ಅಂತಾನೆ ಅಂದರೆ ಏನು? ಅಪಿ ಜೀವಾವಹ, ನೀರಿನಿಂದ ತೆಗೆದಾಗಲೇ ಸತ್ತೋಗ್ತೀವಿ. ಅಕಸ್ಮಾತ್ ಒಂದು ಕ್ಷಣ ಅಪಿ ಜೀವಾವಹ, ಏನಾದರೂ ಒಂದು ಮುಹೂರ್ತ ಬದುಕಿದ್ದೀವಿ ಇದ್ದರೆ ಹೇಗೆ ಅಂದರು. ಮೀನನ್ನು ನೀರಿನಿಂದ ತೆಗೆದು ಹೊರಗೆ ಹಾಕಿದ ಕೂಡಲೇ ಅದು ಸಾಯಲ್ಲ, ಸ್ವಲ್ಪ ಹೊತ್ತು ಹಿಂಗೆ ವಿಲಿ ಒದ್ದಾಡುತ್ತೆ, ಆಮೇಲೆ ಅದಕ್ಕೆ ಪ್ರಾಣ ಹೋಗುತ್ತೆ. ಹಾಗೆಯೇ ರಾಮನಿಂದ ನಾನು ಮತ್ತು ಸೀತೆ ದೂರಾದರೆ ಒಂದು ಕ್ಷಣ ಹೀಗೆ ಒದ್ದಾಡ್ತೀವಿ. ಅಂದರೆ ಏನು? ರಾಮ ನಿಜವಾಗ್ಲೂ ನಮ್ಮನ್ನು ದೂರ ಮಾಡಿಬಿಟ್ನಾ, ಇಲ್ಲ ಸ್ವಲ್ಪ ಇನ್ನೂ ಮನ್ಸಲ್ಲಿ ರಾಮನ ಮನ್ಸಲ್ಲಿ ನಾವು ಇದ್ದೀವಾ ಎಂಬುದು ಏರ್ಪಡುವ ತನಕ ಒದ್ದಾಡ್ತಿರ್ತೀವಿ. ರಾಮ ಪೂರ್ತಿ ಕೈ ಬಿಟ್ಟ ಅಂದರೆ ನಾವು ಹೋಗೇ ಬಿಡ್ತೀವಿ, ಅದುವರೆಗೂ ಒದ್ದಾಡ್ತಿರ್ತೀವಿ ಎಂಬುದು ಲಕ್ಷ್ಮಣನ ಮಾತು. ಆ ರೀತಿ ನಾವಿರುವಾಗ ನನ್ನನ್ನು ಮತ್ತು ಲಕ್ಷ್ಮಣನನ್ನು, ಆ ಸೀತೆಯನ್ನು ಬಿಟ್ಟು ನೀನು ಹೇಗೆ ತಾನೇ ಕಾಡಿಗೆ ಹೋಗ್ತೀಯಾ ಎಂಬುದಾಗಿ ಲಕ್ಷ್ಮಣನ ಮಾತಲ್ಲವ. ಇಷ್ಟೆಲ್ಲ ಹೇಳಿದ್ರು ರಾಮ ಅವನನ್ನು ಕರ್ಕೊಂಡೇ ಹೋಗಲ್ಲ. ಲಕ್ಷ್ಮಣ ನೋಡ್ದ, ಇನ್ನೀ ಅಣ್ಣನ ಮುಂದೆ ಮಾತಾಡಿ ಏನೂ ಪ್ರಯೋಜನವಿಲ್ಲ, ಇವನನ್ನು ಆ ರಾಮನ ಮನಸ್ಸನ್ನು ಒಲಿಸಿ ರಾಮಾನುವರ್ತನ ಮಾಡಿ ಆ ರಾಮನ ಕೈಂಕರ್ಯವನ್ನು ನಾನು ಪಡೆದುಕೊಳ್ಳಬೇಕಾದರೆ ಏನು ಮಾಡಬೇಕು ಎಂದರೆ, ಬಲದೇವ ಎಂಬುದಾಗಿ ಯಾರನ್ನ ಇವರು ಪ್ರಾರ್ಥನೆ ಮಾಡಿ ನಿನ್ನ ಮೂಲಕ ಕೃಷ್ಣನ್ ಸೇರಬೇಕು ಅಂದ್ರೋ ಆ ಬಲರಾಮನಾದ ಲಕ್ಷ್ಮಣನೇ ಇವಳ ಮೂಲಕ ಪರಮಾತ್ಮನ ಕೈಂಕರ್ಯ ಪಡ್ಕೊಂಡ. ಸಭ್ರಾತುಶ್ಚರಣೌ ಗಾಢಂ ನಿಪೀಡ್ಯ ರಘುನಂದನ ಸೀತಾಮುವಾಚಾತಿಯಶಃ ರಾಘವಂಚ ಮಹಾವ್ರತಂ. ವಾಲ್ಮೀಕಿ ಭಗವಾನ್ ಹೇಳ್ತಾರೆ, ಈ ಲಕ್ಷ್ಮಣ ಏನು ಮಾಡ್ದ? ಕಾಡಿಗೆ ಬರಬೇಡ ಬರಬೇಡ ಅಂತ ರಾಮ ಹೇಳಿದಾಗ ರಾಮನ ಪಾದಗಳನ್ನು ಭದ್ರವಾಗಿ ಹಿಡ್ಕೊಂಡಂತೆ. ಸಭ್ರಾತು ಚರಣವು ಗಾಢಂ ನಿಪೀಡ್ಯ, ರಾಮನ ಕಾಲುಗಳನ್ನು ಭದ್ರವಾಗಿ ಹಿಡ್ಕೊಂಡ್ಬಿಟ್ಟಂತೆ. ಸೀತೆಯನ್ನು ನೋಡ್ತಾ ಇರ್ತಾನಂತೆ, ನಾನು ಬರ್ತೀನಿ ಅಂತ. ಸೀತಾಮುವಾಚಾತಿ ಯಶಃ ರಾಘವಂಚ ಮಹಾವ್ರತಂ. ಆ ಸೀತೆಯನ್ನು ನೋಡಿ ಹೇಳಿದಾಗ ಸೀತೆ ಕಣ್ಣಲ್ಲೇ ಸನ್ನೆ ಮಾಡ್ತಾಳಂತೆ, ಅವನಿಗೆ ಅನುಮತಿ ಕೊಡು ಅಂತ. ಆಮೇಲೆ ರಾಮ ನೀನು ನಡಿ ಕಾಡಿಗೆ ಅಂತಾನಂತೆ. ರಾಮ ಕೈಂಕರ್ಯ ಪ್ರಾಪ್ತಿಯಾದದ್ದು ಲಕ್ಷ್ಮಣನಿಗೆ ಇವಳ ಮೂಲಕ. ಇವಳ ಶರಣಾಗತಿ ಮಾಡಿದಾಗ ಮಾತ್ರ ರಾಮ ಅನುಮತಿಯನ್ನು ಕೊಟ್ಟನಲ್ಲವ. ಒಂದ ಎರಡ 8 ಕಡೆಗಳಲ್ಲಿ ಈ ಸೀತಾ ಕಟಾಕ್ಷದಿಂದ ಆ ಒಂದು ಅನುಗ್ರಹವನ್ನು ಎಲ್ಲ ಪಡ್ಕೊಂಡಿದ್ದಾರೆ. ಸುಗ್ರೀವನನ್ನು ರಾಮ ಮಿತ್ರನಾಗಿ ಅಂಗೀಕಾರ ಮಾಡ್ದ. ಹೇಗೆ? ಸೀತಾ ಕಟಾಕ್ಷ ಇಲ್ವಲ್ಲ ಅಂದರು. ಆಭರಣಗಳನ್ನು ಹಾಕುವುದರ ಮೂಲಕ 4 ವಾನರರು ಕುಳಿತಿರುವ ಸ್ಥಳದಲ್ಲಿ ಸೆರಗಲ್ಲಿ ಆಭರಣವನ್ನು ಕಟ್ಟಿ ಹಾಕಿದಲ್ಲ, ಆಗ 4 ವಾನರರನ್ನು ನೋಡಿದಾಳೆ. ಆಗ ಸುಗ್ರೀವನಿಗೆ ಸೀತಾ ಕಟಾಕ್ಷ ಆಯಿತು, ರಾಮಸಖ್ಯ ಪ್ರಾಪ್ತಿಯಾಗಿಬಿಡ್ತು. ಆ ವಿಭೀಷಣ ರಾಮನನ್ನು ಆಶ್ರಯಿಸಿದ, ರಾಮ ಅಂಗೀಕಾರ ಮಾಡಿದ. ಲಂಕೆಯಿಂದ ಹೊರಡುವಾಗ ತ್ರಿಜಟೆ ತೋರಿಸ್ತಾಳೆ, ವಿಭೀಷಣ ಹೋಗ್ತಾ ಇದ್ದಾನೆ ನೋಡು ಅಂತ. ಅವನಿಗೆ ರಾಮಾನುಗ್ರಹ ಪ್ರಾಪ್ತಿರಸ್ತು ಅಂತ ಇವಳು ಸಂಕಲ್ಪ ಮಾಡ್ತಾಳೆ. ಅಲ್ಲಿ ರಾಮ ವಿಭೀಷಣನನ್ನು ಅಂಗೀಕಾರ ಮಾಡ್ತಾನೆ. 1 ಕಡೆಯ 2 ಕಡೆಯ ಎಲ್ಲ ಕಡೆಗಳಲ್ಲಿ ಇದೇ ಚರಿತ್ರೆ ಎಂಬುದಾಗಿ ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ಈ ಸೀತೆ ಎಲ್ಲೆಲ್ಲಿ ಇಲ್ಲವೋ ಅಲ್ಲೆಲ್ಲ ಹಾನಿ. ಸುಗ್ರೀವನಿಗೆ ಆಭರಣದ ಮೂಲಕ ಕಟಾಕ್ಷ, ವಿರಾಧ, ರಾಮ ಲಕ್ಷ್ಮಣ ಸೀತಾ ಮೂವರೂ ಕೂಡ ಕಾಡಿಗೆ ಹೊರಟಾಗ ರಾಮ ಲಕ್ಷ್ಮಣನನ್ನ ವಿರಾಧ ಹೆಗಲ ಮೇಲೆ ಹೊತ್ಕೊಂಡು ಓಡ್ಬಿಡ್ತಾನೆ ಬಹುದೂರಕ್ಕೆ. ಕಾಡಿನ ಮಧ್ಯದಲ್ಲಿ ಸೀತೆ ಒಬ್ಬಳೇ ಇರ್ತಾಳೆ. ಅಣ್ಣ ಅತ್ತಿಗೆ ಒಬ್ಬಳೇ ಇದ್ದಾಳೆ, ಹೀಗೆ ರಾಕ್ಷಸನವನ್ನು ಹೊತ್ಕೊಂಡು ಬಂದ್ಬಿಟ್ಟು ನಾನು ಒಳ್ಳೇದಾಯಿತು ಬಿಡು ಇವನನ್ನು ವಧೆ ಮಾಡೋಕ್ಕೆ ಅಂತಾನೆ ರಾಮ. ಕಾರಣ ಏನು? ಅವಳಿದ್ದರೆ ಇವನನ್ನು ವಧಿಸುವುದಕ್ಕೆ ಆಗೋದೇ ಇಲ್ಲ. ಒಳ್ಳೇದಾಯಿತು, ವಿರಾಧ ವಧೆಯನ್ನು ಮಾಡೋಣ ಅಂತಾನೆ ರಾಮ. ಹಾಗೆ ಜನಸ್ಥಾನದಲ್ಲಿ 14,000 ಮಂದಿ ರಾಕ್ಷಸರು, ಖರ, ದೂಷಣ, ತ್ರಿಶಿರಸ್ಸು ಇವರನ್ನು ವಧೆ ಮಾಡುವಾಗ ಸೀತೆಯನ್ನು ದೂರದ ಗುಹೆಯಲ್ಲಿ ಬಚ್ಚಿಟ್ಬಿಟ್ಟು ಲಕ್ಷ್ಮಣನನ್ನು ಕಾವಲಿಗಿಟ್ಬಿಟ್ಟು ರಾಮ ಒಬ್ಬನೇ ಯುದ್ಧಕ್ಕೆ ಬಂದಿದ್ದಾನೆ. ಅದಕ್ಕೆ ಮುಂಚೆ ಬೇರೆ ಇವಳು ಹೇಳ್ತಾಳೆ,
ಆ ರಾಕ್ಷಸರನ್ನೆಲ್ಲ ಯಾತಕ್ಕೆ ಕೊಲ್ತೀಯ, ಅವರೇನು ಮಾಡಿದ್ದಾರೆ ನಿನಗೆ ಅಂತ ಹೇಳಿದಾಗ ನಾನು ಋಷಿಗಳಿಗೆ ಮಾತು ಕೊಟ್ಟಿದ್ದೀನಿ, ಅವರನ್ನು ಕೊಲ್ಲಲೇಬೇಕು ಅಂತಾನೆ ರಾಮ, ಅವರನ್ನೂ ಕೊಲ್ಲಬೇಡ ಅನ್ನೋದು ಇವಳ ವಾದ. ಈ ರೀತಿ ಅವಳಿರುವ ಸ್ಥಳದಲ್ಲಿ ಯಾರನ್ನ ವಧಿಸುವುದಕ್ಕೂ ಕೂಡ ಆ ಮಹಾಲಕ್ಷ್ಮಿ ಒಪ್ಪಿಕೊಳ್ಳುವವಳೇ ಅಲ್ಲ. ಆದ್ರಿಂದ ಲಕ್ಷ್ಮಣನಿಗೆ ಕೈಂಕರ್ಯ ಪ್ರಾಪ್ತಿ ಇವಳ ಮುಖೇನ, ಸುಗ್ರೀವನಿಗೆ ರಾಮಸಖ್ಯ ಇವಳ ಮುಖೇನ, ವಿಭೀಷಣನಿಗೆ ಇವಳ ಮುಖೇನ. ತಾಟಕೆಯನ್ನ ಕೊಂದ ರಾಮ ಶೂರ್ಪಣಿಕೆಯನ್ನ ಯಾಕೆ ಬಿಟ್ಬಿಟ್ಟ ಅಂತ ಕೇಳಿದ್ರು. ತಾಟಕೆಯನ್ನ ಕೊಂದಾಗ ರಾಮ ಬ್ರಹ್ಮಚಾರಿ, ಇವಳು ಪಕ್ಕದಲ್ಲಿ ಇರಲಿಲ್ಲ. ವಿಶ್ವಾಮಿತ್ರ ಹೊಡೆಯಿಂದ್ರು, ವಿಶ್ವಾಮಿತ್ರಸ್ಯ ವಚನಾತ್, ದೊಡ್ಡವ್ರ ಮಾತು ಮೀರಬಾರ್ದು, ತಾಟಕಾವಧ ಆಗೋಯ್ತು. ಶೂರ್ಪಣಿಕೆಯನ್ನ ಯಾತಕ್ಕೆ ಕೊಲ್ಲಿಲ್ಲ ಅಂದ್ರು, ಪಕ್ಕದಲ್ಲಿ ಇದ್ದಾಳೆ, ಇವಳು ಕೊಲ್ಲೋದಕ್ಕೆ ಬಿಡೋದೇ ಇಲ್ಲ. ಇವಳ ಮುಂದೆ ಯಾರ ವಧೆಯೂ ಸಾಧ್ಯವಿಲ್ಲ. ರಾಮನಿಗಿಂತ ಒಬ್ಬ ಧನುರ್ವಿದ್ಯೆಯಲ್ಲಿ ನುರಿತವನು ಬೇಕಾ? ಧನುರ್ವೇದೇಚು ನಿಷ್ಠಿತ. ನಾರದರು ಹೇಳ್ತಾರೆ, ಧನುರ್ ಬಾಣಗಳನ್ನು ಪ್ರಯೋಗ ಮಾಡುವುದರಲ್ಲಿ ರಾಮನಿಗೆ ಸಮಾನರಾದವರು ಯಾರೂ ಇಲ್ಲ. ಆದರೆ ಒಂದು ಜಿಂಕೆಯನ್ನು ಹಿಡಿಯೋಕ್ಕಾಗಲಿಲ್ಲ ರಾಮನಿಗೆ. ಆ ಯಾವುದೋ ಒಂದು ರಾಕ್ಷಸ ಅದು ಒಂದು ಜಿಂಕೆ ವೇಷ ತೊಡ್ಕೊಂಡು ಬಂದಿದೆ, ಆ ಜಿಂಕೆ ರಾಮನಿಗೆ ಸಿಗ್ಲಿಲ್ವಂತೆ, ಅದೆಲ್ಲ ಓಡಿ ಹೋಯ್ತಂತೆ, ಅದ್ರ ಹಿಂದೆ ರಾಮ ಹೋದ್ರಂತೆ. ಏನಿದೆಲ್ಲ ಕತೆ? ರಾಮನಂತಹ ಬಿಲ್ಗಾರನಿಗೆ, ಧನುರ್ಧರ ಶ್ರೇಷ್ಠರಾದವನಿಗೆ ಒಂದು ಜಿಂಕೆಯನ್ನು ಹಿಡಿಯೋಕ್ಕಾಗಲ್ವ ಅಂದರು. ಅದಲ್ಲ, ಅದು ಇವಳು ಕಣ್ಣು ತಪ್ಪಿಸಿ ಹೋಗಬೇಕು. ಇವಳದನ್ನು ನೋಡ್ತಾ ಇದ್ರೆ ಅದಕ್ಕೆ ಸಾವು ಬರೋದೇ ಇಲ್ಲ. ಇವಳ ಕಟಾಕ್ಷದಿಂದ ಇವಳದನ್ನು ಕೊಲ್ಲೋದಕ್ಕೆ ಬಿಡೋಲ್ಲ. ಆದ್ದರಿಂದ ಸೀತೆಯ ದೃಷ್ಟಿಯಿಂದ ಜಿಂಕೆ ದೂರ ಆಗಬೇಕು. ಅದಕ್ಕಾಗಿ ರಾಮ ಅದು ಸಿಕ್ಕಿದ್ರೂ ಹೊಡಿದಂಗೆ ಅದನ್ನು ದೂರ ಕರ್ಕೊಂಡು ಹೋಗ್ಬೇಕಾಗಿ ಬಂತು. ಇದೆಲ್ಲವೂ ರಾಮಾಯಣದಲ್ಲಿರುವ ರಹಸ್ಯಾರ್ಥಗಳು. ಇದೆಲ್ಲ ಪುರುಷಕಾರ ವೈಭವ. ಇಡೀ ರಾಮಾಯಣ ಏನು ಅಂತ ಕೇಳಿದ್ರು ವಾಲ್ಮೀಕಿಗಳು ಹೇಳ್ತಾರೆ, ಶ್ರೀರಾಮಾಯಣವನ್ನು ರಚನೆ ಮಾಡಿದಾಗ ರಾಮಾಯಣಕ್ಕೆ ಇಟ್ಟ ಹೆಸರು ಪೌಲಸ್ತ್ಯವಧ ಎಂಬುದಾಗಿ. ರಾಮಾಯಣ ಅನ್ನೋದು ಅದರ ಹೆಸರು ಅಲ್ಲ, ರಾವಣ ವಧೆ. ಪುಲಸ್ತ್ಯನ ವಂಶದಲ್ಲಿ ಬಂದಂತಹ ಪೌಲಸ್ತ್ಯನ ವಧೆ ಎಂಬುದು ಆ ಗ್ರಂಥಕ್ಕೆ ಇಟ್ಟ ಹೆಸರು. ಆಗ ವಾಲ್ಮೀಕಿಗೆ ಅನ್ನಿಸ್ತಂತೆ, ಇಷ್ಟು ಚೆನ್ನಾಗಿ ಪರಮಾತ್ಮನ ಚರಿತ್ರೆ ಬರೆದ್ಬಿಟ್ಟು ಯಾವನೋ ರಾಕ್ಷಸನ ಹೆಸರಿಡದ ಚೆನ್ನಾಗಿಲ್ಲ ಅನ್ನಿಸ್ತು. ಆಗ ರಾಮ ರಾಜ್ಯ ಆಳ್ತಾ ಇದ್ದ. ವಾಲ್ಮೀಕಿ ಮುನಿವರ್ಯರು ಶ್ರೀರಾಮಾಯಣವನ್ನು ರಚನೆ ಮಾಡಿದಾಗ ರಾಮರಾಜ್ಯದ ಕಾಲ, ರಾಮ ರಾಜ್ಯವನ್ನು ಆಳ್ತಾ ಇದ್ದ. ಆದ್ದರಿಂದ ಅವನೇ ನಾಯಕ, ರಾಮಸ್ಯ ಅಯನಂ ರಾಮಾಯಣ ಅಂತ ಹೆಸರಿಟ್ಬಿಟ್ರು. ಆದರೂ ವಾಲ್ಮೀಕಿಗಳಿಗೆ ತೃಪ್ತಿ ಇಲ್ಲ. ಏನು ತೃಪ್ತಿ ಇಲ್ಲ? ಈ ಹೆಸರು ಸರಿ ಇಲ್ಲ, ಈ ನಾಮಕರಣವೂ ಈ ಗ್ರಂಥಕ್ಕೆ ಸರಿ ಇಲ್ಲ ಎಂಬುದು ವಾಲ್ಮೀಕಿಗಳ ಭಾವನೆ. ಹಾಗಾದರೆ ಏನು ಹೆಸರಿಡಬೇಕು? ಅವರೇನು ಹೇಳ್ತಾರೆ? ಸೀತಾ ಕೃತ್ಸ್ನಂ ಸೀತಾಯಾಶ್ಚರಿತಂ ಮಹತ್. ಗ್ರಂಥದ ಹೆಸರು ರಾಮಾಯಣ, ಆದರೆ ಈ 24,000 ಶ್ಲೋಕದ ಗ್ರಂಥದಲ್ಲಿ ಒಂದೊಂದು ಅಕ್ಷರವು ಸೀತೆಯ ಚರಿತ್ರೆ. ರಾಮಾಯಣ ಅಂತ ಗ್ರಂಥಕ್ಕೆ ಹೆಸರು, ಆದರೆ ಅದೇನು ಸೀತೆಯ ಚರಿತ್ರೆ ಅಂದ್ಬಿಟ್ರು ವಾಲ್ಮೀಕಿ. ಕೃತ್ಸ್ನಂ ಪರಿಪೂರ್ಣವಾಗಿ ಶ್ರೀರಾಮಾಯಣ ಪೂರ್ಣವಾಗಿ ಸೀತೆಯ ಚರಿತ್ರೆ ಅಂತ ವಾಲ್ಮೀಕಿಗಳೇ ಹೇಳ್ಬಿಟ್ರು. ಅಂದರೆ ಏನು? ಶ್ರೀರಾಮಾಯಣ ಗ್ರಂಥ ಏನು? ಪುರುಷಕಾರ ವೈಭವ, ಪುರುಷಕಾರ ಭೂತಳಾದ ಮಹಾಲಕ್ಷ್ಮಿಯ ವೈಭವವೇ ರಾಮಾಯಣ. ಇದನ್ನು ಆಚಾರ್ಯರು ಹೇಳ್ಬಿಟ್ರು. ಮಹಾಭಾರತ ಏನು ಹೇಳುತ್ತೆ? ಉಪಾಯ ವೈಭವ, ಅಂದರೆ ನಮಗೆ ಸಾಧನನಾದ ಪರಮಾತ್ಮ, ಸಿದ್ಧ ಸಾಧನನಾದ ಸಾಧನ ಗೌರವ, ಮೋಕ್ಷವನ್ನು ನಮಗೆ ತಂದುಕೊಡುವ ಸಾಧನವಾದ ಪರಮಾತ್ಮ ವೈಭವವನ್ನು ಹೇಳುವುದು ಮಹಾಭಾರತ. ಪುರುಷಕಾರ ವೈಭವವನ್ನು ಹೇಳುವುದು ಶ್ರೀರಾಮಾಯಣ. ಎರಡು ಇತಿಹಾಸಗಳು. ಇತಿಹಾಸ ಶ್ರೇಷ್ಠಮಾನ ಶ್ರೀರಾಮಾಯಣத்திலே ಪುರುಷಕಾರ ವೈಭವಂ சொல்லித்து, ಮಹಾಭಾರತத்திலே ಸಾಧನ ವೈಭವಂ சொல்லித்து ಹೇಳ್ಬಿಟ್ರು ಪೂರ್ವಾಚಾರ್ಯರು. ಎರಡು ಇತಿಹಾಸ ಗ್ರಂಥಗಳು, ಒಂದು ರಾಮಾಯಣ, ಒಂದು ಮಹಾಭಾರತ. ಅದರಲ್ಲಿ ಶ್ರೇಷ್ಠವಾದದ್ದು ರಾಮಾಯಣ. ಆ ಇತಿಹಾಸ ಶ್ರೇಷ್ಠವಾದ ರಾಮಾಯಣದಲ್ಲಿ ಏನು ಹೇಳಲ್ಪಟ್ಟಿದೆ? ಪುರುಷಕಾರ ವೈಭವ. ಮಹಾಭಾರತದಲ್ಲಿ ಸಾಧನ ಗೌರವ ಅದು ಹೇಳಲ್ಪಟ್ಟಿದೆ ಎಂದುಬಿಟ್ರು. ಈ ರೀತಿ ಸೀತಾಯಾಶ್ಚರಿತಂ ಮಹತ್. ಆದ್ರಿಂದಲೇ ಎಲ್ಲ ಕಡೆಗಳಲ್ಲಿ ಸೀತಾ ವೈಭವವನ್ನು ನಾವು ಕಾಣ್ತೀವಿ. ರಾಮಾಯಣದಲ್ಲಿ ಎಲ್ಲಕ್ಕಿಂತ ಒಂದು ದೊಡ್ಡದಾದ ಒಂದು
ದೃಷ್ಟಾಂತವನ್ನ ಪುರುಷಕಾರ ವೈಭವಕ್ಕೆ ಶ್ರೀರಾಮಾಯಣದಲ್ಲಿ ನಮಗೆ ನೀಡ್ತಾರೆ. ಆ ಶೂರ್ಪಣಕ್ಕೆ ಬದುಕಿ ಉಳಿದಿದ್ದು ಇವಳ ಸನ್ನಿಧಿಯಿಂದ, ತಾಟಕೆ ಮರಣಿಸಿದ್ದು ಅವಳಿಂದ. ಕಂಬರಾಮಾಯಣ, ತಮಿಳಲ್ಲಿ ಕಂಬನಾಟ್ಟಾಳ್ವಾನ್ ರಾಮಾಯಣವನ್ನು ರಚನೆ ಮಾಡಿದ. ಅಲ್ಲಿ ಆ ರಾಮಾಯಣದಲ್ಲಿ ವಾಲಿ ಒಂದು ಮಾತು ಹೇಳ್ತಾನೆ, ಸೀತೆ ನಿನ್ನ ಪಕ್ಕದಲ್ಲಿದ್ದಿದ್ರೆ ನನಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ ಅಂತಾನೆ. ವಾಲಿ ವಧೆಯನ್ನು ರಾಮ ಮಾಡಿದನಲ್ಲವ, ಅವಳೇನಾದರೂ ನಿನ್ನ ಜೊತೆ ಇದ್ದಿದ್ರೆ ನನಗೆ ಈ ಗತಿ ಬರ್ತಿರ್ಲಿಲ್ಲ ಅಂತಾನೆ ವಾಲಿ. ಅಂದರೇನು? ಯಾರನ್ನೂ ನಿಗ್ರಹ ಮಾಡುವುದಕ್ಕೆ ಅವಳು ಬಿಡೋಲ್ಲ. ಎಲ್ಲರನ್ನೂ ಅಂಗೀಕಾರ ಮಾಡು, ಎಲ್ರಿಗೂ ಕೃಪೆ ಮಾಡು, ಅವನ್ ಯಾಕೆ ವಧಿಸ್ತೀಯ, ಇವನ್ ಯಾಕೆ ಹೊಡಿತೀಯ, ಇದೆಲ್ಲವ ಕರುಣಾಮಯಿಯಾದ ದಯಾಮಯಿಯಾದ ಅವಳ ಗುಣ. ಹೀಗೆ ಪುರುಷಕಾರವನ್ನು ಮಾಡಬೇಕಾದ್ರೆ 3 ಗುಣಗಳು ಅವಳಿಗಿರ್ಬೇಕಂತೆ. ಯಾವುದು ಅಂದರು? ಕೃಪೆ, ಪಾರತಂತ್ರ್ಯ, ಅನನ್ಯಾರ್ಹತ್ವ ಅಂದ್ಬಿಟ್ರು. ಕೃಪೆ ನಮ್ಮ ವಿಷಯದಲ್ಲಿ, ಅಯ್ಯೋ ಸಂಸಾರ ಮಂಡಲದಲ್ಲಿ ಬಿದ್ದ ಈ ಜೀವಾತ್ಮ ಹೀಗೆ ಕಷ್ಟಪಡ್ತಾನಲ್ಲ, ಹೇಗಾದರೂ ಮಾಡಿ ಈ ಜೀವನನ್ನ ಆ ನಮ್ಮ ಲೋಕ ಪರಂಪದಕ್ಕೆ ಕರ್ಕೊಂಡು ಹೋಗ್ಬಿಡ್ಬೇಕು, ಪರಮಾತ್ಮನ ಅನುಗ್ರಹ ಮಾಡಬೇಕು ಅಂತ ನಮ್ಮ ಮೇಲಿನ ದಯೆ. ಇನ್ನು ಪಾರತಂತ್ರ್ಯ, ಪರಮಾತ್ಮನಿಗೆ ಪರತಂತ್ರಳಾದವಳು, ಪರಮಾತ್ಮನಿಗೆ ಅನನ್ಯಾರ್ಹತ್ವ, ಮೀಸಲಾದವಳು. ಪರಮಾತ್ಮನಿಗೆ ಪರತಂತ್ರಳಾಗಿ ಪರಮಾತ್ಮನಿಗೆ ಮೀಸಲಾದವಳಾದ್ದರಿಂದ ಇವಳು ಹೇಳಿದಾಗ ಪರಮಾತ್ಮ ಕೇಳ್ತಾನಂತೆ, ಇವಳು ನನಗಾಗೇ ಇರೋವಳು, ನನ್ನ ಅಭ್ಯುದಯವನ್ನು ನೋಡುವವಳು, ನನ್ನ ಗುಣಗಳನ್ನು ಪೋಷಿಸುವವಳು ಅಂತೇಳಿ ಇವಳು ಹೇಳಿದಾಗ ಪರಮಾತ್ಮ ಕೇಳ್ತಾನಂತೆ. ಆದ್ದರಿಂದ ಇವಳು ಕೈ ಒತ್ತ ಬಂದ ಪುರುಷಕಾರವಿದೆ ಎಂಬುದಾಗಿ ಆಚಾರ್ಯರು ಕೊಂಡಾಡ್ತಾರೆ. ಇವಳಿಗಿಂತ ಶಿಫಾರಸು ಮಾಡೋರು ಇನ್ನೊಬ್ಬರು ಬೇಕಾ? ಇವಳೇ ಅದು ಎಂಬುದಾಗಿ ಇವಳನ್ನು ನಿವಾರಿಸಿದ ಶೂರ್ಪಣಕ ಕಟ್ಟಕ್ಕೊಳಗಾದಳು. ಅದೇ ರೀತಿ ಆ ಶೂರ್ಪಣಿಕೆ ರಾಮನನ್ನು ಆಸೆ ಪಟ್ಟಳು. ಪರಮಾತ್ಮನನ್ನು ಆಸೆ ಪಡೋದು ಒಳ್ಳೆ ವಿಷಯ ಅಲ್ವಾ? ರಾಮನನ್ನು ಆಸೆ ಪಟ್ಟಳಲ್ವ? ಅಂದಮೇಲೆ ರಾಮ ಅವಳನ್ನು ಅಂಗೀಕಾರ ಮಾಡಬೇಕಲ್ವಾ? ಯಾಕೆ ಅವಳು ಕಿವಿ ಮೂಗು ಕತ್ತರಿಸ್ದ ಅಂದ? ಅವಳು ಬರೀ ರಾಮನನ್ನು ಪ್ರೀತಿಸಿದ್ರೆ ಪರವಾಗಿಲ್ಲ, ಕೆಟ್ಟ ಕೆಟ್ಟ ಮಾತುಗಳಿಂದ ಸೀತೆಯನ್ನು ಬೈತಾಳೆ, ಸೀತೆಯ ಗುಣಗಳನ್ನೆಲ್ಲ ನಿಂದನೆ ಮಾಡ್ತಾಳೆ, ಅವಳ ಪಾತಿವ್ರತ್ಯವನ್ನೆಲ್ಲ ಬೈತಾಳೆ. ಈ ರೀತಿ ಪರಮಾತ್ಮನಿಗೆ ಪರಮಪ್ರಿಯಳಾದ ಪುರುಷಕಾರ ರೂಪಿಣಿಯಾದ ಸೀತೆಯನ್ನು ನಿಂದನೆ ಮಾಡಿದ್ದು ಶೂರ್ಪಣಿಕೆ ಮಾಡಿದ ಅಪಚಾರ. ನಮ್ಮ ಪೂರ್ವಾಚಾರಗಳು ರಸವಾಗಿ ಒಂದು ಮಾತು ಹೇಳ್ತಾರೆ, ಅವಳೇನಾದರೂ ಸೀತೆಯ ಮುಖೇನ ರಾಮನ ಬಳಿಗೆ ಬಂದಿದ್ದರೆ ಜನಸ್ಥಾನದಲ್ಲಿ ಏನು ನಡೀತಿತ್ತು? ಶೂರ್ಪಣಕ ವಿವಾಹ ನಡೀತಾ ಇತ್ತು. ಶೂರ್ಪಣಕ ಕಲ್ಯಾಣ, ಸೀತಾ ಕಲ್ಯಾಣ ಅಂತ ಹೇಳೋ ಹಾಗೆ ಶೂರ್ಪಣಕ ಕಲ್ಯಾಣ ನಡೀತಿತ್ತು. ಹೇಗೆ? ಸೀತಾ ಮುಖೇನ ಬಂದಿದ್ರೆ ಅವಳೇನು ಮಾಡಿದ್ಲು? ಸೀತೆಯನ್ನು ನಿಂದನೆ ಮಾಡಿದ್ಲು, ಸೀತೆಯನ್ನು ತಿಂದುಬಿಡ್ತೀನಿ ಇದ್ಲು, ಕೊಂದುಬಿಡ್ತೀನಿ ಇದ್ಲು, ಕಿವಿ ಮೂಗು ಹೋಯ್ತು. ಇದೆಲ್ಲವ ರಾಮಾಯಣದ ರಹಸ್ಯಾರ್ಥ. ಆದ್ದರಿಂದ ಇದೆಲ್ಲವೂ ಕೂಡ ಪುರುಷಕಾರ ವೈಭವ. ಮಾಷದಿರಿದು ಪೆತ್ತೆ நம்முடைய வாழ்வு ವಾಕ್ಯನ್ನವಾ. ಆಳ್ವಾರ ಹಾಡ್ತಾರೆ ತಿರುವಾಯ್ಮಳಿಯಲ್ಲಿ. ಅಂದರೆ ಏನು? ನಾವು ಪರಮಾತ್ಮನ ಬಳಿಗೆ ಹೋಗದೆ ಇರ್ತೀವಲ್ಲ, ಭಾಗವತರು ಬೇಡ, ಆಚಾರ್ಯ ಬೇಡ, ಏನು ಬೇಡ ಅಂತ, ಅದು ನಮ್ಮ ನಾಶ. ಶದಿರ್ ಯಾವುದು? ಭಾಗವತ ಆಚಾರ್ಯ ಮುಖೇನ ಪರಮಾತ್ಮನನ್ನು ಆಶ್ರಯಿಸುವುದು ಚತುರತೆ. ಮಾಷದಿರ್ ಅತಿ ದೊಡ್ಡದಾದ ಚಾತುರ್ಯ ಯಾವುದು ಗೊತ್ತಾ? ಇವಳ ಮೂಲಕ ಪರಮಾತ್ಮನ ಬಳಿಗೆ ಹೋಗೋದು. ಮಾಷದಿರ್ ಇದು ಪೆತ್ತೆ நம்முடைய வாழ்வு ವೈಕ್ಯನ್ನವಾ. ನಮ್ಮ ಉಜ್ಜೀವನಕ್ಕೆ ಕಾರಣ ಇವಳಲ್ಲವಾ. ಆದ್ದರಿಂದ ಆ ಪುರುಷಕಾರ ರೂಪಿಣಿಯಾದವಳ ಮುಖೇನವೇ ಪರಮಾತ್ಮನನ್ನು ಆಶ್ರಯಣ. ತಾಟಕೆ ಮಾರೀಚ ಸುಬಾಹುಗಳನ್ನು ರಾಮ ವಿಶ್ವಾಮಿತ್ರ ಯಜ್ಞದಲ್ಲಿ ಶಿಕ್ಷೆ ಮಾಡ್ದ. ಆಗ ಸೀತೆ ಇಲ್ಲ. ಮಾರೀಚ ವಧೆ, ಸೀತೆ ಆಗ ದೂರದಲ್ಲಿ ಇದ್ದಾಳೆ. ಜಿಂಕೆಯನ್ನು ರಾಮ ದೂರ ಕರ್ಕೊಂಡು ಬಂದ್ಬಿಟ್ಟ. ವಾಲಿ ವಧೆ, ಸೀತೆ ಇಲ್ಲ. ರಾವಣ ವಧೆ, ಸೀತೆ ಇಲ್ಲ. ಚಿತ್ರಕೂಟದ ತಪ್ಪಲಿನಲ್ಲಿ ಮಂದಾಕಿನಿ ನದಿಯಲ್ಲಿ ಜಲಕ್ರೀಡೆಯಾಡಿ ಇಬ್ಬರಿಗೂ ಆಯಾಸ ಏರ್ಪಟ್ಟಾಗ ಸೀತೆಯ ಮಡಿಲಲ್ಲಿ ರಾಮ ಮಲಗಿರ್ತಾನೆ. ಸುಖಸುಪ್ತ ಶ್ರೀಮಾನ್ ಎಂತಾರೆ ವಾಲ್ಮೀಕಿಯಲ್ಲಿ. ಏನು ಚೆನ್ನಾಗಿದೆ ರಾಮನ ನಿದ್ರಾ ಭಂಗಿಯ ಆ ಸೌಂದರ್ಯ, ಅದನ್ನು ಸೀತೆ ಅನುಭವಿಸ್ತಾ ಇದ್ದಾಳೆ. ತೊಡೆಯ ಮೇಲೆ ಮಲಗಿದ ರಾಮನ ಶಯನ ಭಂಗಿಯನ್ನು ಸೀತೆ ಆನಂದದಿಂದ ನೋಡಿ ಅನುಭವಿಸ್ತಾ ಇದ್ದಾಳಂತೆ. ಆಗ ಬಂದ ಒಬ್ಬ ಇಂದ್ರನಿಗೆ ಒಬ್ಬಳು ಅಸುರ ಪತ್ನಿ, ಅವಳಿಗೆ ಮಗನಾಗಿ ಹುಟ್ಟಿದವನು ಒಬ್ಬ ಜಯಂತ ಎಂಬುವವನಾಗಿ. ಆ ಜಯಂತನಿಗೆ ಈ ಸೀತೆಯ ರೂಪದ ಮೇಲೆ ಕಣ್ಣು, ಈ ರಾಕ್ಷಸರಿಗೆಲ್ಲ ಇವಳು ಸೌಂದರ್ಯದ ಮೇಲೆ ಕಣ್ಣು. ಅವನೇನು ಮಾಡ್ದ? ಒಂದು ಕಾಗೆಯ
ರೂಪವನ್ನು ತಾಳಿ ಮೇಲೆ ಮೇಲೆ ಭಯಂಕರವಾಗಿ ಸುತ್ತಿ ಬರ್ತಾನೆ. ರಾಮ ಗಾಢ ನಿದ್ರೆಯಲ್ಲಿ ಇದ್ದಾನೆ. ಆಗ ಆ ಕಾಮುಕನಿಗೆ ತನ್ನ ಕಾಮುಕತೆಯನ್ನು ತಡ್ಕೊಳ್ಳೋಕ್ಕಾಗಲಿಲ್ಲ. ಮಿತಿಮೀರಿದ ಕಾಮದಿಂದ ಮೇಲಿಂದ ಬಂದು ಸೀತೆಯ ಸ್ತನಗಳನ್ನು ಕುಕ್ಕಿ ಸೀತೆಯ ವಕ್ಷಸ್ಥಳದಲ್ಲಿ ಗಾಯವನ್ನು ಮಾಡಿಬಿಟ್ಟ. ಆಗ ಅವಳ ವಕ್ಷಸ್ಥಳದಿಂದ ರಕ್ತ ಸೋರುತ್ತೆ. ರಾಮನ ಹಣೆಯ ಮೇಲೆ ರಕ್ತಬಿಂದು ಬೀಳುತ್ತೆ. ಕೂಡಲೇ ರಾಮ ಕಣ್ ತೆಗಿತಾನೆ, ನೋಡ್ತಾನೆ ಘೋರ ರೂಪಿಯಾದ ಒಂದು ಕಾಗೆ ಮೇಲೆ ಹಾರಾಡ್ತಾ ಇದೆ. ಸೀತೆಯ ವಕ್ಷಸ್ಥಳದಲ್ಲಿ ವ್ರಣ ಏರ್ಪಟ್ಟುಬಿಟ್ಟಿದೆ. ಕೋಪ ಬಂತು ರಾಮನಿಗೆ. ಕೂಡಲೇ ಪಕ್ಕದಲ್ಲಿದ್ದ ಒಂದು ತೃಣವನ್ನು ತೆಗೆದುಕೊಂಡು ಅದರಲ್ಲಿ ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಿಸಿ ಆ ಕಾಗೆ ಮೇಲೆ ಪ್ರಯೋಗ ಮಾಡಿಬಿಟ್ಟ. ಆ ಕಾಗೆ ಈ ಬ್ರಹ್ಮಾಸ್ತ್ರದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಆ ಕಾಗೆ 3 ಲೋಕಾನ್ ಸಂಪರಿಕ್ರಮ್ಯ 3 ಲೋಕಕ್ಕೂ ಹೋಯ್ತು. ಹೋಗದೇ ಇರೋ ಜಾಗವೇ ಇಲ್ಲ. ಸಪಿತ್ರ ಚ ಪರಿತ್ಯಕ್ತ ಸಮರ್ಷಿಭಿ. ವಾಲ್ಮೀಕಿಗಳು ಹೇಳ್ತಾರೆ, ತಾಯಿ ಹತ್ರ ಹೋದ್ನಂತೆ. ರಾಮ ಬಾಣವ ಅವಳು ಬಾಗ್ಲಾಕ್ಬಿಟ್ಲು. ಇಂದ್ರ ಸೇರಿಸ್ಲೇ ಇಲ್ಲ. ತಪ್ಪು ಮಾಡಿದೆಯಾ ಅನುಭವಿಸು. ರಾಮ ಬಾಣಕ್ಕೆ ನಾನು ಯಾವ ವಿಧವಾದ ರಕ್ಷಣೆ ಕೊಡಲಾರೆ ಅಂದ್ಬಿಟ್ಟ ದೇವೇಂದ್ರ ತಂದೆ. ಮಹರ್ಷಿಗಳು ಕೈಬಿಟ್ರು, ದೇವತೆಗಳು ಕೈಬಿಟ್ರು, ಅಪ್ಪ ಅಮ್ಮ ಕೈಬಿಟ್ರು, ಎಲ್ಲರೂ ಕೈಬಿಟ್ಟಾಗ 3 ಲೋಕವನ್ನು ಸುತ್ತಿ ಎಲ್ಲಿಯೂ ಆಶ್ರಯ ಸಿಗದೆ ಆ ಕಾಗೆ ಇಲ್ಲಿಂದ ಹೋಯಿತು, ಇಲ್ಲಿಗೆ ಬಂತು. ರಾಮಾಶ್ರಮಕ್ಕೆ ಅದು ತಿರುಗಿ ಬಂದಿತು. ರಾಮನ ಬಳಿಗೆ ಬರಬೇಕು ಅಂತ ಬರಲಿಲ್ಲ. ಹೀಗೆ ಒಂದು ಸುತ್ತು ಹೋಗಿ ಜಾಗಕ್ಕೆ ಮತ್ತೆ ವಾಪಸ್ ಬಂತು. ಹಾರಿ ರೆಕ್ಕೆಗಳು ಸೋತು ಹೋಗಿ ಆ ಕಾಕಾಸುರ ಕೆಳಗಡೆ ಬಿದ್ದಾಗ ಹೇಗೆ ಬಿದ್ದ? ತಲೆ ಯಾವುದೋ ಕಡೆಗೆ, ಕಾಲು ರಾಮನ ಕಡೆಗೆ ಬರುವ ಹಾಗೆ ಬಿದ್ದುಬಿಟ್ಟ. ಆ ರಾಮ ತನ್ನ ಬ್ರಹ್ಮಾಸ್ತ್ರ ಎಲ್ಲೋಯ್ತು ಅಂತ ನೋಡ್ತಾ ಇದ್ದಾನಂತೆ. ಸೀತೆ ನೋಡಿದ್ಲಂತೆ, ಅಯ್ಯೋ ಬಿದ್ದವನು ಬಿದ್ದ, ತಲೆ ರಾಮನ ಕಡೆಗೆ ಬಿಡಬಾರ್ದಾಗಿತ್ತ ಅಂದ್ಬಿಟ್ಟು ಕೂಡಲೇ ಆ ಕಾಕಾಸುರನನ್ನು ಎತ್ಕೊಂಡು ಅವನ ತಲೆಯನ್ನು ರಾಮನ ಪಾದದಲ್ಲಿ ಜೋಡಿಸಿ, ರಾಮ ಕಾಪಾಡು, ರಾಮ ಕಾಪಾಡು, ಕಾಕಾಸುರ ಶರಣಾಗತಿ ಮಾಡಿಬಿಟ್ಟ, ನೋಡು ತ್ರಾಹೀತಿ ಭರ್ತಾರಂ, ತ್ರಾಹಿ ಕಾಪಾಡು ತನ್ನ ವಕ್ಷಸ್ಥಳದಲ್ಲಿ ವ್ರಣವನ್ನು ಉಂಟು ಮಾಡಿ ಘೋರ ಅಪಚಾರ ಮಾಡಿದ ಆ ಕಾಕಾಸುರನ ತಲೆಯನ್ನ ತಚ್ಚಿರಃ ಪಾದಯೋ ಯೋಜಯಾಮಾಸ ಜಾನಕಿ. ಪದ್ಮಪುರಾಣದಲ್ಲಿ ವ್ಯಾಸಮುನಿವರ್ಯರು ಹೇಳ್ತಾರೆ, ತಚ್ಚಿರಃ ಆ ಕಾಕಾಸುರನ ತಲೆ ಅಂದರು. ಯಾವ ಕಾಕಾಸುರ? ಮಾಡಬಾರದ ಅಪಚಾರವನ್ನು, ಘೋರ ಅಪಚಾರವನ್ನು ಮಾಡಿದ ಆ ಕಾಕಾಸುರನ ತಲೆಯನ್ನು ಪಾದಯೋಹೋ ರಾಮನ ಪಾದಗಳಲ್ಲಿ ಯೋಜಯಾಮಾಸ ಇವಳು ಕೂಡಿಸಿಟ್ಬಿಟ್ಟು ಕಾಕಾಸುರ ಶರಣಾಗತಿ ಮಾಡ್ದ. ರಕ್ಷಿಸು ಅಂತಾಳಂತೆ. ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ, ವಧಾರ್ಹಮಪಿ ಕಾಕುತ್ಸ್ಥಃ ಕೃಪಯಾ ಪರ್ಯಪಾಲಯತೆ. ವಧೆಗೆ ಕಾಕಾಸುರ ಅರ್ಹನಾಗಿದ್ದರೂ ಕೂಡ ಕೃಪೆಯಿಂದ ರಾಮ ರಕ್ಷಿಸಿದ ಅಂದ್ಲು. ಆ ಕೃಪಾ ಶಬ್ದ ಯಾರು? ಇವಳು. ಕೃಪಾ ಶಬ್ದ ವಾಚ್ಯಳಾದವಳು ಪಕ್ಕದಲ್ಲಿರುವ ಸೀತೆ. ಇವಳ ಅನುಗ್ರಹದಿಂದ ಕಾಕಾಸುರ ಉಳಿದನಲ್ಲವ. ಈ ರೀತಿ ಮಾಡಬಾರದ ಅಪಚಾರ ಮಾಡಿದವನು ಇವಳು ಕ್ಷಮಿಸ್ಬಿಟ್ಟು ಇವಳೇ ತಲೆ ತಂದು ಜೋಡಿಸಿ ಶರಣಾಗತಿ ಮಾಡಿದ್ರು ಕಾಪಾಡು ಅಂತಳಂತೆ. ಅದಲ್ಲವಾ ಇವಳ ವಾತ್ಸಲ್ಯ, ಅದಲ್ಲವಾ ಇವಳ ಪುರುಷಕಾರ. ಆದರೆ ರಾವಣ ಇಂಥ ಅಪಚಾರ ಎಲ್ಲ ಮಾಡಲಿಲ್ಲ. ಇವಳನ್ನು ಅಪಹಾರ ಮಾಡಿಕೊಂಡು ಹೋದ, ಅಶೋಕವನದಲ್ಲಿ ಸೆರೆ ಇಟ್ಟ. ಆದರೆ ರಾವಣನನ್ನು ರಾಮ ವಧಿಸಿದ. ಕಾರಣ ಏನು ಅಂದರು? ಲೋಕಾಚಾರ್ಯರು ಒಂದೇ ಮಾತಲ್ಲಿ ಹೇಳ್ಬಿಟ್ರು, ಇವಳ್ ಸನ್ನಿಧಿಯಾಲೆ ಕಾಕಂ ತಲೆ ಪೆತ್ತದೆ ಅದಿಲ್ಲ ಮಯಾಲೆ ರಾವಣನ್ ಮುಡಿಂದಾನ್. ಇವಳ ಪಕ್ಕದಲ್ಲಿದ್ಲು, ಕಾಕಾಸುರ ಉಳಿದ. ಇವಳ ಪಕ್ಕದಲ್ಲಿ ಇಲ್ಲ, ರಾವಣ ಮಡಿದ. ಇಷ್ಟೇ ವ್ಯತ್ಯಾಸ ಅಂದ್ಬಿಟ್ರು. ಇವಳ್ ಸನ್ನಿಧಿಯಾಲೆ ಕಾಕಂ ತಲೆ ಪೆತ್ತದೆ ಅದಿಲ್ಲ ಮಯಾಲೆ ರಾವಣನ್ ಮುಡಿಂದಾನ್. ಏನಾದರೂ ರಣರಂಗದಲ್ಲಿ ರಾಮನ ಪಕ್ಕದಲ್ಲಿ ಇವಳಿದ್ದಿದ್ರೆ ರಾವಣನನ್ನು ಮದುವೆ ಮಾಡೋಕ್ಕೂ ಇವಳು ಬಿಡ್ತಾ ಇರಲಿಲ್ಲ. ಆ ರೀತಿ ಇವಳ ಪುರುಷಕಾರ ಕೃತ್ಯ. ಹಾಗೆ ಆ ಎಲ್ಲರಿಗೂ ಕೂಡ ಕೃಪೆಯನ್ನು ಮಾಡುವವಳು, ಅನುಗ್ರಹವನ್ನು ಮಾಡುವವಳು ಈ ಮಹಾಲಕ್ಷ್ಮಿ. ಹನುಮಾನ್ ರಾಮದೂತನಾಗಿ ಹೋದಾಗ ಅವನಿಗೇನು ಸಿಕ್ತು? ಬಾಲದಲ್ಲಿ ಬೆಂಕಿ ಇಟ್ಟರು, ಕಟ್ಟಾಕಿದ್ರು, ಅವಮಾನ ಮಾಡಿದ್ರು, ಎಲ್ಲ ಆಯಿತು ರಾವಣನ ಸಭೆಯಲ್ಲಿ. ಆದರೆ ಸೀತಾದೂತನಾಗಿ ಹಿಂತಿರುಗಿ ಬರ್ತಾನೆ. ಬಂದಾಗ ಅವನಿಗೇನು ಸಿಕ್ತು ಅಂತ ಕೇಳಿದ್ರೆ ರಾಮಲಿಂಗನ ಸಿಕ್ತು.
ಏಷ ಸರ್ವಸ್ವಭೂತಸ್ತು ಪರಿಷ್ವಂಗೋ ಹನುಮತಃ ಎಂಬುದಾಗಿ ಪರಮಾತ್ಮನ ಆಲಿಂಗನದ ಭಾಗ್ಯ ಹನುಮಾನನಿಗೆ ಸಿಕ್ಕಿದ್ದು. ಸೀತಾ ಬರುವಾಗ ಸೀತಾದೂತನಾಗಿ ಬಂದ, ಹೋಗುವಾಗ ರಾಮದೂತನಾಗಿ ಹೋದ. ರಾಮದೂತನಾಗಿ ಹೋದಾಗ ಬಾಲಕ್ ಬೆಂಕಿ, ಸೀತಾದೂತನಾಗಿ ಬಂದಾಗ ಭಗವದಾಲಿಂಗನ. ಇದಲ್ಲವಾ ಇವಳ ವೈಭವ ಅಂತಾರೆ ನಮ್ಮ ಆಚಾರ್ಯರುಗಳು. ಈ ರೀತಿ ಇವಳ ಒಂದು ಪುರುಷಕಾರ ವೈಭವ, ಇವಳ ಕೃಪೆ ಯಾರಿಗೆ ಏರ್ಪಡುತ್ತೆ ಅದು. ಹನುಮಾನ್ ಲಂಕೆಗೆ ಹೋಗ್ತಾನೆ, ಇಡೀ ಲಂಕೆಯನ್ನು ಹುಡುಕಿದ್ರು ಸೀತೆ ಕಣ್ಣಿಗೆ ಬೀಳಲ್ಲ. ಎಲ್ಲಿದ್ದಾಳೆ ಸೀತೆ, ಎಷ್ಟು ಹುಡುಕುವುದು, ಎಲ್ಲ ಮಾಡಿದ್ರೂ ಕೂಡ ಅವಳು ಇರೋ ಸ್ಥಳವೇ ಕಣ್ಣಿಗೆ ಬೀಳ್ತಿಲ್ವಲ್ಲ. ಕೊನೆಗೆ ಒಂದು ಪುಟ್ಟ ಕಪಿಯ ರೂಪವನ್ನು ತಾಳಿ ಲಂಕೆಯ ಪ್ರಾಕಾರದ ಗೋಡೆಯ ಮೇಲೆ ಕುಳಿತುಕೊಂಡು ಏನು ಮಾಡುವುದಕ್ಕೂ ತೋಚದೆ ಇವನೇನು ಮಾಡ್ತಾನೆ, ನಮೋಸ್ತು ರಾಮಾಯ ಚ ಲಕ್ಷ್ಮಣಾಯ ದೇವ್ಯೈಶ್ಚ ತಸ್ಯೈ ಜನಕಾತ್ಮಜಾಯೈ ಎಂಬುದಾಗಿ ಸೀತೆಯನ್ನು ಸೇರಿಸಿ ಸ್ತೋತ್ರ ಮಾಡ್ತಾನೆ. ರಾಮನಿಗೆ ಲಕ್ಷ್ಮಣನಿಗೆ ನಮಸ್ಕಾರ, ಜನಕಾತ್ಮಜಾಯೈ ಜನಕನ ಪುತ್ರಿಯಾದವಳಿಗೆ ನಮಸ್ಕಾರ, ನಮೋಸ್ತು ರಾಮಾಯ ಚ ಸ ಲಕ್ಷ್ಮಣಾಯ ದೇವ್ಯೈ ಚ ತಸ್ಯೈ ಜನಕಾತ್ಮಜಾಯೈ ಎಂಬುದಾಗಿ ಇವನು ಸ್ತೋತ್ರವನ್ನು ಮಾಡ್ತಾನೆ. ಆಗ ಅದುವರೆವಿಗೂ ಕಣ್ಣಿಗೆ ಬೀಳದ ಅಶೋಕವನ ಆ ಕಣ್ಣಿಗೆ ಬೀಳುತ್ತೆ. ಎಷ್ಟು ಹುಡುಕಿದ್ರೂ ಅಶೋಕವನ ಕಣ್ಣಿಗೆ ಬಿದ್ದಿರಲಿಲ್ಲ. ದೇವ್ಯೈ ತಸ್ಯೈ ಜನಕಾತ್ಮಜಾಯೈ ಅಂದ ಕೂಡಲೇ ಅಶೋಕವನ ಕಣ್ಣಿಗೆ ಬೀಳತ್ತೆ. ಜನಕಾತ್ಮಜಾಯೈ ಎಂದ ಹನುಮಾನ್ ವ್ಯಾಖ್ಯಾನ ಮಾಡ್ತಾರೆ ಆ ಶಬ್ದಕ್ಕೆ. ಹೇಗೆ ಜನಕರಾಜನಿಗೆ ನೀನಾಗಿ ಯಜ್ಞಭೂಮಿಯಲ್ಲಿ ತೋರಿಸಿಕೊಂಡೆಯೋ ಹಾಗೆ ಈಗ ನನಗೆ ನೀನಾಗಿ ತೋರಿಸಿಕೊಳ್ಳಬೇಕು, ನಿನ್ನನ್ನು ಹುಡುಕುವ ಸಾಮರ್ಥ್ಯ ನನಗಿಲ್ಲ ಎಂಬುದು ಮಾತಿನ ಅರ್ಥ. ವೈದೇಹಿ, ಮೈಥಿಲಿ, ಸೀತಾ ಯಾವ ಪದವೂ ಅಲ್ಲಿಲ್ಲ. ಅಲ್ಲೇನಿದೆ, ಜನಕಾತ್ಮಜಾಯೈ ಅಂತಿದೆ. ಆ ಜನಕಾತ್ಮಜ ಅನ್ನಕ್ಕೊಂದು ವ್ಯಾಖ್ಯಾನ ಮಾಡ್ತಾರೆ. ಅಂದರೆ ಜನಕನಿಗೆ ಹೇಗೆ ನೀನಾಗಿ ದರ್ಶನವನ್ನು ಕೊಟ್ಟೆಯೋ ಆ ರೀತಿ ಈಗ ನನಗೆ ನೀನಾಗಿ ದರ್ಶನವನ್ನು ಕೊಡಬೇಕು. ನಿನ್ನನ್ನು ನೀನು ತೋರಿಸ್ಕೊಂಡ್ರೆ ನಾನು ನಿನ್ನನ್ನು ಕಾಣಬಲ್ಲೆನೇ ಹೊರತು ನಾನಾಗಿ ನಿನ್ನನ್ನು ಕಾಣಬಲ್ಲೆನಾ ತಾಯಿ ಎಂಬ ಭಾವ ಇವನಿಗೆ ಏರ್ಪಟ್ಟ ಕೂಡಲೇ ಅಶೋಕವನ ಕಣ್ಣಿಗೆ ಬಿತ್ತು. ಅಲ್ಲಿಗೆ ಹೋದ, ಶಿಂಶುಭ ವೃಕ್ಷದಲ್ಲಿ ಕುಳಿತ, ರಾಮಾಯಣವನ್ನು ಹಾಡಿದ, ಸೀತೆಯ ಜೊತೆ ಸಂಭಾಷಣೆ, ಚೂಡಾಮಣಿ ತೆಗೆದುಕೊಂಡು ಕ್ಷೇಮವಾಗಿ ಹಿಂತಿರುಗಿ ಬಂದ. ರಾಮಾಲಿಂಗನ ಪ್ರಾಪ್ತಿಯಾಯಿತು. ಇದಲ್ಲವಾ ಇವಳ ಪುರುಷಕಾರ ವೈಭವ. ಆ ರೀತಿ ಈ ಪುರುಷಕಾರ ವೈಭವವನ್ನು ಕೊಂಡಾಡ್ತಾರೆ ಇಲ್ಲಿ ಎಲ್ಲರೂ ಕೂಡ. ಮಯಾ ಕಾಲಮಿಮಂ ಪ್ರಾಪ್ಯ ದತ್ತಶ್ಚಾಸ್ತು ಮಹಾತ್ಮನಃ ಇತ್ಯುಕ್ತ್ವಾ ಪ್ರೀತಿ ಹೃಶ್ವಾಂಗೋ ರಾಮಸ್ತ್ವಂ ಪರಿಶಸ್ವಜೇ. ಆಹಾ, ಎಂತಹ ನನಗೆ ಒಳ್ಳೆಯ ಆನಂದವನ್ನು ಉಂಟು ಮಾಡುವ ಕಾಲ ಪ್ರಾಪ್ತವಾಯಿತು ಈ ವಾನರನಿಂದ ಅಂಥೇಳಿ ರಾಮ ಆ ಹನುಮಾನನನ್ನು ಗಾಢಾಲಿಂಗನ ಮಾಡ್ಕೊಂಡ್ಬಿಟ್ಟ. ರಾಮ ತನ್ನ ಶರೀರವನ್ನೇ ಕೊಟ್ಟ ಅಂದ್ರೇನು, ಲೋಕದಲ್ಲಿರುವ ಎಲ್ಲವನ್ನ ಕೊಟ್ಟ ಅಂತ ಅರ್ಥ. ಪರಮಾತ್ಮನೇ ವಿಶ್ವಾಕಾರನಾದವನಲ್ಲವ. ತನ್ನ ಆಲಿಂಗನ ಕೊಟ್ಟ ಅಂದರೆ ಏನು ಕೊಡೋದು ಅಂತ ತಿಳಿದೆ ಎಲ್ಲವನ್ನ ಕೊಟ್ಬಿಟ್ಟಂತೆ. ಏಷ ಸರ್ವಸ್ವಭೂತಸ್ತು ಪರಿಷ್ವಂಗೋ ಹನುಮತಃ ಅಂತಾರೆ. ಇದು ಪುರುಷಕಾರ ವೈಭವ. ಆ ರೀತಿ ಇಲ್ಲಿ ಆ ಪುರುಷಕಾರ ರೂಪಿಣಿಯಾಗಿ ಇರ್ತಕ್ಕಂತಹ ಆ ನಪ್ಪಿನ್ನಾಯ್ ಅವಳು ಕೃಷ್ಣನಿಗೆ, ಗೊಲ್ಲನಾದ ಕೃಷ್ಣನಿಗೆ ಪ್ರಿಯಪತ್ನಿಯಾಗಿ ಇರುವವಳು ಈ ನಪ್ಪಿನ್ನೈ. ಅವಳನ್ನು ನಾವು ಬಿಟ್ಟೆವಲ್ಲವ. ಅವಳ ಕೃಪೆ ಇಲ್ಲದೆ ನಮಗೆ ಪರಮಾತ್ಮ ಪ್ರಾಪ್ತಿಯಾಗುತ್ತಾ? ಅವಳ ದರ್ಶನವಿಲ್ಲದೆ ನಮಗೆ ಭಗವಲ್ಲಾಭ ಏರ್ಪಡುತ್ತದೆಯಾ? ಆದ್ದರಿಂದ ಅವಳನ್ನು ನಾವು ಬಿಟ್ಟವಲ್ಲ ಎಂಬುದಾಗಿ ದೂತೋಹಂ ರಾಮಸ್ಯ ಅಂತಾನೆ ಹನುಮಾನ್. ಹಿಂತಿರುಗಿ ಬರುವಾಗ ದಾಸೋಹಂ ಕೋಸಲೇಂದ್ರಸ್ಯ ಅಂತಾನೆ. ದೂತನಾದವನು ದಾಸ ಎಂಬ ಆತ್ಮಸ್ವರೂಪ ಜ್ಞಾನ ಏರ್ಪಟ್ಟದ್ದು ಇವಳ ಕಟಾಕ್ಷವಾದ ಮೇಲೆ ಹನುಮಾನನಿಗೆ. ಇದೆಲ್ಲವೂ ಕೂಡ ರಾಮಾಯಣದಲ್ಲಿ ಇರ್ತಕ್ಕಂತಹ ಪುರುಷಕಾರ ವೈಭವ. ಇವಳ ಮುಖೇನವೇ ಎಲ್ಲರಿಗೆ ಆ ಪರಮಾತ್ಮ ಪ್ರಾಪ್ತಿ. ನಮ್ಮ ಅಪರಾಧಗಳನ್ನು ಕ್ಷಮಿಸುವಂತೆ ಪರಮಾತ್ಮನ ಮನಸ್ಸನ್ನು ಒಲಿಸ್ತಾಳೆ ಆ ಜಗನ್ಮಾತೆ. ಅದಕ್ಕಾಗಿ ಅವನ ವಕ್ಷಸ್ಥಳದಲ್ಲಿ ನಿತ್ಯವಾಸರಸಿಕಾಂ ತತ್ಕ್ಷಾಂತಿ ಸಂವರ್ಧಿನಿ ಪರಮಾತ್ಮನ ಕ್ಷಮಾಗುಣವನ್ನು ಮೇಲೆ ಮೇಲೆ ಅಭಿವೃದ್ಧಿ ಮಾಡ್ತಾಳೆ. ಇವತ್ತು ಶುಕ್ರವಾರ ಮಹಾಲಕ್ಷ್ಮಿ ವೈಭವನ ಕೇಳುವ ಒಂದು ಭಾಗ್ಯವನ್ನು ಆ ಜಗನ್ಮಾತೆ ನಮಗೆ ಕೊಟ್ಟಿದ್ದಾಳೆ. ಈ ರೀತಿ ಆ
ಪುರುಷಕಾರ ರೂಪಿಣಿಯಾಗಿ ಇರ್ತಕ್ಕಂತಹ ಅವಳ ಒಂದು ವೈಭವ. ಆದ್ದರಿಂದ ಅಂತಹ ಪಿರಾಟಿ, ಅಂತಹ ಪುರುಷಕಾರವನ್ನ ನಾವು ಬಿಟ್ಟೆವಲ್ಲ, ಅಪರಾಧವಾಯಿತು ಅಂತೇಳಿ ಆಂಡಾಳ್ ಕೃಷ್ಣಾವತಾರದಲ್ಲಿ ಪ್ರಧಾನ ಪುರುಷಕಾರ ರೂಪಿಣಿಯಾಗಿರ್ತಕ್ಕಂತಹ ನೀಳಾ ಅವಳನ್ನ ಪ್ರಾರ್ಥನೆ ಮಾಡುತ್ತಾ ಅವಳನ್ನ ಆಶ್ರಯಿಸಿ ಅವಳ ಮುಖೇನ ಕೃಷ್ಣ ಸಂಶ್ಲೇಷವನ್ನ ಅಪೇಕ್ಷೆ ಪಡ್ತಕ್ಕಂತಹ ಅದ್ಭುತವಾದ ಪುರುಷಕಾರ ವೈಭವವನ್ನ ನಿರೂಪಣೆ ಮಾಡುವ ತಿರುಪ್ಪಾವೈ ದಿವ್ಯಶಾಸ್ತ್ರದ 18ನೆಯ ಪಾಶುರವೇ ಒಂದು ಮದ ಕಳಿತ್ತನ್ ಓಡಾದ ತೋಳ್ವಲಿಯನ್ ನಂದಗೋಪಾಲನ್ ಮರುಮಗಳೇ ನಪ್ಪಿನ್ನಾಯ್ ಎಂಬುದಾಗಿ ಆ ನೀಳೆಯನ್ನ ನಪ್ಪಿನ್ನಾಯ್ ಎಂಬುದಾಗಿ ಆಂಡಾಳ್ ಸಂಬೋಧನೆ ಮಾಡ್ತಾಳೆ. ನಪ್ಪಿನ್ನೈ ಎಂದರೆ ಸುಂದರವಾದ ತಲೆಕೂದಲನ್ನು ಉಳ್ಳವಳು, ಅಪಾರ ಸೌಂದರ್ಯವತಿ ಅಂತ ಅರ್ಥ. ಇಲ್ಲಿ ನೀಳಾ ಎಂಬುದು ಸಂಸ್ಕೃತ ಪದ, ತಮಿಳಿನಲ್ಲಿ ನಪ್ಪಿನ್ನೈ ಎಂಬುದಾಗಿ ಅವಳನ್ನು ಕರೀತಾರೆ. ಆ ನಪ್ಪಿನ್ನಾಯ್ ಎಂಬುದಾಗಿ ಅವಳನ್ನು ಆಂಡಾಳ್ ಸಂಬೋಧನೆ ಮಾಡುವಾಗ ಹೇಗೆ ಕರೀತಾಳೆ ಅವಳನ್ನು? ಒಂದು ಮದಗಳಿತ್ತನ್, ಮದಜಲವನ್ನ ಸುರಿಸತಕ್ಕಂತಹ ಮದಭರಿತವಾದ ಆನೆಗಳನ್ನು ಉಳ್ಳವನು ಅಂತ ಒಂದರ್ಥ. ಯಾರು? ನಂದಗೋಪಾಲನ್. ಅಪಾರವಾದ ಆನೆಗಳಿದೆಯಂತೆ ನಂದಗೋಪಾಲನ ಹತ್ರ. ನಂದಗೋಪಾಲನ ಹತ್ರ ಹಸುಗರು, ಎಮ್ಮೆ, ಕೋಳಿ, ಕುರಿ ಇದೆ, ಅದು ಗೊತ್ತು. ಆನೆ ಇದೆಯಾ ಅಂದರು. ವಸುದೇವನಿಗಿರುವ ಐಶ್ವರ್ಯವಲ್ಲ ಇವ್ರಿಗೂ ಉಂಟಂತೆ. ಕಾರಣ ಮಿತ್ರ ಅಂತ ಹೇಳಿ ವಸುದೇವ ಆನೆ, ಕುದುರೆ ಎಲ್ಲ ವಸುದೇವ ಇವರಿಗೂ ಕೊಟ್ಬಿಟ್ಟಿದ್ದಾನಂತೆ. ಹಸು ಕರುಗಳ ಜೊತೆಯಲ್ಲಿ ಆನೆಗಳು ಅಲಿಯುತ್ತವಂತೆ ಗೋಕುಲದಲ್ಲಿ. ಒಂದು ಮದ ಕಳಿತನ್, ಕಳಿರ್ ಅಂದರೆ ಆನೆ, ಒಂದು ಮದ, ಮದಜಲವನ್ನು ಸುರಿಸತಕ್ಕಂತಹ ಅಪಾರವಾದ ಆ ಬಲಿಷ್ಠವಾದ ಆನೆಗಳನ್ನು ಉಳ್ಳವನು ಅಂತ ಒಂದರ್ಥ. ಇನ್ನೊಂದು ಮದಭರಿತವಾದ ಆನೆಯನ್ನು ಮುಂದೆ ನೂಕಬಲ್ಲಂತಹ ತೋಳ್ವಲಿಯನ್, ಬಾಹುಬಲವನ್ನು ಉಳ್ಳಂತಹ ನಂದಗೋಪಾಲ. ಆ ನಂದಗೋಪಾಲನನ್ನ ಮೊದಲನೇ ಪಾಶರದಲ್ಲಿ ಕೂರ್ವೇಲ್ ಕೊಡಂತೊಳಿದನ್ ನಂದಗೋಪನ್, ನೆನ್ನೆಯ ಪಾಶರದಲ್ಲಿ ಅರಂ செய்யும் ನಂದಗೋಪಾಲ, ಇಂದು ತೋಳ್ವಲಿಯನ್ ನಂದಗೋಪಾಲನ್. ಇವನು ಬರೀ ದಾನ ಧರ್ಮಶೀಲನಲ್ಲ, ಅಪರಿಮಿತವಾದ ಬಲವನ್ನು ಉಳ್ಳವನು, ಬಾಹುಬಲವನ್ನು ಉಳ್ಳಂತಹ ನಂದಗೋಪಾಲ ಎಂಬುದಾಗಿ ಇವನ ಬಾಹುಬಲವನ್ನು ಕೊಂಡಾಡ್ತಾಳೆ. ಕಾರಣ ಏನು ಅಂದರೆ, ಒಳಗಡೆ ಅಂತಃಪುರದಲ್ಲಿ ಈ ನೀಳಾಕೃಷ್ಣ ಇಬ್ಬರು ಮಲಗಿದ್ದಾರೆ. ಪರಸ್ಪರ ಪ್ರಣಯದಲ್ಲಿ ಒಬ್ಬರು ಮೈ ಮರೆತಾಗ ಯಾವನಾದರೂ ಅಸುರ ಬಂದ್ಬಿಟ್ರೆ ಏನು ಮಾಡುವುದು? ಆದರೆ ಹಾಗಾಗದಂತೆ ಆ ಮಿಥುನವನ್ನು ತನ್ನ ಬಾಹುಬಲದಿಂದ ರಕ್ಷಣೆ ಮಾಡುವ ನಂದಗೋಪಾಲ ಎಂಬ ಭಾವನೆ ಆಂಡಾಳರಿಗೆ. ಓಡಾದ ತೋಳ್ವಲಿಯನ್, ಶತ್ರುಗಳು ಬಂದರೆ ಅವರುಗಳನ್ನ ಕಂಡು ಹೆದರಿ ಓಡದೆ ಶತ್ರುಗಳೇ ಪಲಾಯನ ಮಾಡುವಂತೆ ಬಾಹುಬಲವನ್ನು ಉಳ್ಳಂತಹ ನಂದಗೋಪಾಲನ ಮರುಮಗಳೇ, ಸೊಸೆಯಾದವಳೇ ಎಂಬುದಾಗಿ ಇವಳನ್ನು ಕರೀತಾಳೆ. ಒಂದು ಮದಗಳಿತ್ತನ್ ಓಡಾದ ತೋಳ್ವಲಿಯನ್ ನಂದಗೋಪಾಲನ್ ಮರುಮಗಳೇ. ಅಪಾರವಾದ ಬಾಹುಬಲವನ್ನು ಉಳ್ಳಂತಹ ಮದಿಸಿದ ಆನೆಯನ್ನು ಕೂಡ ತಳ್ಳಬಲ್ಲಂತಹ ಬಾಹುಬಲವನ್ನು ಉಳ್ಳಂತಹ ನಂದಗೋಪಾಲನ ಮರುಮಗಳೇ, ಸೊಸೆಯಾದವಳೇ ಎಂದು. ಈ ಒಳಗಡೆ ಮಲಗಿದಳದ ನಪ್ಪಿನ್ನೆ, ಅವಳು ಬಾಯೇ ತೆಗಿಲಿಲ್ಲ, ಮಾತೂ ಆಡಲಿಲ್ಲ. ಅವಳು ಒಬ್ಬಳು ಗೋಪಿಕೆಯಲ್ಲವಾ, ಗೊಲ್ಲಕನ್ಯೆಯಲ್ಲವಾ? ಈ ಮಿಕ್ಕಿದ ಗೋಪಿಕೆಯರು ಏನು ಮಾಡಿದ್ರೋ ಅದನ್ನೇ ಅವಳು ಮಾಡ್ತಾ ಇದ್ದಾಳೆ, ಮಾತನಾಡದೆ ಮಲಗಿದ್ದಾಳೆ. ಕಾರಣ ಏನು ಅಂದರು, ನಂದಗೋಪಾಲನ ಸೊಸೆ ಅಂತ ಕರೆದಲ್ಲ, ಗೋಕುಲದಲ್ಲಿ ನಂದಗೋಪಾಲನ ಸೊಸೆ ಅಲ್ಲದೇ ಇರೋರು ಯಾರು? ಎಲ್ಲ ಹೆಣ್ಮಕ್ಳು ಕೃಷ್ಣನ ಪತ್ನಿಯರು, ಎಲ್ಲರಿಗೂ ಕೃಷ್ಣ ಬೇಕು, ಎಲ್ಲರೂ ಕೃಷ್ಣಂ ಪತಿಮೇಕರು. ಹೀಗಿರುವಾಗ ಆ ಗೋಕುಲದಲ್ಲಿರೋ ಹೆಣ್ಮಕ್ಳಿಗೆಲ್ಲ ಈ ನಂದಗೋಪಾಲನು ಸೊಸೆಯರು, ಎಲ್ಲರಿಗೂ ನಂದಗೋಪಾಲ ಮಾವ, ಯಾರನ್ನೋ ಕರಿತಿದ್ದಾರೆ ಅಂತ ಸುಮ್ಮನಿದ್ಲಂತೆ. ಆಗ ಆಂಡಾಳ್ ಹೇಳ್ತಾಳೆ, ಅಮ್ಮ ಯಾರನ್ನೋ ಕರಿತಿಲ್ಲ, ನಿನ್ನೆ ಕರಿತಿದ್ದೀವಿ, ನಪ್ಪಿನ್ನಾಯ್ ಎಂಬುದಾಗಿ ಅವಳ ಹೆಸರನ್ನು ಹೇಳ್ತಾರಂತೆ. ಆ ಹೆಸರು ಹೇಳಿದ್ದಕ್ಕೊಂದು ವ್ಯಾಖ್ಯಾನ ಏನು? ಈ ಎಲ್ಲರೂ ಕೂಡ ಸೊಸೆಯಾಗಿರುವಾಗ ನನ್ನ ಕರೀತಿದ್ರ ಅಂಥೇಳಿ ಅವನ ಒಳಗಡೆ ಆನಂದವಾಗಿ ಮಲಗಿದಾಳಂತೆ. ಯಾರನ್ನೋ ಕರೀಲಿಲ್ಲ, ನಿನ್ನೆ ಕರಿತಿದ್ದೀವಿ ಅಂತ. ಒಂದು ಮದ ಕಳಿತನ್ ಓಡಾದ ತೋಳ್ವಲಿಯನ್ ನಂದಗೋಪಾಲನ್ ಮರುಮಗಳೇ ಎಂಬುದಾಗಿ ಕರೀತಾರಂತೆ. ಇಷ್ಟೆಲ್ಲ ಯಾಕೆ ಹೇಳಬೇಕು? ನೇರಾಗಿ ನಪ್ಪಿನ್ನಾಯ್ ಅಂತ ಕರಿಬಹುದಲ್ಲವ?
ಸುಂದರವಾದ ತಲೆಕೂದಲನ್ನು ಉಳ್ಳ ಲಾವಣ್ಯವತಿಯೇ, ಸೌಂದರ್ಯವತಿಯಾದಂತಹ ನಪ್ಪಿನ್ನೆಯೇ ಅಂತ ಕರಿಬೋದಲ್ವಾ, ಅದೆಲ್ಲ ಬಿಟ್ಟರು. ಬಲಿಷ್ಠವಾದ ಆನೆಗಳನ್ನು ತಳ್ಳಬಲ್ಲಂತಹ ಅಪಾರವಾದ ಬಾಹುಬಲವುಳ್ಳ ನಂದಗೋಪಾಲನ ಸೊಸೆಯಾದವಳೇ ನೀಲಾದೇವಿಯೇ. ಇಷ್ಟೆಲ್ಲ ಯಾಕೆ ಬೇಕು ಒಂದು? ಈಗ ಅವಳಿಂದ ಕೆಲಸ ಆಗಬೇಕು ಇವರಿಗೆ. ಕೃಷ್ಣನನ್ನು ಕಳುಹಿಸಿ ಕೃಷ್ಣನೊಡನೆ ಈ ಗೋಪಿಕೆಯರನ್ನು ಅವಳು ಕೂಡಿಸಬೇಕು. ಅದಕ್ಕಾಗಿ ಅವಳಿಗೆ ಪ್ರಿಯವಾಗುವ ಹಾಗೆ ಮಾತಾಡ್ತಾರಂತೆ. ಏನು ಅವಳಿಗೆ ಪ್ರಿಯ ಅಂದರು? ರಾವಣ ಬರ್ತಾನೆ, ಸೀತಾಪಹರಣ ಮಾಡೋದಕ್ಕೆ ರಾವಣ ಬರ್ತಾನೆ. ಅದುವರೆಗೂ ಅವನಿಗೆ ಅತಿ ಕಾಮಿ, ಅವನು ಅನುಭವಿಸದೇ ಇರುವ ಸ್ತ್ರೀ ಜಾತಿಯೇ ಇಲ್ಲ ಅಂತಹವನು ರಾವಣ. ಆದರೆ ಸೀತೆಯಂತಹ ಸೌಂದರ್ಯ ಲಾವಣ್ಯವತಿಯನ್ನು ಅವನು ಇದುವರೆಗೂ ನೋಡಿರಲಿಲ್ಲ. ಅವಳನ್ನು ನೋಡಿ ಕೇಳ್ತಾನೆ, ಎಲ್ಲ ಈ ಸುಂದರಿ, ನಿನ್ನಟ್ಟು ಸುಂದರಿಯನ್ನು ನೋಡಿಲ್ಲ, ನೀನು ಯಾರು ಇತ್ಯಾದಿಗಳೆಲ್ಲ ಕೇಳ್ತಾನೆ. ಆಗ ಅವಳು ಏನು ಹೇಳ್ತಾಳೆ? ಏನು ಉತ್ತರ ಕೊಟ್ಟಿರ್ಬೋದು, ನೀನು ಯಾರು ಅಂತ ಅವಳನ್ನು ರಾವಣ ಕೇಳಿದಾಗ ಅವಳು ಏನು ಉತ್ತರ ಕೊಟ್ಟಳು? ಸ್ನುಷಾ ದಶರಥಸ್ಯಾಹಂ ಶತ್ರು ಸೈನ್ಯ ಪ್ರತಾಪಿನಃ, ನಾನು ದಶರಥ ಚಕ್ರವರ್ತಿಯ ಸೊಸೆ, ಶತ್ರುಗಳನ್ನು ತನ್ನ ಬಾಹುಬಲದಿಂದ ನಡುಗಿಸಬಲ್ಲಂತಹ ಮಹಾಪರಾಕ್ರಮಶಾಲಿಯಾದ ದಶರಥನ ಸೊಸೆ ನಾನು. ರಾಮನ ಪತ್ನಿ ಅನ್ನಲಿಲ್ಲ, ಜನಕನ ಮಗಳು ಅನ್ನಲಿಲ್ಲ. ಏನು ಹೇಳ್ತಾಳೆ? ಮಾವನವರನ್ನು ಇಟ್ಟು ತನ್ನನ್ನು ನಿರೂಪಣೆ ಮಾಡ್ತಾಳೆ. ಒಂದು ಹೆಣ್ಣುಮಗಳು ಮದುವೆ ಆದಮೇಲೆ ತನ್ನನ್ನು ಹೇಗೆ ಪರಿಚಯ ಮಾಡ್ಕೋಬೇಕು ಅನ್ನೋದನ್ನು ಸೀತಾ ಹೇಳ್ತಾ ಇದ್ದಾಳೆ. ಶತ್ರು ಸೈನ್ಯ ಪ್ರತಾಪಿನಃ, ಶತ್ರುಗಳನ್ನು ಅಪಾರವಾದ ಪರಾಕ್ರಮದಿಂದ ಶತ್ರುಗಳಿಗೆ ಸಿಂಹಸ್ವಪ್ನವಾಗಿರುವ ಅಪರಿಮಿತವಾದ ಪರಾಕ್ರಮಶಾಲಿಯಾದ ದಶರಥನ ಸೊಸೆ ಅಂತ ಹೇಳಿದ್ಲು. ಅಂದರೆ ಹಾಗೆ ಹೇಳ್ಕೊಳ್ಳೋದ್ರಲ್ಲ ಅವಳಿಗೆ ಆನಂದ. ರಾಮನ ಪತ್ನಿ ಅಂತ ಪರಿಚಯ ಮಾಡ್ಕೊಳ್ಳೋದು, ಜನಕನ ಮಗಳು ಅಂತ ಹೇಳ್ಕೊಳ್ಳೋದ್ರಲ್ಲೋ ಸೀತೆಗೆ ಇಷ್ಟ ಇಲ್ಲ. ಪತಿವ್ರತೆಯಾದ ಸ್ತ್ರೀ ತಾನು ಮೆಟ್ಟಿದ ಕುಲದ ಹಿರಿಯರನ್ನಿಟ್ಟು ತನ್ನನ್ನು ಪರಿಚಯ ಮಾಡಿಕೊಳ್ಳುವುದು ಅವಳಿಗೆ ಗೌರವ, ಅವಳಿಗೆ ಸ್ವರೂಪ, ಅವಳಿಗೆ ಅದೇ ಲಕ್ಷಣ. ಇದನ್ನು ಬಲ್ಲವಳು ಸೀತೆಯಾದ್ದರಿಂದ ಪರಾಕ್ರಮಶಾಲಿಯಾದ ದಶರಥನ ಸೊಸೆ ಅಂತ ಹೇಳಿಕೊಂಡು ಅವಳು ಪರಿಚಯ ಮಾಡಿಕೊಂಡಾಗೆ ಈ ನೀಳೆಯೂ ಕೂಡ ಆ ಸೀತೆಯಂತೆ ಪರಮಾತ್ಮನ ಪ್ರಿಯಪತ್ನಿ ಆದ್ದರಿಂದ ಇವಳನ್ನೂ ಆಂಡ ಪರಾಕ್ರಮಶಾಲಿಯಾದ ನಂದಗೋಪನ ಸೊಸೆ ಅಂತ ಕರೀತಾಳಂತೆ. ಅಲ್ಲಿ ಹೇಗೆ ಸೀತೆ ಪರಾಕ್ರಮಿಯಾದ ದಶರಥನ ಸೊಸೆ ಎಂದ್ಲೋ, ಇಲ್ಲಿ ಹಾಗೆ ಪರಾಕ್ರಮಶಾಲಿಯಾದ ಬಾಹುಬಲವುಳ್ಳ ನಂದಗೋಪಾಲನ ಸೊಸೆ ಅಂತ ಕರೆದ್ರೆ ಇವಳಿಗೆ ಆನಂದ ಅಂತ ಹೇಳಿ ನಂದಗೋಪಾಲನ್ ಮರುಮಗಳೇ ತೋಳ್ವಲಿಯನ್ ನಂದಗೋಪಾಲನ್ ಓಡಾದ ತೋಳ್ವಲಿಯನ್ ನಂದಗೋಪಾಲನ್ ಒಂದು ಮದಗಳಿದ್ದ ನೋಡಾದ ತೋಳ್ವಲಿಯನ್ ನಂದಗೋಪಾಲನ್ ಮರುಮಗಳೇ ನಪ್ಪಿನ್ನಾಯ್ ಎಂಬುದಾಗಿ ಅವಳು ಮೆಟ್ಟಿದ ಕುಲವನ್ನು, ಅಲ್ಲಿಯ ಹಿರಿಯರ ಪರಾಕ್ರಮವನ್ನು, ಅಲ್ಲಿನ ಹಿರಿಯರ ವಿಶೇಷ ಗುಣವನ್ನು ಒಂದು ಮದಗಳಿದ್ದನೆಂಬುದರಿಂದ ನಂದಗೋಪಾಲನ ಆನೆಯನ್ನುಳ್ಳ ಐಶ್ವರ್ಯ, ತೋಳ್ವಲಿಯನೆಂಬುದರಿಂದ ಬಾಹುಬಲ ಪರಾಕ್ರಮ, ಇವೆಲ್ಲವನ್ನ ಇಟ್ಟು ನಂದಗೋಪಾಲನನ್ನು ಕೊಂಡಾಡುತ್ತಾ ಅಂಥ ನಂದಗೋಪಾಲನ ಸೊಸೆ ಅಂದರೆ ಇವಳಿಗೆ ಹೆಮ್ಮೆ ಎಂಬುದಾಗಿ ಅವಳಿಗೆ ಆನಂದ ಏರ್ಪಡುವುದಕ್ಕಾಗಿ ಈ ರೀತಿ ಸಂಬೋಧನೆಯನ್ನು ಮಾಡ್ತಾರಂತೆ. ಶತ್ರು ಸೈನ್ಯ ಪ್ರತಾಪಿನಃ ಎಂಬುದಾಗಿ. ಹಾಗೆ ಹನುಮಾನನು ಕೂಡ ಸೀತೆ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಹೋದಾಗ ಶಿಂಶುಪಾ ವೃಕ್ಷದಲ್ಲಿ ಕುಳಿತ ಹನುಮಾನ್ ಈ ಸೀತೆಯನ್ನು ಕಾಪಾಡಬೇಕು, ಆತ್ಮಹತ್ಯೆ ಮಾಡ್ಕೊಳ್ಳದೆ ಇರ್ತಾರೆ. ಅದಕ್ಕೆ ಏನು ಮಾಡಬೇಕು? ಕೂಡಲೇ ರಾಮಾಯಣವನ್ನು ಹೇಳುವುದಕ್ಕೆ ಪ್ರಾರಂಭ ಮಾಡ್ದ. ರಾಮನ ಹೆಸರು ಹೇಳದ್ನ? ಇಲ್ಲ. ರಾಜ ದಶರಥೋ ನಾಮ ರಥಕುಂಜರವಾಜಿಮಾನೆ. ದಶರಥ ಅಂತ ಒಬ್ಬ ರಾಜ ಇದ್ದ. ಅಪರಿಮಿತವಾದ ಆನೆ, ರಥ, ಕುದುರೆ, ಕಾಲಾಳು, ಚತುರಂಗ ಸೈನ್ಯವನ್ನು ಉಳ್ಳವನಾಗಿದ್ದ ಎಂಬುದಾಗಿ ದಶರಥನ ಹೆಸರು ಹೇಳಿದ ಕೂಡಲೇ ಆತ್ಮಹತ್ಯಾ ಪ್ರಯತ್ನವನ್ನು ಕೈಬಿಟ್ಲು ಸೀತೆ. ಇದೆಲ್ಲವಾ ಒಬ್ಬ ಪತಿವ್ರತಾ ಸ್ತ್ರೀಗೆ ಲಕ್ಷಣ. ಆದ್ದರಿಂದ ಆ ರೀತಿ ಅದನ್ನು ನಿರೂಪಕವಾಗಿ ಇಟ್ಟು ಇವಳನ್ನು ಕೊಂಡಾಡ್ತಾಳೆ.
ಇಲ್ಲಿ ಆ ಕೃಷ್ಣ ಅಪರಿಮಿತವಾದ ತೋಳ್ಬಲವನ್ನು ಉಳ್ಳವನಾಗಿ ಪೂತನ, ಶಕಡಾಸುರ, ಅಘಾಸುರ, ಚಾಣೂರ, ಮುಟ್ಟಿಕ ಎಲ್ಲರನ್ನ ದಮನ ಮಾಡಿದ್ನಲ್ಲ. ಎಂಥ ಪರಾಕ್ರಮ ಕೃಷ್ಣನಿಗೆ! ಆ ಪರಾಕ್ರಮ ಎಲ್ಲಿಂದ ಬಂತು? ನಂದಗೋಪಾಲ ಓಡಾದ ತೋಳ್ವಲಿಯನ್. ಈ ನಂದಗೋಪಾಲ ಅಪರಿಮಿತ ಬಾಹುಬಲವುಳ್ಳವನು, ಅವನ ಮಗನಾದ್ರಿಂದ ಇವನೂ ವೀರನಾಗಿದ್ದಾನೆ. ಇವನಿಗೂ ಕೂಡ ಬಾಹುಬಲ ಅಂತಾರೆ. ನಪ್ಪಿನ್ನಾಯ್ ನೀಳಾದೇವಿಯೇ ಎಂಬುದಾಗಿ ಅವಳನ್ನ ಆಂಡಾಳ್ ಸಂಬೋಧನೆ ಮಾಡ್ತಾಳೆ. ಈ ನೀಳ ಯಾರು ಅಂತ ಕೇಳೋದು. ಭಾಗವತದಲ್ಲಿ ಇವಳ ಚರಿತ್ರೆ ಇಲ್ಲ. ಶ್ರೀಮದ್ ಭಾಗವತದಲ್ಲಿ ಇವಳನ್ನು ಸತ್ಯ ಎಂಬ ಹೆಸರಿನಿಂದ ಹೇಳಲಾಗಿದೆ. ಕೃಷ್ಣನ ಅಷ್ಟಮಹಿಷಿಯರಲ್ಲಿ ಸತ್ಯ ಎಂಬುವವಳು ಒಬ್ಬಳು. 7 ವೃಷಭಗಳನ್ನು ದಮನ ಮಾಡಿ ಅವಳನ್ನು ಕೃಷ್ಣ ವಿವಾಹವಾದ ಅನ್ನೋಕ್ಕೆ ನಪ್ಪಿನೆಯ ಚರಿತ್ರೆ ಮುಗಿದೋಯ್ತು. ಆದರೆ ಇವಳ ವಿಸ್ತಾರವಾದ ಚರಿತ್ರೆ ಬರೋದು ಹರಿವಂಶದಲ್ಲಿ. ಭಾಗವತದ ಬಿಟ್ಟೋದ ಭಾಗವೇ ಹರಿವಂಶ. ಕಿಲಭಾಗ ಅಂದ್ರೇನು? ಬಿಟ್ಟೋದ ಭಾಗ. ಭಾಗವತಕ್ಕೆ ಕಾಂಪ್ಲಿಮೆಂಟ್ರಿ ಆಗಿರೋದು ಹರಿವಂಶ. ಆ ಕಿಲಭಾಗವಾದ ಹರಿವಂಶದಲ್ಲಿ ಇವಳ ಚರಿತ್ರೆ ಇದೆ. ಯಾರಿವಳು ಅಂದರು? ಯಶೋಧಾದೇವಿಗೆ ಕುಂಭಗೋಪ ಎಂಬ ಒಬ್ಬ ಸಹೋದರ. ಯಶೋದೆ ಗೊಲ್ಲತಿಯಲ್ಲವಾ? ಆ ಗೊಲ್ಲತಿಯಾದ ಯಶೋದೆಗೆ ಕುಂಭಗೋಪ ಎಂಬ ಒಬ್ಬ ಸಹೋದರನಿದ್ದ. ಆ ಕುಂಭಗೋಪನ ಮಗಳೇ ಇವಳು. ಆ ಕುಂಭಗೋಪ 7 ವೃಷಭಗಳನ್ನು ಇಟ್ಟಿದ್ದಂತೆ. ಆ ವೃಷಭಗಳನ್ನು ದಮನ ಮಾಡಿದವರಿಗೆ ನನ್ನ ಮಗಳನ್ನು ಕೊಟ್ಟು ವಿವಾಹ ಅಂತ. ಕೃಷ್ಣ ಆ 7 ವೃಷಭಗಳನ್ನು ದಮನ ಮಾಡಿ ವಿವಾಹವಾದ ಎಂಬುದಾಗಿ ಆಳ್ವಾರ್ಗಳೆಲ್ಲ ಇವಳ ಚರಿತ್ರೆಯನ್ನು ವಿಸ್ತಾರವಾಗಿ ಗಾನ ಮಾಡ್ತಾರೆ. 4000 ದಿವ್ಯ ಪ್ರಬಂಧದಲ್ಲಿ ಅಲ್ಲಲ್ಲಿ ಇವಳ ಹೆಸರು ನಪ್ಪಿನ್ನಾಯ್ ಅಂತ ಆಂಡಾಳು ಹಾಡ್ತಾಳೆ. ಕೋವೆವಾಯಾಳ್ ಪೊರುಟ್ಟು ಎರತ್ತಂ ಏತ್ತಿನಾಯ್ ಎಂಬುದಾಗಿ ಕೋವೆವಿಯ ಶಿಲೆಗುನಿತ್ತಾಯ್ ಆಳ್ವಾರ್ ಪಾಶ್ರ ತಿರುವಾಯುಮಳಿಯಲ್ಲಿ. ಆ ನೀಳೆಯನ್ನ ಪರಮಾತ್ಮ ಹೇಗೆ ವಿವಾಹವಾದ ಅಂದರು? 7 ವೃಷಭಗಳು ಇವನ ಮೇಲೆ ಏಕಕಾಲಕ್ಕೆ ಏರಿ ಬಂದವಂತೆ. ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾಳಂತೆ. ತೊಂಡೆ ಹಣ್ಣಿನಂತಹ ತುಟಿಗಳನ್ನು ಉಳ್ಳ ಸುಂದರಿಯಾದ ನೀಳೆ ನೋಡ್ತಾ ಇದ್ದಾಳಂತೆ ಕೃಷ್ಣನನ್ನ. ಆ 7 ವೃಷಭಗಳು ಇವನ ಮೇಲೆ ನುಗ್ಗಿ ಬಂದಾಗ ಆ ನೀಳೆಯನ್ನ ಆಲಿಂಗನ ಮಾಡ್ಕೋತೀನಿ ಅಂತ ಹೇಳಿ 7 ವೃಷಭಗಳನ್ನು ಗಟ್ಟಿಯಾಗಿ ಕಟ್ಟಿ ಹಿಡಿದಂತೆ ಅವುಗಳ ಪ್ರಾಣ ಹೋಗ್ಬಿಡುತ್ತಂತೆ. ತಿರುವಾಯುಮಳೆಯಲ್ಲಿ ನಮ್ಮಾಳ್ವಾರ ಹೇಳುವ ಮಾತು. ಹೀಗೆ ಮಾಡಿ ನೀಳೆಯನ್ನ ವಿವಾಹವಾದ. 7 ವೃಷಭಗಳ ದಮನಕ್ಕೆ ಕಾರಣವಾದದ್ದು ನೀಳೆಯ ಮುಗುಳ್ನಗೆ ಅಂತಾರೆ ತಿರುವಾಯುಮೊಳಿಯಲ್ಲಿ ಸ್ವಾಮಿ ನಮ್ಮಾಳ್ವಾರ್. ಅಂತಹ ನಪ್ಪಿನ್ನಾಯ್ ಇವಳು ಕುಂಭಗೋಪ ಎಂಬುವನ ಮಗಳು. ಕುಂಭಗೋಪನ ಮಗಳು ಅಂದರೆ ಯಾರಿಗೂ ಗೊತ್ತೇ ಇಲ್ವಂತೆ. ಕಾರಣ ಏನು ಅಂದರೆ ಹುಟ್ಟಿದಾಗಿರನಿಂದ ಯಶೋದೆಯ ಮನೆಯಲ್ಲೇ ಬೆಳೆದವಳು. ಆದ್ದರಿಂದ ಕುಂಭಗೋಪನ ಮಗಳ. ಅವಳು ಯಾರು ಅಂತ ಕೇಳ್ತಾರಂತೆ. ಅದೇ ಯಶೋದೆಯ ನಂದಗೋಪನ ಮನೆಯಲ್ಲಿದ್ದಾನಲ್ಲ ಕೃಷ್ಣ, ಅವನಿಗೋಸ್ಕರ ಒಂದು ಹುಡುಗಿ ಬೆಳೀತಾ ಇದೆಯಲ್ಲ ಸೊಸೆ, ಅವಳು ಅಂದರೆ ಎಲ್ರಿಗೂ ಗೊತ್ತಂತೆ. ಇಡೀ ಗೋಕುಲದಲ್ಲಿ ನಂದಗೋಪನ ಸೊಸೆ ಅಂದರೆ ಎಲ್ರಿಗೂ ಗೊತ್ತು. ಕುಂಭಗೋಪನ ಮಗಳು ಅಂದರೆ ಯಾರಿಗೂ ಗೊತ್ತಿಲ್ಲ. ಆ ರೀತಿಯಾಗಿ ಕುಂಭಗೋಪನ ಮಗಳಾಗಿ ಅನವರತ ಯಶೋದೆಯ ಪರಿಪಾಲನೆಯಲ್ಲಿಯೇ ಬೆಳೆದಂತಹ ಈ ನಪ್ಪಿನ್ನೈ ಕೃಷ್ಣನಿಗೆ ಪ್ರಿಯಪತ್ನಿಯಾದವಳು. ಅಂತಹ ಕೃಷ್ಣನ ಪ್ರೇಯಸಿಯಾಗಿ ಕೃಷ್ಣಾಲಿಂಗನದಲ್ಲಿ ಇರ್ತಕ್ಕಂತಹ ಈ ಗೊಲ್ಲನ ಪುರುಷಕಾರ ರೂಪಿಣಿಯಾದ ನಪ್ಪಿನ್ನೈಯನ್ನ ಆಂಡಾಳ್ ನಂದಗೋಪಾಲನ್ ಮರುಮಗಳೇ ನಪ್ಪಿನ್ನಾಯ್ ಎಂಬುದಾಗಿ ಅವಳನ್ನು ಸಂಬೋಧನೆ ಮಾಡ್ತಾರೆ. ಹರಿವಂಶದಲ್ಲಿ ಇವಳ ಚರಿತ್ರೆ ಇದೆ ಅಂತ ವೇದಾಂತ ದೇಶಿಕರ ಯಾದವಾಭ್ಯುದಯ ಕಾವ್ಯಕ್ಕೆ ವ್ಯಾಖ್ಯಾನ ಮಾಡುವ ಅಪ್ಪಯ್ಯ ದೀಕ್ಷಿತರು ಇವಳ ಚರಿತ್ರೆಯನ್ನು ಹೇಳ್ತಾರೆ. ಅದಕ್ಕೆ ಮೇಲೆ ಇವಳ ಜೊತೆಯಲ್ಲಿ ಕೃಷ್ಣನನ್ನ ಆಳ್ವಾರಗಳು ಆಂಡಾಳ್ ಸಾಕ್ಷಾತ್ಕಾರ ಮಾಡಿದ್ದಾರೆ. ಆದ್ದರಿಂದ ಈ ನಪ್ಪಿನ್ನೈಯನ್ನ ಕೃಷ್ಣಾವತಾರದಲ್ಲಿ ಪುರುಷಕಾರ ರೂಪಿಣಿಯಾಗಿ ಆಂಡಾಳ್ ಗಾನ ಮಾಡ್ತಾಳೆ. ನಪ್ಪಿನ್ನಾಯ್ ನಂದಗೋಪಾಲನ್ ಮರುಮಗಳೇ ನಪ್ಪಿನ್ನಾಯ್ ಅಂತ ಕರೆದಾಗ ಅವಳು ಏನೂ ಮಾತಾಡಲಿಲ್ಲ, ಮೌನವಾಗಿ ಮಲಗಿದಾಳೆ. ಯಾವ ವಿಧವಾದ ಪ್ರತ್ಯುತ್ತರವನ್ನು ಕೂಡ ಅವಳು ಹೇಳ್ತಾ ಇಲ್ಲ. ಈಗ ಆಂಡಾಳೆ ಏನು ಮಾಡ್ತಾಳೆ? ಅವಳಿಗೇನು ಲಜ್ಜೆ. ಎಷ್ಟು ಜನ ಗೋಪಕನ್ನಿಕೆಯರು
ಎಲ್ಲರೂ ಕೃಷ್ಣ ವಿರಹದಲ್ಲಿ ಬಾಡಿ ಬಸವಳಿದು ಬಂದು ನಿಂತಿರುವಾಗ ತಾನು ಮಾತ್ರ ಕೃಷ್ಣಾಲಿಂಗನದಲ್ಲಿ ಇದ್ದು ಪುಷ್ಟಿಯಾಗಿ ಮುಖವೆಲ್ಲ ಪಳಪಳ ಅಂತ ಹೊಳಿತಾ ತುಟಿಯೆಲ್ಲ ಕೆಂಪಾಗಿ ಆನಂದದಿಂದ ಕೃಷ್ಣ ಭೋಗದ ಆ ಒಂದು ಲಕ್ಷಣ ಮೈಯಲ್ಲಿ ತೋರುವಂತೆ ಹೊರಗೆ ಬಂದು ನಿಲ್ಲುವುದಾ? ಅಯ್ಯೋ, ಇದು ಅಪಚಾರ. ಹಸಿದವರ ಮುಂದೆ ತುಂಬಿದ ಹೊಟ್ಟೆಯನ್ನು ನೇವರಿಸ್ಕೊಂಡು ಯಾರಾದರೂ ಬರ್ತಾರ? ಅಪಚಾರ, ಅಪಚಾರ. ಮಾತೇ ಆಡಬಾರ್ದು. ನಾನು ಒಳಗಡೆ ಇಲ್ಲವೇ ಇಲ್ಲ ಎಂಬ ಹಾಗೆ ಇವರು ತಿಳ್ಕೊಳ್ಳಿ ಅಂತ ಮೌನವಾಗಿ ಇದ್ದಾಗ ಆಂಡಾಳು ಹೇಳ್ತಾಳೆ, ಅಮ್ಮ, ಕೃಷ್ಣಾಲಿಂಗನದಲ್ಲಿ ನೀನು ಇಲ್ಲ ಅಂತ ನೀನು ನಾಟಕ ಆಡಬಹುದು ಅವನ ಸಹವಾಸದಿಂದ. ಆದರೆ ನೀನು ಅಂತಃಪುರದಲ್ಲಿ ಕೃಷ್ಣಾಲಿಂಗನದಲ್ಲಿ ಇದೆಯಾ, ನಿನ್ನಾಲಿಂಗನದಲ್ಲಿ ಕೃಷ್ಣ ಮೈ ಮರ್ತಿದ್ದಾನೆ ಅಂತ ನಮಗೆ ಗೊತ್ತು ಅಂತಾಳೆ. ಹೇಗೆ ಗೊತ್ತಾಯಿತು? ಗಂಧಂ ಕಮಳಂ ಕುഴಲಿ, ನಿನ್ನ ಕೇಶದ ಪರಿಮಳ ನಿಮ್ಮ ಅಂತಃಪುರವನ್ನು ದಾಟಿ ಗೋಕುಲದಲ್ಲೆಲ್ಲ ಹರಡಿದೆ. ಒಳ್ಳೆಯ ಜಾತಿಯ ಸ್ತ್ರೀಯರಿಗೆ ಕೇಶದಲ್ಲಿ ಸಹಜವಾಗಿ ಒಂದು ಪರಿಮಳ ಇರುತ್ತಂತೆ. ಆ ಸಹಜವಾದ ನೀಳೆಯ ತಲೆಗೂದಲಿನ ಸಹಜವಾದ ದಿವ್ಯವಾದ ಪರಿಮಳ ಗಂಧಂ ಅಂದರೆ ಗಂಧ, ಕಂದಂ ಗಂಧ, ಕಮಳಂ ಹೊರಸೂಸುವಂತಹ ಕುಳಲಿ ಕೇಶವನ್ನು ಉಳ್ಳವಳು ನೀನಲ್ಲವ. ಗಂಧಂ ಕಮಳಂ ಕುಳಲಿ, ಪರಿಮಳವನ್ನು ಕಮಳಂ ಹೊರಸೂಸತಕ್ಕಂತಹ ಕುಳಲಿ ಕೇಶವನ್ನು ಉಳ್ಳವಳು ನೀನಲ್ಲವ. ಅದೆಲ್ಲೋ ಹೊರಗಡೆ ಏನೋ ಪರಿಮಳ ಬರ್ತಿರ್ಬೋದು. ಹೊರಗಡೆ ಇರುವ ಪರಿಮಳಕ್ಕೂ ನಿನ್ನ ಕೇಶದ್ದೇ ಆದ ಪರಿಮಳಕ್ಕೂ ನಮಗೆ ವ್ಯತ್ಯಾಸ ಗೊತ್ತುಂಟು. ಇದು ನಿನ್ನ ಕೇಶದ ದಿವ್ಯವಾದ ಪರಿಮಳ. ಅದು ಹೇಳ್ತಾ ಇದೆ, ನೀನು ಒಳಗಡೆ ಇದೆಯಾ, ನಿನ್ನಾಲಿಂಗನದಲ್ಲಿ ಕೃಷ್ಣ ಇದ್ದಾನೆ, ಅವನಾಲಿಂಗನದಲ್ಲಿ ನೀನಿದೆಯಾ ಎಂಬುದನ್ನು ನಿನ್ನ ಕೇಶದ ಪರಿಮಳ ಹೇಳ್ತಾ ಇದೆ. ಗಂಧಂ ಕಮಳಂ ಕುಳಲಿ ಕಾಡೈತಿರವಾಯ್. ಆದ್ದರಿಂದ ಇದೆಲ್ಲ ನೀನು ನಾಟಕ ಆಡದೆ ಆ ನಿನ್ನ ಮನೆಯ ನಿನ್ನ ಅಂತಃಪುರದ ಬಾಗಿಲಿನ ಚಿಲಕವನ್ನು ತೆರೆಯುವವಳಾಗು ಅಂದಾಗ ಎಲ್ಲ ಗೋಪಕನ್ನಿಕೆಯರ ಹಾಗೆ ಇವಳು ಹೇಳ್ತಾಳೆ, ಪ್ರಾತಃ ಕಾಲ ಆಗಬೇಡವಾ? ಆ ಪ್ರಾತಃ ಕಾಲವಾಗದೆ ಅಪರರಾತ್ರಿಯಲ್ಲಿ ಬಂದು ಬಾಗಿಲು ತೆಗೀಂತೀರಾ? ಈ ಆಪತ್ತಿನ ಕಾಲದಲ್ಲಿ ಆಪತ್ತಿನ ವೇಳೆಯಲ್ಲಿ ಯಾರಾದರೂ ಬಾಗಿಲು ತೆಗಿತಾರಾ ಎಂದಾಗ ಆ ನಿನ್ನ ದಿವ್ಯ ಸುಗಂಧ ಸರ್ವಗಂಧ ನಮಗೆ ನಮ್ಮ ತನಕ ಬಂದು ತಲುಪಬೇಡವ? ನಿನ್ನೊಡನೆ ಅಪರಿಮಿತವಾದ ಭೋಗದಲ್ಲಿ ಅವನು ಮುಳುಗಿದ್ದಾನೆ. ಆದ್ದರಿಂದ ಇದು ಮಧ್ಯರಾತ್ರಿ ದ್ವಾರವನ್ನು ತೆಗೆಯೋಲ್ಲ. ಇದೆಲ್ಲ ನೆಪವನ್ನು ನೀನು ಹೇಳಬೇಡ. ಆದ್ದರಿಂದ ಬಾಗಿಲು ತೆಗೆಯುವಾಗ ಬಾಗಿಲು ತೆಗೆಯುವುದಕ್ಕೆ ಪ್ರಾತಃ ಕಾಲ ಆಗಬೇಡವಾ ಅಂದಾಗ ಆಗಿದೆ ನೋಡು. ಏನು ಸಂಕೇತ? ಒಂದೆಂಗುಂ ಕೋഴി அழைத்தனகான் மாதவி பந்தல் மேல் பல்கால் குயிலினங்கள் ಕೋವಿನಗಾನ್. ಒಂದು ಬಂದು ಕೋಳಿಗಳೆಲ್ಲವೂ ಕೂಡ ಕೋಳಿ ಅಳೈತನಗಾನ್, ಕೋಳಿಗಳು ಕೂಗ್ತಾ ಇವೆ. ಕಾಣ್ ಕೇಳೋನ್ಲಿಲ್ಲ, ಕಾಣಂದ್ಲು. ಕೇಳಂದ್ರೆ ಇಲ್ಲಿಂದನೇ ಕೇಳ್ತಾ ಇದ್ದೀನಿ ಅಂತ ಮರ್ಕೋತಾಳೆ. ಕಾಣಂದ್ಲು, ಎದ್ದು ಬಂದು ನೋಡು, ಕೋಳಿಗಳು ಕೂಗ್ತಾ ಇದೆ, ಎದ್ದು ಬಂದು ನೋಡು ಅಂತಾಳೆ. ಆಗಲು ಹೇಳ್ತಾಳೆ, ಅದು ಯಾವುದೋ ಜಾಮದ ಕೋಳಿ ಇರ್ಬೋದು, ಪ್ರತಿ ಜಾಮದಲ್ಲೂ ಕೋಳಿಗಳು ಕೂಗುತ್ತೆ, ಅದ್ಯಾವುದೋ ಅಪರರಾತ್ರಿ ಜಾಮದಲ್ಲಿ ಕೂಗಿದೆ ಕೂಗಿ ಆಗಿರ್ಬೋದು ಅಂತ. ಅಮ್ಮ, ಯಾವುದೋ ಕೋಳಿ ಎಲ್ಲೋ ಕೂಗ್ತಾ ಇಲ್ಲ, ಎಂಗುಂ ಎಲ್ಲ ಕಡೆಗಳಲ್ಲಿ ಕೋಳಿಗಳು ಕೂಗ್ತಾ ಇದೆ. ಒಂದು ಅದು ಏನು ಎಲ್ಲೆಲ್ಲೋ ಕೂಗ್ತಾ ಇಲ್ಲ, ನಿನ್ನ ಮನೆ ಅಂಗಳಕ್ಕೆ ಬಂದು ಎಲ್ಲ ಕೋಳಿಗಳು ಎಲ್ಲ ಕಡೆಯಲ್ಲೂ ಕೂಗ್ತಾ ಇದೆ. ಒಂದು ಕೋಳಿ ಕೂಗಿದ ಮಾತ್ರಕ್ಕೆ ಬೆಳಗಾಯ್ತಾ ಎಂದರೆ ಒಂದೆಂಗುಂ ಕೋಳಿ ಅಳೈತನಗಾನ್, ಎಲ್ಲ ಕಡೆಗಳಲ್ಲಿ ಆ ಕೋಳಿ ಬಂದು ಎಚ್ಚರಗೊಳ್ಳಿರಿ ಎಚ್ಚರಗೊಳ್ಳಿರಿ, ಬೆಳಗಾಯಿತು, ಸೂರ್ಯೋದಯವಾಯಿತು ಅಂತ ಆ ಕೋಳಿ ಕೂಗ್ತಾ ಎಲ್ಲರನ್ನ ಎಚ್ಚರಗೊಳಿಸ್ತಾ ಇದೆ. ಈ ಕೋಳಿಗಳ ಕೂಗುವ ಶಬ್ದ ನಿನಗೆ ಕೇಳಲಿಲ್ಲವಾ ಎಂದಾಗ ಆ ಕೋಳಿಗಳನ್ನು ಎಚ್ಚರಿಸುತ್ತಾನೆ ನೀವಿದ್ದೀರಾ? ಅದನ್ನೇನಾದರೂ ಮಲಗಕ್ಕೆ ಬಿಡ್ತೀರಾ? ಇಡೀ ರಾತ್ರಿ ಎಲ್ಲ ಕೃಷ್ಣ 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 ಎಂಬುದಾಗಿ ಕೃಷ್ಣನಾಮ ಸಂಕೀರ್ತನೆಯನ್ನು ಮಾಡ್ತಾ ಮಾಡ್ತಾ ನೀವು ಅಲಿಯುವಾಗ ಯಾವ ಕೋಳಿಗೆ ತಾನೇ ನಿದ್ರೆ ಬರುತ್ತೆ? ನಿಮ್ಮ ಹಾಗೆ ಅದು ಕೂಗ್ತಾ ಇದೆ. ಆದ್ದರಿಂದ ಕೋಳಿಗಳ ಕೂಗು ಬೆಳಗಾಗದಕ್ಕೆ ಸಂಕೇತ ಅಲ್ಲ ಎಂಬುದಾಗಿ ಹೇಳಿದಾಗ ಇನ್ನೊಂದನ್ನು ಹೇಳ್ತೇವೆ. ಮಾಧವಿ ಪಂದಲ್ ಮೇಲ್, ಮಾಧವಿ ಬಳ್ಳಿಗಳು, ಮಾಧವಿ ಲತೆಗಳ ಚಪ್ಪರದ ಮೇಲೆ ಕೋಗಿಲೆ ಬಂದು ಕೂಗ್ತಾ ಇದೆ ಎಂದ್ಲು.
ಒಂದು ಕೋಗಿಲೆ ಕೂಗಿದ್ರೆ ಬೆಳಗಾಯ್ತಾ ಅಂದ್ಲು. ಒಂದು ಕೋಗಿಲೆ ಅಲ್ಲ, ಕುಯಿಲ್ ಇನಂಗಳ್. ಇನಂಗಳಂದರೆ ಸಮೂಹಗಳು, ಕೋಗಿಲೆಯ ಗುಂಪುಗಳು. ಇನಂ ಅಂದರೆ ಗುಂಪು. ಒಂದು ಕೋಗಿಲೆ ಅಲ್ಲಮ್ಮ, ಕುಯಿಲ್ ಇನಂಗಳ್. ಸರಿ, ಕೋಗಿಲೆಗಳ ಗುಂಪೇ ಕೂಗ್ತಾ ಇದೆ. ಏನೋ ಒಂದ್ಸಾರಿ ನಿದ್ರೆನಲ್ಲಿ ಹೆಸರು ಆಗಿ ಕೂಗಿರ್ಬೋದು. ಅಲ್ಲ, ಪಲ್ಕಾಲ್ ಕುಯಿಲಿನಂಗಳ್ ಕೂವಿನಗಳ ಹಲವಾರು ಬಾರಿ, ಸಾವಿರಾರು ಬಾರಿ, ಸಾವಿರಾರು ಕೋಗಿಲೆಗಳು ಏಕಕಾಲದಲ್ಲಿ ನಿನ್ನ ಮನೆಯ ಮಾಧವಿ ಚಪ್ಪರದ ಮೇಲೆ ಕುಳಿತು ಕೂಗ್ತಾ ಇದೆ. ಇದು ಪ್ರಾತಃ ಕಾಲದ ಸಂಕೇತವಲ್ಲವಾ? ಎದುವ ಅಂತಾಳೆ. ಒಂದು ಕೋಗಿಲೆ ಅಂದಿದ್ದಕ್ಕೆ ಕುಯಿಲಿನಂಗಳಂದ್ಲು. ಒಂದು ಬಾರಿ ಕೂಗಿದ್ರೆ ಅಂದರೆ ಪಲ್ಕಾಲ್ ಕೊಯ್ಲಿನಾಂಗ್ಲು. ಇದೆಲ್ಲವೂ ಕೂಡ ಕೋಗಿಲೆಗಳ ಹಲವು ಬಾರಿ ಕೂಗುವುದು ಪ್ರಾತಃ ಕಾಲದ ಲಕ್ಷಣವಲ್ಲವಾ ಅಂತ ಹೇಳಿದಾಗ, ಇಲ್ಲಿ ಆ ಕೋಗಿಲೆಗಳು ಕೂಡ ನೀವೇನು ಮಾಡಿದ್ದೀರಾ, ಆ ಕೋಗಿಲೆಗಳೆಲ್ಲ ಅವುಗಳಾಗಿ ಬಂದು ಕೂಗ್ತಾ ಇಲ್ಲ ಅಂದ್ಬಿಟ್ಟು. ಮತ್ತಿನ್ನೇನು ಅಂದರು, ಎನ್ನು ಮಿಕ್ಕಾಮಲಿರುಂದಿருந்து என்னை ததைத்தாலே நீயும் குயிலே இன்னு நாராயಣನೆ வரಕ್ಕೂವಾಯೇಲ್ ಇಂಗುತ್ತೆ ನಿನ್ನುಂ ತುರಪ್ಪನ್. ಆ ಕೋಗಿಲೆಗೆ ಹೆದರಿಸ್ತೀರ, ಹೋಗಿ ನನ್ನ ನಾರಾಯಣನ್ ಕರ್ಕೊಂಬ, ಇಲ್ಲದೆ ಹೋದರೆ ನಿನ್ನನ್ನು ಇಲ್ಲಿಂದ ಓಡಿಸ್ಬಿಡ್ತೀನಿ ಅಂತ ಆ ಕೋಗಿಲೆಯನ್ನು ಹೆದರಿಸಿದ್ದೀರ. ಅದರಿಂದ ಪಾಪ ಏನು ಮಾಡುತ್ತೆ ಅದು ಕೂಗ್ಕೋತಾ ಇದೆ. ಇದು ನಾಚ್ಯಾರ್ ತಿರುಮಳಿಯ ಪಾಶುರ. ನಾಚ್ಯಾರ್ ತಿರುಮಳಿಯಲ್ಲಿ ಇವಳು ಹೇಳ್ತಾಳೆ, ಏ ಕೋಗಿಲೆ, ನೀವು ಹೋಗಿ ನಾರಾಯಣನ ಕರ್ಕೊಂಬರ್ದೆ ಹೋದರೆ ನೀನು ಇಲ್ಲಿಂದ ಓಡಿಸ್ಬಿಡ್ತೀನಿ ಅಂತ ನಾಚ್ಯಾರ್ ತಿರುಮಳಿ. ಹಾಗೆ ಹೆದರಿಸಿದ್ದೀರಾ, ಪಾಪ ಅವು ಕೂಗ್ಕೋತಾ ಇದೆ. ಇಲ್ವಾ, ಅವುಗಳಿಗೆ ಲಂಚದ ಆಸೆ ತೋರಿಸಿದ್ದೀರಾ. ಏನು ಲಂಚ? பூங்கொடி வண்டிரைக்கும் பொழில்வாள் குயிலே குறிக்கொண்டிது நீ கேள் செங்கொடு சக்கரத்தான் வரக்கூವುದಲ್ பொன்ವಳೈ ಕೊಂಡು ತರುದಲ್. ಶಂಖಚಕ್ರವನ್ನು ಹಿಡಿದುಕೊಂಡವನನ್ನ ಕರೆದಂದ್ರೆ ನಿನಗೆ ಬಂಗಾರದ ಬಳೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ವಾ. ಲಂಚದ ಆಸೆ ಕೂಗ್ತಾ ಇದೆ. ಬೆಳಗ್ಗೆ ಹಾಗೆ ಇಲ್ಲ ಅಂತಾಳೆ ಈ ನಪ್ಪಿನ್ನೈ. ಏನು ಹೇಳೋದು ಇವಳಿಗೆ? ಇಲ್ಲ ಲಂಚದ ಆಸೆ ತೋರಿಸ್ತೀರಾ, ಇಲ್ಲ ಥ್ರೆಟನ್ ಮಾಡ್ತೀರಾ. ಪಾಪ ಅವುಗಳು ಏನು ಮಾಡುತ್ತೆ? ಪಲ್ಕಾಲ್ ಕುಯಿಲಿನಂಗಳ್ ಕೂವಿನ ಹಾಣ್. ಎಲ್ಲ ಕೋಗಿಲೆಗಳು ಬಂದು ಅವುಗಳು ಕೂಗ್ತಾ ಇದೆ. ಇಲ್ಲಿ ಆಂಡಾಲ್ ಎರಡು ಪಕ್ಷಿಗಳನ್ನು ಪ್ರಾತಃ ಕಾಲದ ಸಂಕೇತವಾಗಿ ಹೇಳಿದ್ಲು. ಒಂದು ಕೋಳಿ. ತಿರುಪ್ಪಾವೈ ಅಧ್ಯಾತ್ಮಶಾಸ್ತ್ರ, ಪರಮಾತ್ಮನ ವಿಚಾರ ಹೇಳೋದು. ಇದರಲ್ಲೆಲ್ಲ ಕೋಳಿ ಗಿಳಿ ವಿಷಯ ಬರ್ಬೋದಾ ಅಂದ್ರೆ ಬರಬಾರ್ದು. ಮನೆ ಒಳಗೆ ಅದೆಲ್ಲ ಬರಲೇಬಾರ್ದು. ಬದುಕಿರೋದೇ ಬರಬಾರ್ದು, ಸತ್ತ ಮೇಲಂತೂ ಮನೆ ಒಳಗಡೆ ಬರಲೇಬಾರ್ದು. ಅದು ಇದೆಲ್ಲ ತ್ಯಾಜ್ಯ, ಶಾಸ್ತ್ರ ಹೇಳಿದೆ. ಆದರೆ ಅಂಥ ಕೋಳಿಯನ್ನು ಆಂಡಾಲ್ ಸಂಕೇತವಾಗಿ ಹೇಳ್ತಾಳಲ್ಲ ಅಂದರು. ಕೋಳಿಗೆ ಒಂದು ವಿಶೇಷ ಗುಣ ಉಂಟು. ಅದು ಏನು ಅಂದರು, ಕಸದ ರಾಶಿ ಬಿದ್ದಿದೆ. ಹಳೆಯ ಕಾಲದಲ್ಲಿ ರಾಜರುಗಳು ಅನೇಕ ರತ್ನ ಮುತ್ತು ಎಲ್ಲ ಇಟ್ಕೊಂಡಿರೋರು. ಆ ಅನರ್ಘ್ಯ ರತ್ನಗಳೇನಾದರೂ ಕಳೆದೋದ್ರೆ, ಎಲ್ಲಾದರೂ ಬಿದ್ದೋದ್ರೆ, ಕಸ ಗಿಸದಲ್ಲಿ ಬಿದ್ದೋದ್ರೆ ಕೋಳಿಗಳನ್ನು ಬಿಡ್ತಾ ಇದ್ರಂತೆ. ಅದೇನು ಮಾಡುತ್ತೆ, ಅಷ್ಟೂ ಕಸದಲ್ಲೂ ಹುಡುಕಿ 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 ಹೆಕ್ಕಿ ಆ ರತ್ನವನ್ನು ತೆಗೆಯುತ್ತಂತೆ. ಅಕ್ಕಿ ಕಾಳು ಎಷ್ಟೇ ಕಸದಲ್ಲಿ ಆ ಧಾನ್ಯದ ಕಾಳು ಬಿದ್ದಿರಲಿ, ಆ ಕಸ ಎಲ್ಲ ಬಿಟ್ಬಿಟ್ಟು ತನಗೆ ಬೇಕಾದ ಕಾಳನ್ನು ಮಾತ್ರ ಹೆಕ್ಕಿ ತೆಗೆಯುತ್ತೆ. ಕಸದಲ್ಲಿ ರಸವನ್ನು ಹೆಕ್ಕವಲ್ಲ ಒಂದೇ ಪಕ್ಷಿ ಕೋಳಿ. ಆ ರೀತಿ ಅಸಾರವಾದ ಸಂಸಾರದಲ್ಲಿ ಸಾರತಮವಾದ ಭಗವದ್ಭಾಗವತ ವಿಷಯವನ್ನು ಹೇಳಬಲ್ಲಂತಹ ಆಚಾರ್ಯರುಗಳನ್ನು ಕೋಳಿ ಅಂತಾಳೆ ಆಂಡ. ಅನಂದಾಳ್ವಾನ್ ಅಂತ ಒಬ್ಬ ಆಚಾರ್ಯರು. ಇಲ್ಲೇ ನಮ್ಮ ಮೇಲುಕೋಟೆಯ ಸಮೀಪ ಶ್ರೀರಂಗಪಟ್ಟಣದ ಸಮೀಪದಲ್ಲಿ ಕಿರಂಗೂರು ಅಂತ ಗ್ರಾಮ, ಅಲ್ಲಿ ಅವತರಿಸಿದವರು ಸ್ವಾಮಿ ಅನಂದಾಳ್ವಾನ್. ಈ ದಿವಸ ತಿರುಮಲೈ ಕ್ಷೇತ್ರ ಅಂತ ಒಂದಿದೆ ಅಂದರೆ ಅದನ್ನು ಪೂರ್ಣವಾಗಿ ಮತ್ತೆ ಪುನರ್ಸ್ಥಾಪನೆ ಮಾಡಿ ಪುನರುದ್ಧಾರ ಮಾಡಿ ಮಹಾನುಭಾವರಾಗಿ ಇಂದಿಗೂ ತಿರುವೆಂಗಡಮಡೆಯಾನ್ ಶ್ರೀನಿವಾಸನ ದರ್ಶನ ನಾವು ಮಾಡ್ತೀವಿ ಅಂದರೆ ಅದು ಅನಂದಾಳ್ವಾನ್ ನಮಗೆ ಕೊಟ್ಟ ಭಿಕ್ಷೆ, ಅನಂದಾಳ್ವಾನ್ ಮಾಡಿದ ಕೃಪೆ. ಅಂತಹ ಆ ಅನಂದಾಳ್ವಾನ್ ಶ್ರೀ ವೈಷ್ಣವ ಹೇಗಿರಬೇಕು ಅಂದರೆ ತಿರುಕೋಟಿಯೂರು ನಂಬಿ ಹೇಳಿದ್ರಂತೆ, ಉಪ್ಪೈಪ್ಪೋಲ್ ಇರುಕ್ಕುಂ ಕೋಳಿಯಪ್ಪೋಲ್ ಇರುಕ್ಕುಂ ಉಮ್ಮೈಪ್ಪೋಲ್ ಇರುಕ್ಕುಂ ಅಂದ್ರಂತೆ. ಶ್ರೀ ವೈಷ್ಣವ ಉಪ್ಪಿನ ಆಗಿರಬೇಕು ಅಂದರು. ಉಪ್ಪಿಲ್ಲದೆ ಹೋದರೆ ಊಟದಲ್ಲಿ ರುಚಿ ಇಲ್ಲ. ಆದರೆ ಅದು ಕಣ್ಣಿಗೆ ಕಾಣಿಸಲ್ಲ. ಎಲ್ಲ ಪದಾರ್ಥದಲ್ಲೂ ಉಪ್ಪಿದೆ, ಎಲ್ಲಿ ಉಪ್ಪು ನೋಡೋಣ ಅಂದರೆ ಕಾಣುತ್ತಾ? ಯಾರ ಕಣ್ಣಿಗೂ ಬೀಳದೆ ಎಲ್ಲರಿಗೆ ಸ್ವಾರಸ್ಯವನ್ನು ಉಂಟು ಮಾಡುವ ಹಾಗೆ ಶ್ರೀ ವೈಷ್ಣವ ಇರಬೇಕು. ಎಲೆಮರೆ ಕಾಯಿ ಅಂತೀವಲ್ಲ ಹಾಗೆ. ಕೋಳಿಯೇ ಪೋಲಿರುಕ್ಕುಂ, ಅಸಾರವಾದ ಸಂಸಾರದಲ್ಲಿ ಸಾರತಮವಾದದ್ದನ್ನು ಗ್ರಹಿಸುವವನಾಗಬೇಕು.
ಹಾಗೆ ಉಮ್ಮೈಪೋಲ್ ಇವರನ್ನು ಎಷ್ಟು ಪರೀಕ್ಷೆ ಮಾಡ್ತಾರೆ, ಎಷ್ಟು ಸಹನೆ, ಎಷ್ಟು ಆ ಒಂದು ಜ್ಞಾನ ಅನುಷ್ಠಾನ ಅದನ್ನು ನೋಡಿ ನಿಮ್ಮ ಹಾಗಿರಬೇಕು ಅಂತ ಹೇಳ್ತಾರಂತೆ. ಈ ರೀತಿ ಕೋಳಿ ಎಂದರೆ ಜ್ಞಾನಾನುಷ್ಠಾನ ಸಂಪನ್ನರಾದ ಕಸದಲ್ಲಿ ರಸವನ್ನು ತೆಗೆಯತಕ್ಕಂತಹ ಆಚಾರ್ಯರುಗಳು ಅವರ ಉಪದೇಶದಿಂದ ಪೋಷಿಸಲ್ಪಟ್ಟು ನಾವು ಬಂದಿದ್ದೀವಿ, ಜ್ಞಾನ ಪಕ್ವವಾಗಿದೆ ಅಂತ. ಇನ್ನು ಕೋಗಿಲೆಯನ್ನು ಹೇಳಿದ್ರಲ್ವ, ಪಲ್ಕಾಲ್ ಕೊಯ್ಲಿನಂಗಳ್ ಕೂವಿನಗಾಣ್ ಎಂಬುದಾಗಿ ಕೋಗಿಲೆಯನ್ನ ಇಲ್ಲಿ ಆಂಡಾಳ್ ಹೇಳ್ತಾರೆ. ಈ ಕೋಗಿಲೆಯನ್ನ ನಾವು ಏನಂತ ಕರಿತೀವಿ? ಸಂಸ್ಕೃತದಲ್ಲಿ ಕೋಗಿಲೆಗೆ ಒಂದು ಹೆಸರು ಕೊಟ್ಟಿದ್ದಾರೆ, ಪರಭೃತ್ ಅಂತ. ಪ್ಯಾರಾಸೈಟ್ ಅಂತ ಹೆಸರು ಕೋಗಿಲೆಗೆ. ಅದರ ಹೆಸರೇ ಪ್ಯಾರಾಸೈಟ್. ಕಾರಣ ಏನು? ಕಾಗೆಯ ಗೂಡಿನಲ್ಲಿ ಮೊಟ್ಟೆ ಇಡುತ್ತೆ, ಅದಕ್ಕೆ ಶಾಖ ಹಾಕೊಟ್ಟು ಮರಿ ಮಾಡೋದು ಕಾಗೆ. ಇದೆಲ್ಲ ಪ್ಯಾರಾಸೈಟ್. ಆ ಕೋಗಿಲೆ ಎಂಬುದು ಒಂದು ಪರಾವಲಂಬಿ. ಅದೇನು? ಇನ್ನೊಂದು ಪಕ್ಷಿಯ ಮೇಲೆ ಆಧರಿಸಿ ತನ್ನ ಸಂತತಿಯನ್ನು ಬೆಳೆಸುತ್ತೆ. ಪರಾವಲಂಬಿಯಾದ ಪಕ್ಷಿ ಆ ಕೋಗಿಲೆ. ಆ ರೀತಿ ಈ ಕೋಗಿಲೆಯ ಹಾಗೆ ಆ ಕೋಗಿಲೆ ಆಚಾರ್ಯರ ಭಾಗವತಾಭಿಮಾನದಲ್ಲಿ ಬೆಳೆಯುವಂತಹದ್ದು. ತನ್ನದು ಸ್ವಂತ ಅನ್ನೋದಿಲ್ಲದೆ ಭಾಗವತರ ಕೃಪೆಯಿಂದ, ಆಚಾರ್ಯರ ಕೃಪೆಯಿಂದ ಅಭಿವೃದ್ಧಿಯನ್ನು ಹೊಂದತಕ್ಕಂತಹ ಜ್ಞಾನಿಗಳನ್ನು ಕೋಗಿಲೆ ಅಂತಾಳೆ ಅಂಡ. ಆ ರೀತಿಯಾದ ಜ್ಞಾನಿಗಳಿಂದ ಅವರು ಯಾರು? ಆಚಾರ್ಯರುಗಳು. ಕೆಲವು ಕಾಲದಲ್ಲಿ ಮಾತ್ರ ಕೋಗಿಲೆ ಕೂಗುತ್ತೆ, ಎಲ್ಲ ಕಾಲದಲ್ಲಿ ಕೂಗಲ್ಲ. ವಸಂತ ಕಾಲೇ ಸಂಪ್ರಾಪ್ತೆ, ವಸಂತ ಕಾಲ ಬಂದಾಗ ಮಾತ್ರ, ಡ್ಯೂರಿಂಗ್ ಸ್ಪ್ರಿಂಗ್ ಸೀಸನ್, ಆಗ ಮಾತ್ರ ಕೋಗಿಲೆಯ ಕುಹು ಕುಹು ಗಾನ. ಆಮೇಲೆ ಇಲ್ಲವೇ ಇಲ್ಲ ಕೋಗಿಲೆಯ ಧ್ವನಿ. ಹಾಗೆ ಯಾವಾಗ ಗುರುಪದೇಶಕ್ಕೆ ಕಾಲವೋ, ಯಾವಾಗ ಯಾರಿಗೆ ಆ ಉಪದೇಶವನ್ನು ಕೊಡಬೇಕೋ ಆಗ ಮಾತ್ರ ಆ ಉಪದೇಶವನ್ನು ಕೊಡ್ತಕ್ಕಂತಹ ಜ್ಞಾನಾನುಷ್ಠಾನ ಸಂಪನ್ನರಾದ ಪರಂಪರಾಗತವಾದ ಆಚಾರ್ಯರಿಂದ ಪೋಷಿಸಲ್ಪಟ್ಟ ಜ್ಞಾನಿಗಳನ್ನು ಆಂಡಾಳು ಕೋಗಿಲೆ ಅಂತಾಳೆ. ಅವರ ಮೂಲಕ ನಮಗೆ ಜ್ಞಾನೋತ್ಪತ್ತಿ ಆಯಿತು. ಕೆಲ ಸಮಯದಲ್ಲಿ ಮಾತ್ರ ಗಂಭೀರ ಮಧುರ ಸ್ವರದಿಂದ ಆ ಪರಮಾತ್ಮನ ಕೃಪೆ ಎಂಬ ವಸಂತ ಕಾಲ ಏರ್ಪಟ್ಟಾಗ ಉಪದೇಶವನ್ನು ಮಾಡ್ತಾರೆ, ಆಗ ಮಾತ್ರ ಮಾತಾಡ್ತಾರೆ. ಅಂತಹ ಆ ಕೋಗಿಲೆ ಒಗರಾದ ಸಾಂಸಾರಿಕ ವಿಷಯಗಳು. ಈ ಕೋಗಿಲೆ ಒಗರಾದ ಮಾವಿನ ಚಿಗುರು ತಿನ್ಬಿಡುತ್ತಂತೆ. ಆ ಮಾವಿನ ಚಿಗುರು ಬರೋ ಕಾಲ ಬಾಯೆಲ್ಲ ಒಗರಾಗ್ಬಿಟ್ಟು ಆಮೇಲೆ ಅದು ಏನು ಮಾಡುತ್ತಂತೆ ಅಂತ ಕೇಳಿದ್ರೆ, ಆಮೇಲೆ ಹಣ್ಣನ್ನು ಹೋಗಿ ಹುಡುಕಿ ಅದನ್ನು ಕಚ್ಚುತ್ತಂತೆ. ಆ ರೀತಿ ಸಾಂಸಾರಿಕವಾದ ಒಗರಾದ ವಿಷಯಗಳ ಅನುಭವವನ್ನು ಬಿಟ್ಟು ಪರಮಾತ್ಮನ ಚರಣಾರವಿಂದಗಳ ಅನುಭವದಲ್ಲಿ ಮುಳುಗಿದ ಜ್ಞಾನಿಗಳಾದಂತಹ ಪರಾವಲಂಬಿಗಳಾದ ಜ್ಞಾನಿಗಳಾದ ಅವರು ಬಂದು ನಮ್ಮನ್ನು ಎಚ್ಚರಿಸಿದ್ರು. ಅದರಿಂದ ನಿನ್ನ ಮನೆ ಬಾಗಿಲಲ್ಲಿ ಬಂದು ನಿಂತಿದ್ದೀವಿ ಅಂತಾಳೆ ಆಂಡಾಳ್. ಮಾಧವಿ ಪಂದಲ್ ಮೇಲ್ ಪಲ್ಕಾಲ್ ಕುಯಿಲಿನಂಗಳ್ ಕೋವಿನಗಾಣ್ ಅಂತ ಹೇಳಿದಾಗ ಏನು ಮಾತಾಡಲ್ಲ ಅವಳು. ಆಗ ಇವ್ರೇನು ಮಾಡ್ತಾ ಇದ್ದಾರೆ ಎಂಬುದಾಗಿ ಬಗ್ಗೆ ನೋಡ್ತಾರಂತೆ. ಆ ಅಂತಃಪುರದ ಆ ಒಂದು ಜಾಲಕ ರಂಧ್ರದಿಂದ ಬಗ್ಗೆ ನೋಡ್ತಾಳಂತೆ ಆಂಡಾಳ್, ಏನು ಮಾಡ್ತಾ ಇದ್ದಾರೆ ಇವರು ಎಂಬುದಾಗಿ. ಆಗ ಹೇಳ್ತಾಳೆ ಆಂಡಾಳರ ಅದ್ಭುತವಾದಂತಹ ಮಹಾಲಕ್ಷ್ಮಿಯ ವೈಭವವನ್ನು ಕೊಂಡಾಡತಕ್ಕಂತಹ ಪಾಶುರ ಗಂಧಂ ಕಮಳುಂ ಕುಳಲಿ ಕಡೆತಿರವಾಯ್ ಒಂದೆಂಗುಂ ಕೋಳಿ ಅழைத்தனகாள் மாதவி பந்தல் மேல் பல்கால் குயிலினங்கள் கோவினகான் பந்தார் விரலி ಉನ್ಮೈಥುನನ್ ಪೇರ್ಪಾಡ. ಪಂದಾರ್ ವಿರಲಿ, ಚೆಂಡನ್ನ ಕೈಯಲ್ಲಿ ಹಿಡಿದಂತಹ ಓನಪ್ಪಿನ್ನಯೇ ನಿನ್ನ ಪತಿಯಾದವನನ್ನು ಗಾನ ಮಾಡೋದಕ್ಕೆ ಬಾ. ಹಾಗೆ ಬಾ ಅಂತ ಕರೆದಾಗ ಅವಳು ತನ್ನ ಕೈ ತುಂಬ ಬಳೆ ತೊಟ್ಕೊಂಡಿದ್ದಾಳಂತೆ. ಆ ಬಳೆಗಳೆಲ್ಲ ಶಬ್ದ ಮಾಡ್ತಾ ಬಂದರೆ ಇವರೋ ತಲೆಯಲ್ಲಿ ಹೂವಿಲ್ಲ, ಕಣ್ಣಲ್ಲಿ ಕಾಡಿಗೆ ಇಲ್ಲ, ಭೋಜನವಿಲ್ಲ, ಏನೂ ಇಲ್ಲ, ಕೈಯಲ್ಲಿ ಬಳೆಗಳು ಅಲಂಕಾರ ಏನೂ ಇಲ್ಲದೆ ಇವರು ಬಂದು ನಿಂತಿದ್ದಾರೆ. ಇವರ ಮುಂದೆ ನಾನು ಕೈ ತುಂಬ ಬಳೆಗಳನ್ನು ತೊಟ್ಟು ಜಡ ಅಂತ ಶಬ್ದ ಮಾಡ್ಕೊಂಡು ಹೋಗೋಣ, ಅದೆಲ್ಲ ತಪ್ಪು ಅಂತ ಹೇಳ್ಬಿಟ್ಟು ಕೈಯಲ್ಲಿ ತುಂಬ ಬಳೆ ತೊಟ್ಕೊಂಡಿದ್ದಾಳಂತೆ. ಆ ಬಳೆಗಳು ಶಬ್ದವೇ ಮಾಡದಂತೆ ಮೆಲ್ಲಗೆ ಆ ಬಾಗಿಲನ್ನು ಚಿಲ್ಕ ತೆಗೆಯಕ್ಕೆ ಹೋಗ್ತಾಳಂತೆ. ಆಗ ಆಂಡಾಳು ಹೇಳ್ತಾಳೆ, சந்தாமரை கையால் சீரார் வளையொலிப்ப
ಒಂದು ತಿರವಾಯ್ ಎಂಬುದಾಗಿ ಆಂಡಾಳ ಪಾಸುರ. ಪಂದಾರ್ ವಿರಲಿ ಉನ್ಮೈತ್ತು ನನ್ ಪೇರ್ ಪಾಡ ಚಂದಾಮರ ಕೈಯಾಲ್ ಶೀರಾರ್ ಒಳೆಯೊಲಿಪ್ಪ. ಪಂದಾರ್ ವಿರಲಿ ಎಂಬುದಾಗಿ ಅವಳನ್ನು ಕರೀತಾರೆ. ಪಂದು ಅಂದ್ರೇನು? ರಾತ್ರಿ ಶಯನ ಮಾಡಿಕೊಳ್ಳುವುದಕ್ಕೆ ಮುನ್ನ ಇವಳು ಕೃಷ್ಣನು ಆ ಹೂವಿನ ಚೆಂಡಿನಲ್ಲಿ ಆಟವಾಡ್ತಾರಂತೆ ಒಬ್ರಿಗೊಬ್ರು. ಆಗ ಕೃಷ್ಣ ಆಟದಲ್ಲಿ ಸೋತು ಬಿಡ್ತಾನಂತೆ. ಚೆಂಡಿ ಯಾರ ಕೈಯಲ್ಲಿದೆ? ಜಯಿಸಿದವರ ಕೈಯಲ್ಲಿ ಚೆಂಡಿದೆ. ಇವಳು ಜಯಿಸಿದಾಳಂತೆ ಕೃಷ್ಣನ ಆಟದಲ್ಲಿ. ಇವಳ ಕೈಯಲ್ಲಿ ಚೆಂಡಿದೆಯಂತೆ. ಆ ಚೆಂಡನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ. ಇನ್ನೊಂದು ಕೈಯಿಂದ ಕೃಷ್ಣನನ್ನು ಆಲಿಂಗನ ಮಾಡಿಕೊಂಡು ಮಲಗಿದಾಳಂತೆ. ಎಂಥ ಅದ್ಭುತವಾದ ವೈಭವ ನಿನ್ನದು. ಆ ಚಂಡಿ ಯಾವುದು ಒಂದು? ಯಾವ ಚೆಂಡದು? ಅದೇನೋ ಸಾಮಾನ್ಯವಾದ ಚೆಂಡ. ಹರೇ ವಿಹರಿಸಿ ಕ್ರೀಡಾ ಕಂದು ಕೈರಿವ ಜಂತುಭಿ ಕ್ರೀಡತೋ ಬಾಲಕಸ್ಯೈಷ ಎಂಬ ಹಾಗೆ ಈ ಜಗತ್ತೇ ಪರಮಾತ್ಮನಿಗೆ ಒಂದು ಲೀಲಾ ಕಂದುಕ, ಆಟವಾಡುವ ಚೆಂಡಿನಂತೆ ಈ ಲೋಕ ಪರಮಾತ್ಮನಿಗೆ. 3 ದಾರಗಳನ್ನು ಕಟ್ಟಿ ಆಡ್ತಾನಂತೆ. ಒಂದು ಕೆಂಪು ದಾರ, ಒಂದು ಕಪ್ಪು ದಾರ, ಒಂದು ಬಿಳಿಯ ದಾರ ಅಂತ ಉಪನಿಷತ್ತು ಹೇಳುತ್ತೆ. ಏನು ಅಂದರು? ಕೆಂಪು ದಾರ ರಜೋಗುಣ, ಕಪ್ಪು ದಾರ ತಮೋಗುಣ, ಬಿಳಿಯ ದಾರ ಸತ್ವಗುಣ. ಸತ್ವರಜಸ್ತಮೋ ಗುಣಗಳಾದ 3 ಗುಣಗಳಿಂದ ಕೂಡಿದ ಪ್ರಕೃತಿಯನ್ನು ಪರಮಾತ್ಮ ಆಟವಾಡುವ ರೀತಿಯಲ್ಲಿ ಸೃಷ್ಟಿಸ್ಥಿತಿ ಲಯಾದಿಗಳನ್ನು ಮಾಡ್ತಾನೆ ಅಂತ ಉಪನಿಷತ್ತು ಹೇಳುತ್ತೆ. ಆ ರೀತಿ ಅದು ಯಾವ ಚೆಂಡು ಅಮ್ಮ? ಇಡೀ ಪರಮಾತ್ಮ ಸೃಷ್ಟಿ ಮಾಡಿದ ಲೀಲಾ ವಿಭೂತಿಯೇ ನಿನ್ನ ಕೈಯಲ್ಲಿದೆ. ಅದನ್ನು ಹೇಗೆ ಹಿಡ್ಕೊಂಡಿದೆಯಾ? ಆ ಚೆಂಡನ್ನು ಧರಿಸುವ ಶಕ್ತಿ ನಿನಗಿದೆ. ನಮಗ ಉಸಿರಾಡೋಕ್ಕೆ ಶಕ್ತಿ ಇಲ್ಲ. ಕಾರಣ ಕೃಷ್ಣ ವಿರಹದಲ್ಲಿ ಬಳಲಿದವರು ನಾವು. ಆ ಚೆಂಡನ್ನು ಕೈಯಲ್ಲಿ ಹಿಡಿಯಬಲ್ಲ ಸಾಮರ್ಥ್ಯ, ಇಡೀ ಜಗತ್ತಾದ ಚೆಂಡನ್ನು ಕೈಯಲ್ಲಿ ಹಿಡಿಯಬಲ್ಲ ಸಾಮರ್ಥ್ಯ ನಿನಗೆ ಯಾಕೆ ಬಂತು ಅಂದರೆ ಪಕ್ಕದಲ್ಲಿ ಅವನಿದ್ದಾನೆ, ಜಗದೊಡೆಯ ಇದ್ದಾನೆ. ಜಗದೊಡೆಯನನ್ನು ಒಂದು ಕೈಯಲ್ಲಿ, ಜಗವನ್ನು ಒಂದು ಕೈಯಲ್ಲಿ ಹಿಡಿದುಕೊಳ್ಳುವ ವೈಭವ ನಿನ್ನದು. ವಿಭೂತಿ ಒಂದು ಕೈಯಲ್ಲಿ, ವಿಭೂತಿಮಾನ್ ಒಂದು ಕೈಯಲ್ಲಿ, ಶೇಷವಸ್ತುವಾದ ಜಗತ್ತು ಒಂದು ಕೈಯಲ್ಲಿ, ಶೇಷಿಯಾದ ಸ್ವಾಮಿಯಾದ ಪರಮಾತ್ಮ ಒಂದು ಕೈಯಲ್ಲಿ, ಭೋಗಸ್ಥಾನ ಒಂದು ಕೈಯಲ್ಲಿ, ಭೋಗ್ಯನಾದ ಪರಮಾತ್ಮ ಒಂದು ಕೈಯಲ್ಲಿ. ಈ ರೀತಿಯಾದ ವೈಭವ ಉಳ್ಳವಳು ನೀನಲ್ಲವಾ? ಪಂದಾರ್ ವಿರಲಿ, ಕೈ ಬೆರಳುಗಳಲ್ಲೇ ಆ ಚೆಂಡನ್ನು ಹಿಡಿದಿದೆಯಲ್ಲ ಅಂದರೆ ಆ ಇಡೀ ಜಗತ್ತನ್ನು, ಆ ಜಗದೊಡೆಯನಾದ ಪರಮಾತ್ಮನನ್ನು ಇಬ್ಬರನ್ನೂ ನಿಯಮನ ಮಾಡುವ ಸಾಮರ್ಥ್ಯವನ್ನು ಉಳ್ಳವಳು ನೀನಲ್ಲವಾ? ಪಂದಾರ್ ವಿರಲಿ. ಆ ಇಡೀ ಜಗತ್ತು ಇವಳು ಹೇಳಿದಾಗ ಕೇಳುತ್ತಂತೆ. ಸ್ವಾಮಿ ಕೂರತ್ತಾಳ್ವಾನ್ ಶ್ರೀಸ್ತವದಲ್ಲಿ ಹೇಳ್ತಾರೆ, ಪರಮಾತ್ಮ ಸೃಷ್ಟಿ ಮಾಡುವಾಗ ಇವಳು ಮುಖನೇ ನೋಡ್ಕೊಂಡು ಸೃಷ್ಟಿ ಮಾಡ್ತಾನಂತೆ. ಇವಳು ಹುಬ್ಬು ಹೀಗೆ ಮೇಲಂದ್ಲ, ಆ ಜೀವ ದೇವನಾಗ್ತಾನಂತೆ. ಹುಬ್ಬು ಕೆಳಗಿಳಿಸಿದ್ಲ, ಅವನ ಯಾವುದೋ ಕೆಳಗಿನ ಲೋಕಕ್ಕೆ ಹೋಗ್ತಾನಂತೆ. ಲೋಕೇ ವನಸ್ಪತಿ ಬೃಹಸ್ಪತಿ ತಾರತಮ್ಯಂ ಯಸ್ಯಾ ಕಟಾಕ್ಷ ಉದಾಹರಂತಿ. ಕೂರತ್ತಾಳ್ವಾನ್ ಶ್ರೀಸ್ತವದಲ್ಲಿ ಹೇಳ್ತಾರೆ, ಇವಳ ಹುಬ್ಬಿನ ಚಲನೆಯಿಂದ ಅವನು ವನಸ್ಪತಿ ಆದರೂ ಆಗ್ತಾನೆ, ಇಲ್ಲ ಬೃಹಸ್ಪತಿ ಆದರೂ ಆಗ್ತಾನೆ. ಇದಲ್ಲವಾ ನಿನ್ನ ವೈಭವ ಅಂತಾರೆ. ಹಾಗೆ ಆ ಜಗತ್ತನ್ನು, ಜಗದ ಒಡೆಯನನ್ನು ಆಟವಾಡಿಸುವ ಶಕ್ತಿ ಉಳ್ಳವಳು ನೀನಲ್ಲವ? ನಿನ್ನ ಕಣ್ಣ ನೋಟಕ್ಕೆ ಅವನು ವಶವಾಗ್ತಾನಲ್ಲವ? ಹಾಗೆ ಸೌಂದರ್ಯದಿಂದ ಅವನನ್ನು ಕಟ್ಟಿ ಹಾಕಿದೆಯಾ? ಇಡೀ ಜಗನ್ಮಾತೆ ನೀನು, ಜಗದ ಅಧಿಷ್ಠಾತ್ರಿ ನೀನು. ಆ ಜಗವನ್ನು ನಿನ್ನ ಕೈಯಲ್ಲಿ ಇಟ್ಕೊಂಡಿದೀಯಾ? ಈಗ ನೀನು ಮಾಡಬೇಕಾದ್ದೇನು? ಆ ಜಗತ್ತನ್ನು ಈ ಕೈಯಲ್ಲಿರುವ ಜಗದೊಡೆಯ ಸೇರಿಸ್ಬಿಡು. ಅದೇ ತಾನೇ ಪುರುಷಕಾರ. ಆ ಜಗತ್ತಲ್ಲಿರುವವರೆಲ್ಲ ನಾವು, ಈ ಲೀಲಾ ವಿಭೂತಿಲಿರೋ ನಾವು, ಜಗದಲ್ಲಿರುವವರು ನಾವು, ಜೀವರಾಶಿ ನಾವು, ಪರಮಾತ್ಮ ಅವನು, ನಾವು ಶೇಷಭೂತರು. ಅದು ಶೇಷಿ, ಇದು ಜಗತ್ತು, ಅವನು ಜಗದೊಡೆಯ, ಇದು ವಿಭೂತಿ, ಅವನು ವಿಭೂತಿಮಾನ್. ನೀನ್ಯಾರು? ಎರಡನ್ನು ಕೂಡಿಸುವವಳು, ಅದನ್ನು ಮಾಡು. ಪಂದಾರ್ ವಿರಲಿ ಎಂಬುದಾಗಿ ಅವಳನ್ನು ಕೊಂಡಾಡ್ತಾರೆ. ಜಗನ್ಮಾತೆಯಾಗಿ ಇದ್ದವಳು, ಈ ಶಕ್ತಿ ನಿನಗೆ ಎಲ್ಲಿದ್ದು ಬಂತು ಅಂದರೆ ನೀನು ಅವನ ಜೊತೆಲಿದೆಯಾ, ನಾವು ಅವನಿಂದ ದೂರ ಇದ್ದೀವಿ, ಹೀಗೆ ನಿಶ್ಶಕ್ತರಾಗಿದ್ದೀವಿ. ಅವನೊಡನೆ ಇರುವುದರಿಂದ ನಿನಗೆ ಇಂತಹ ವೈಭವವಲ್ಲವಾ? ಓ ನಪ್ಪಿನ್ನಾಯ್, ಅಚೇತನವಾಗಿದ್ದರೆ ನಾವು ಕೂಡ ನಿನ್ನ ಕೈಯಲ್ಲಿನ ಚೆಂಡಿನಂತಿರ್ಬೋದಾಗಿತ್ತು. ಜೀವರಾಗಿ ಬಂದ್ಬಿಟ್ವಿ, ಕೃಷ್ಣನ ಮೇಲೆ ಪ್ರೇಮ ಬೇರೆ ಬಂದ್ಬಿಡ್ತು, ಆ ಪ್ರೇಮದಿಂದ ವಿರಹ ಬೇರೆ ಬಂದ್ಬಿಡ್ತು. ಹೀಗಿರುವಾಗ
ನಾವು ಹೇಗೆ ಆ ಪರಮಾತ್ಮನನ್ನು ಸೇರೋದು, ಜೊತೆಗೆ ನಮಗೆಲ್ಲ ಸೇರಬೇಕಾದ ಪರಮಾತ್ಮನ ನೀನು ಒಬ್ಬಳೇ ಇಟ್ಕೊಂಡ್ಬಿಟ್ಟಿದೆಯಲ್ಲ, ಉನ್ಮೈತ್ತು ನನ್ನ ಪೇರ್ಪಾಡ. ಅವನು ಯಾರು? ಲೋಕ ಬರ್ತಾರಂ ಅಂತ ಇಡೀ ಲೋಕಕ್ಕೆ ಪತಿ. ಈಗೇನಾಗಿದ್ದಾನೆ? ಉನ್ಮೈತ್ತುನನ್ ಕೇವಲ ನೀಳಾಪತಿ ಆಗ್ಬಿಟ್ಟಿದ್ದಾನೆ, ನಮ್ಮನ್ನೆಲ್ಲ ಮರ್ತೇ ಬಿಟ್ಟಿದ್ದಾನೆ. ಅವನು ನಮಗೆಲ್ಲರಿಗೂ ಪತಿ, ಆದರೆ ಈಗೇನಾಗಿದ್ದಾನೆ? ನೀಳಾಪತಿ ಆಗ್ಬಿಟ್ಟಿದ್ದಾನೆ. ಕೇವಲ ನಿನ್ನಾಲಿಂಗನದಲ್ಲಿ ಮೈ ಮರೆತು ಮಲ್ಕೊಂಡ್ಬಿಟ್ಟಿದ್ದಾನೆ. ಉನ್ಮೈತ್ತುನನ್ ಅಂತಾಳೆ. ಅವನು ಎಲ್ಲರಿಗೂ ಪತಿ, ಈಗ ಕೇವಲ ನೀಳಾಪತಿ. ಇದು ನ್ಯಾಯವಾ? ನಮ್ಮನ್ನು ಬಿಟ್ಟು ನೀನು ಮಾತ್ರ ಕೃಷ್ಣ ಭೋಗದಲ್ಲಿರುವುದು ಉಚಿತವಾ? ನಿನ್ನ ಕಾಂತನಾದ ಪತಿಯ ದಿವ್ಯನಾಮ ಸಂಕೀರ್ತನೆ ಮಾಡೋದಕ್ಕೆ ಬಾ ಅನ್ನುವಾಗ ಆ ನಿನ್ನ ಪತಿ ನಮಗೂ ಪತಿಯಾಗಿರೋದ್ರಿಂದ ಅವನನ್ನು ನಮ್ಮೊಡನೆ ಕೂಡಿಸು ಎಂಬುದನ್ನು ಆಂಡಾಳು ಹೇಳ್ತಾ, ಉಭಯ ವಿಭೂತಿ ನಾಥನಾದ ಅವನು ಶ್ರೀಮನ್ನಾರಾಯಣ ಅನ್ನೋದನ್ನು ಹೇಳ್ತಾಳೆ. ಉನ್ಮೈತ್ತುನನ್ ಅಂತ. ಉನ್ಮೈತ್ತುನನ್ ಅಂದ್ರೇನು? ಶ್ರೀಯೊಡನೆ ಕೂಡಿದ ನಾರಾಯಣ, ಅವನನ್ನು ನಾವು ಗಾನ ಮಾಡಬೇಕು. ನೀನು ಕೂಡ ನಮಗಾಗಿ ನಮ್ಮೊಡನೆ ಸೇರಿಕೊಂಡು ಅವನನ್ನು ಗಾನ ಮಾಡಿ ನಮ್ಮನ್ನು ಅವನೊಡನೆ ಕೂಡಿಸು. ಎಂಬುದಾಗಿ ಹೇಳಿದಾಗ ಆ ನಪ್ಪಿನ ನಾಯ್ ಅವಳೇನು ಮಾಡ್ತಾಳೆ? ಆ ಕೈ ತುಂಬ ಬಳೆ ತೊಟ್ಕೊಂಡಿದ್ದಾಳಂತೆ. ಸಂದಾಮರೆ ಕೈಯಾಲ್ ಮೆಲ್ಲಗೆ ಎದ್ದು ಬಂದು ಬಳೆಗಳು ಶಬ್ದ ಮಾಡದಂತೆ ಬಂದು ಬಾಗಿಲನ್ನು ತೆಗಿಬೇಕು ಎಂಬುದಾಗಿ ಬರ್ತಾಳಂತೆ. ಆಂಡಾಳನಿಗೆ ಇದು ತಿಳಿಯಿತು. ಅಮ್ಮ, ಚಂದಾಮರೆ ಕೈಯಾಲ್, ಕೈ ತಾಮರೆ ಕೈ, ಚಂದಾಮರೆ ಕೈ ಅಂತ ಅದಕ್ಕೆ ವಿಶೇಷಣಗಳು. ಏನು ಅಂದರು? ಪರಮಾತ್ಮನದು ತಾವರೆಯಂತಹ ಕೈಯಂತೆ. ತಾಮರೆ ಕೈಯಾವೋ, ತಾಮರೆ ತಾಳಾವೋ ಅವನನ್ನು ಕೊಂಡಾಡ್ತಾರೆ. ಪರಮಾತ್ಮನದು ತಾವರೆಯಂತಹ ಕೈಯಂತೆ. ಇವಳ ಕೈ ಏನು? ಚಂದಾಮರೆ ಕೈ ಅಂದರು. ಕೆಂಪಾದ ಅತಿ ಕೋಮಲವಾದ ಕೈಯಂತೆ. ಕಾರಣ ಏನು ಅಂದರು? ಅವನ ಕೈ ಇದೆಯಲ್ಲ, ಆ ಕೈ ಏನು ಹೇಳುತ್ತೆ? ಅಭಯಂ ಸರ್ವಭೂತೇಭ್ಯೋ, ಸಂಸಾರಕ್ಕೆ ಅಂಜಬೇಡ, ಪುಣ್ಯ ಪಾಪಗಳಿಗೆ ಅಂಜಬೇಡ, ಅಭಯವನ್ನು ಕೊಟ್ಟಿದ್ದೀನಿ ಅಂತ ಸಂಸಾರದಿಂದ ಅಭಯವನ್ನು ತೋರಿಸೋದು ಅವನ ಕೈ. ಆದರೆ ಇವಳು ಹೀಗೆ ಇಟ್ಕೊಂಡಿದ್ದಾಳಲ್ಲ ಅಂದರು. ಅವಳು ಏನು ಹೇಳ್ದಾಳಂತೆ? ನಮ್ಮ ಯಜಮಾನ್ರೆ ಹೇಳ್ತಾರೆ ಸಂಸಾರಕ್ಕೆ ಅಂಜಬೇಡ ಅಂತ, ಕೋಪ ಬಂದರೆ ಕೈ ಬಿಟ್ಬಿಡ್ತಾರೆ, ಅವರಿಗೂ ಅಂಜಬೇಡ ಅಂತ ಇವಳು ಅಭಯ ತೋರಿಸ್ತಾಳಂತೆ. ಸಂಸಾರಕ್ಕೆ ಅಂಜಬೇಡ ಅನ್ನೋನು ಪರಮಾತ್ಮ, ಅವನಿಗೂ ಅಂಜಬೇಡ ಅಂತ ಇವಳು ತೋರಿಸ್ತಾಳಂತೆ. ಅವನದು ತಾವರೆ ಕೈ, ಇವಳದು ಚಂದಾಮರೆ ಕೈ. ಅವನಿಂದಲೂ ನಮ್ಮನ್ನು ರಕ್ಷಣೆ ಮಾಡುವವಳು. ರಾಮ ಜಯಿಸಿ ಬಂದಾಗ ಏನಾಪತ್ತಿ ಏರ್ಪಡುವುದೋ ಎಂಬುದಾಗಿ ಆ ರಾಕ್ಷಸಿಯರು ಅಂಜಿದಾಗ, ಭವೇಯಂ ಶರಣಂ ಇವಹ, ನಿಮಗೆ ರಾಮನಿಂದ ಯಾವ ಆಪತ್ತೂ ಬರದಂತೆ ನಾನು ರಕ್ಷಣೆ ಮಾಡ್ತೇನೆ ಎಂಬುದಾಗಿ ಆ ರಾಕ್ಷಸಿಯರಿಗೆ ಅಭಯವನ್ನು ಕೊಟ್ಟವಳು ಇವಳಲ್ಲವ. ಅಂತಹ ಆ ಏನೋ ಅಣ್ಣ ಚಂದಾಮರೆ ಕೈ ಎಂಬುದಾಗಿ ಹೇಳ್ತಾಳೆ. ಅಂತಹ ಆ ಪರಮಾತ್ಮನಿಗೂ ಕೂಡ ಅಂಜಬೇಡ ಎಂಬತಕ್ಕಂತಹ ಅಭಯ ಹಸ್ತ ಇವಳದು. ಅವರು ಏನು ಹೇಳ್ತಾಳೆ? ಹನುಮಾನ್ ಬರ್ತಾನೆ. ರಾಮ ವಿಜಯಿಯಾಗಿ ಹೋದಾಗ ಆ ಹನುಮಾನ್ ಬಂದು ಸೀತೆಗೆ ರಾಮನ ವಿಜಯದ ಸುದ್ದಿಯನ್ನು ತಿಳಿಸಿದಾಗ ಆ ಹನುಮಾನ್ ಹೇಳ್ತಾನೆ, ಏನು ಕೊಡಲಿ ನಿನಗೆ ಅಂತ ಕೇಳ್ತಾಳೆ. ರಾಮನ ವಿಜಯದ ವಾರ್ತೆಯನ್ನು ತಂದೆಯಲ್ಲ, ನಿನಗೆ ಏನು ಕೊಡಲಿ? ಏನು ನಿನಗೆ ಪ್ರತ್ಯುಪಕಾರ ನನಗೆ ಕೊಡೋಕ್ಕೆ ಏನೂ ಇಲ್ಲ ನನ್ನ ಹತ್ರ. ಏನಿದೆ? ಇಂತಹ ಪರಮ ಶುಭವಾದ ವಾರ್ತೆಯನ್ನು ತಂದ ನಿನಗೆ ಏನು ನಾನು ಹಿಂತಿರುಗಿ ಕೊಡಲಿ? ನನಗೇನು ಕೊಡಬೇಡ. ಇಷ್ಟು ದಿನ ನಿನ್ನನ್ನು ಚಿತ್ರಹಿಂಸೆ ಮಾಡಿದ್ರಲ್ಲ ಈ ರಾಕ್ಷಸಿಯರು, ಇವರನ್ನು ನಾನು ಚಿತ್ರವಧೆ ಮಾಡ್ತೇನೆ, ಅನುಮತಿ ಕೊಡು ಅಂತಾನೆ. ಎಲೈ ಕಪಿಯೇ ಅಂತಾಳೆ ಅವನನ್ನು ನೋಡಿ. ಪಾಪಾನಾಂ ವಾ ಶುಭಾನಾಂ ವಾ ವಧಾರ್ಹಾಣಾಂ ಪ್ಲವಂಗಮ ಕಾರ್ಯಂ ಕರುಣಮಾರ್ಯೇಣ ನ ಕಶ್ಚಿನ್ನಾಪರಾಧ್ಯತಿ. ಎಲೈ ಮರದ ಮೇಲೆ ಕೊಡ್ತವನೇ, ನಿನ್ನ ಬುದ್ಧಿ ನೀನು ತೋರಿಸ್ದೆ. ಲೋಕದಲ್ಲಿ ತಪ್ಪು ಮಾಡದವರು ಯಾರು? ನ ಕಶ್ಚಿನ್ ನಾಪರಾಧ್ಯತಿ. ಲೋಕದಲ್ಲಿ ತಪ್ಪು ಮಾಡದವರು ಯಾರಿದ್ದಾರೆ? ಅದು ಪಾಪ ಕಾರ್ಯವೇ ಆಗಿರಲಿ, ಅಂದರೆ ಅಶುಭವಾದದ್ದೇ ಆಗಿರಲಿ, ಶುಭವಾದದ್ದೇ ಆಗಿರಲಿ, ಯಾವ ಕಾಲದಲ್ಲಿಯೂ ಕೂಡ ಆ ಅಪರಾಧಿಗಳನ್ನು
ಕ್ಷಮಿಸುವುದೇ ಆರ್ಯರ ಗುಣ, ಶ್ರೇಷ್ಠರಾದವರ ಗುಣ. ಅವರನ್ನು ಮನ್ನಿಸಿ ಸನ್ಮಾರ್ಗಕ್ಕೆ ತರುವುದೇ ಶ್ರೇಷ್ಠರಾದವರ ಗುಣ. ಅದನ್ನು ಬಿಟ್ಟು ಅವರನ್ನು ವಧೆ ಮಾಡ್ತೀನಿ ಅಂತೀಯಲ್ಲ, ವಧಾರ್ಹಾಣಂ ಪ್ಲವಂಗಮ, ವಧೆಗೆ ಅರ್ಹರಾದರೂ ಕೂಡ ಅವರನ್ನು ಕ್ಷಮಿಸುವುದೇ ಶ್ರೇಷ್ಠರಾದವರ ಒಂದು ಗುಣ, ಧರ್ಮ. ಹಾಗಿರುವಾಗ ಇವರನ್ನ ಚಿತ್ರವಧೆ ಅಂತ ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ಕಾರ್ಯಂ ಕರುಣಂ ಆರ್ಯೇಣ, ಕರುಣೆಯೇ ಶ್ರೇಷ್ಠರಾದವರ ಕಾರ್ಯ ಎಂಬುದಾಗಿ ಹೇಳಿ ಹನುಮಾನನ ಕೈಯಿಂದ ಆ ರಾಕ್ಷಸಿಯರನ್ನ ಕಾಪಾಡಿದವಳು ಇವಳಲ್ಲವ. ಇಷ್ಟು ಮಾತ್ರವಲ್ಲ, ಅಯೋಧ್ಯೆಗೆ ಹಿಂತಿರುಗಿ ಪಟ್ಟಾಭಿಷೇಕವಾಗಿ ಶ್ರೀರಾಮನೊಡನೆ ಏಕಾಂತದಲ್ಲಿರುವಾಗ ಕೂಡ ರಾಕ್ಷಸಿಯರು ಪಡಿಸಿದ ಹಿಂಸೆಯನ್ನು ರಾಮನಿಗೆ ಹೇಳಲೇ ಇಲ್ವಂತೆ. ನಾವು ಇಷ್ಟಿದ್ರೆ ಇಷ್ಟು ಮಾಡಿ ಹೇಳ್ತೀವಿ. ಆ ಏಕಾಂತದಲ್ಲಿ ಕೂಡ ರಾಕ್ಷಸಿಗಳು ಪಡಿಸಿದ ಪಾಡನ್ನ ರಾಮನಿಗೆ ಹೇಳಲೇ ಇಲ್ವಂತೆ ಸೀತೆ. ಇದಲ್ಲವ ಇವಳ ಅಭಯಹಸ್ತದ ಅರ್ಥ. ಪರಮಾತ್ಮನ ಅಭಯಹಸ್ತ ಕರ್ಮಕ್ಕಂಜಬೇಡ ಅಂದರೆ ಅವನಿಗೂ ಅಂಜಬೇಡ ಎಂಬುದು ಇವಳ ಕೈ. ಈ ರೀತಿ ಆದ್ರಿಂದಲೇ ವಾರಣಮಾಯದವಲ್ಲ ಏನು ಹೇಳ್ತಾಳೆ, ಹರಿಮೋಹನ್ ಅಚ್ಚುದನ್ ಕೈ ಮೇಲೆನ್ ಕೈ ವೈತ, ಅವನ ಕೈ ಕೆಳಗಡೆ, ಅದ್ರ ಮೇಲೆ ಇವಳು ಕೈ ಅಂತೆ. ಅರ್ಥವೇನು? ಅವನಿಗಿಂತ ಶ್ರೇಷ್ಠವಾದದ್ದು ಇವಳ ಕೈ, ಅದೇ ನಮಗೆ ರಕ್ಷಕ ಎಂಬ ಭಾವ. ಅಂತಹ ಆ ಕೈಯಲ್ಲಿ ಶೀರಾರ್ ಬಳೆಯಲಿಪ್ಪ, ಸಂಪದ್ಭರಿತವಾದ ಬಳೆಗಳನ್ನು ತೊಟ್ಟು ಅಂತಾಳೆ. ಬಳೆಗೆ ಸಂಪತ್ತೇನು? ಏನು ನವರತ್ನ ಖಚಿತವಾದ ಬಳೆಗಳು, ಬಂಗಾರದ ಬಳೆಗಳು, ಮುತ್ತಿನ ಬಳೆ, ಹವಳದ ಬಳೆ, ವಜ್ರದ ಬಳೆ, ಅದನ್ನೇ ಹೇಳ್ತಾ ಇದ್ದಾಳ ಅಂದ್ಲು. ಅದಲ್ಲ, ಒಳಕ್ಕೆ ಶೀರ್ಮಯಾವದೇ ವ್ಯಾಖ್ಯಾನ ಮಾಡ್ತಾರೆ. ಬಳೆಗಳಿಗೆ ಇರ್ತಕ್ಕಂತಹ ಸಂಪತ್ತು ಏನೆಂದರೆ, ಬಳೆಗಳಿಗೆ ಇರ್ತಕ್ಕಂತಹ ಶ್ರೇಷ್ಠತೆ, ಬಳೆಗಳಿಗೆ ಇರ್ತಕ್ಕಂತಹ ಸಿರಿತನ ಯಾವುದು ಅಂದರೆ ಅದಿರೋ ಸ್ಥಾನದಲ್ಲಿ ಅದಿರಬೇಕಂತೆ. ಬಳೆ ಹಾಕೋತೀವಿ, ಅದು ಇಲ್ಲಿಗೆ ಬಂದರೆ ಚೆನ್ನಾಗಿರುತ್ತಾ? ಬಳೆ ಎಲ್ಲಿರಬೇಕೋ ಅಲ್ಲಿರಬೇಕು. ಶಂಗ್ ತಂಗ್ ಮುಂಗೈ ನಂಗೈ ತಿರುವಿರುತ್ತಂನಲ್ಲಿ ತಿರುಮಲ ಶರಣವರು ಹೇಳ್ತಾರೆ, ಪರಮಪದದಲ್ಲಿರುವ ಮಹಾಲಕ್ಷ್ಮಿಗೆ ಮುಂಗೈಯಲ್ಲಿ ಬಳೆಗಳು ಸುಂದರವಾಗಿ ಅಲಂಕಾರವಾಗಿ ಇದೆಯಂತೆ. ಕಾರಣ ಏನು ಅಂದ್ಲು. ಆ ಬಳೆಗಳು ಇಲ್ಲಿ ಹೋದರೆ ಅರ್ಥ ಏನು? ಇವಳು ಹೀಗಿದ್ದಾಳೆ ಅಂತ ಅರ್ಥ. ಕೃಶರಾಗಿ ಬಿಟ್ಟರೆ ಆ ಮುಂಗೈಯಲ್ಲಿ ಇರಬೇಕಾದ ಬಳೆಗಳೆಲ್ಲ ಇಲ್ಲಿಗೆ ಬಂದ್ಬಿಡುತ್ತೆ. ಹಾಗೆ ನಮ್ಮ ಬಳೆಗಳೆಲ್ಲ ಇಲ್ಲಿದೆ ಅಥವಾ ಬಿದ್ದೇ ಹೋಗಿದೆ. ಕಾರಣ ಕೃಷ್ಣ ವಿರಹದಲ್ಲಿ ಕೃಶರಾಗಿ ಇರುವುದರಿಂದ ಕೈಯಿಲ್ ಬಳೆಯುಂ ನಿಲ್ಲ. ತಿರುಮಂಗೇಶ್ವರರ ನಾಯಿಕಾಭಾವ, ನನ್ನ ಕೈಯಲ್ಲಿ ಬಳೆಗಳೇ ನಿಲ್ತಾ ಇಲ್ಲ, ಕೃಶವಾಗಿ ಬಿಟ್ಟಿದ್ದೀನಿ, ಬಳೆಗಳೆಲ್ಲ ಜಾರಿ ಬಿದ್ದೋಯ್ತು ಅಂತ. ಆದರೆ ಇವಳ ಕೈಯಲ್ಲಿ ಬಳೆಗಳು ಸ್ವಸ್ಥಾನದಲ್ಲಿ ಇದೆಯಂತೆ. ಮುಂಗೈಯಲ್ಲಿ ಸ್ವಸ್ಥಾನದಲ್ಲಿ ಬಳೆಗಳು ನಿಂತಿದೆ ಅಂದರೆ ಕೃಷ್ಣಾಲಿಂಗನದಿಂದ ಬಂದ ಪುಷ್ಟಿ ಅದನ್ನು ಉಳ್ಳವಳೆ ಅಂತ ಹೇಳ್ತಾರೆ. ಆ ನಿನ್ನ ಕೈಯಲ್ಲಿರುವ ಬಳೆಗಳು ಏನನ್ನು ಸೂಚನೆ ಮಾಡ್ತಾ ಇದೆ? ಪತಿಯ ಸಮಾಗಮದಲ್ಲಿ ನೀನಿದೆಯಾ, ಪತಿಯ ಸನ್ನಿಧಾನದಲ್ಲಿ ನೀನಿದೆಯಾ, ನಿನ್ನ ಸೌಭಾಗ್ಯದ ಸಂಕೇತ. ಆ ಸೌಭಾಗ್ಯ, ಪತಿಯ ಸೌಭಾಗ್ಯದ ಸಂಕೇತವಾಗಿ ಮುಂಗೈಯಲ್ಲಿ ಬಳೆಗಳಿದೆ ಅಂದರೆ ಪತಿ ಸಾನ್ನಿಧ್ಯದಲ್ಲಿ ಇದೆಯಾ, ಕೃಷ್ಣ ಪಕ್ಕದಲ್ಲಿ ಇದ್ದಾನೆ ಅಂತ ಅರ್ಥ. ಆ ನಿನ್ನ ಕೃಷ್ಣನ ಆಲಿಂಗನದಲ್ಲಿ ಇರ್ತಕ್ಕಂತಹ ಸೌಭಾಗ್ಯದ ಚಿಹ್ನೆಯನ್ನು ಶೀರಾರ್ವಳೈ ಎಂಬುದಾಗಿ ಆಂಡಾಳು ಕರೀತಾಳೆ. ಅಂತಹ ಆ ಸೌಭಾಗ್ಯದ ಚಿಹ್ನೆಯಾದ ಆ ಕೃಷ್ಣ ಪರಮಾತ್ಮನ ಆ ಒಂದು ಸನ್ನಿಧಾನದಿಂದ ಸ್ವಸ್ಥಾನದಲ್ಲಿ ಇರ್ತಕ್ಕಂತಹ ಆ ಬಳೆಗಳ ಶಬ್ದ ನಮ್ಮ ಕಿವಿಗೆ ಮಂಗಳಕರವಾಗಿದೆ. ಆ ಬಳೆಗಳು ಶಬ್ದ ಮಾಡದೇ ಇರೋ ಹಾಗೆ ಬರಬೇಡ, ಒಲಿಪ್ಪ. ಆ ಬಳೆಗಳು ಶಬ್ದಿಸುವಂತೆ ಬಂದು ಬಾಗಿಲನ್ನು ತೆರೆ. ಕಾರಣ ನಿನ್ನ ಮತ್ತು ಕೃಷ್ಣನ ಆ ಒಂದು ಮಿಥುನ ಜೋಡಿ, ಅದೇ ನಮಗೆ ಉದ್ದೇಶ. ಕೇವಲ ರಾಮ ಉದ್ದೇಶನಲ್ಲ, ಶ್ರೀರಾಮನೇ ನಮಗೆ ಉದ್ದೇಶ. ಕೇವಲ ರಾಮನನ್ನು ಆಸೆಪಟ್ಟ ಶೂರ್ಪಣಿಕೆ ನಾಶವಾದಳು, ಕೇವಲ ಸೀತೆಯನ್ನು ಆಸೆಪಟ್ಟ ರಾವಣ ನಾಶವಾದ. ಇಬ್ಬರನ್ನೂ ಆಶ್ರಯಿಸಿದ ವಿಭೀಷಣ ಹನುಮದಾದಿಗಳು ಉಜ್ಜೀವಿಸಿದರು. ಆದ್ದರಿಂದ ಭಾವಾರೂಢೌ ಭಗವತಿ ಯುವಾಂ ದೈವತಂ ದಂಪತೀನಃ ಅಂತಾರೆ ವೇದಾಂತ ದೇಶಿಗರು ಶ್ರೀಸ್ತುತಿಯಲ್ಲಿ. ನಮಗೆ ಆರಾಧ್ಯ ಯಾವುದು? ದಂಪತಿಗಳು. ಕೇವಲ ನಾರಾಯಣನಲ್ಲ, ಶ್ರೀಮನ್ನಾರಾಯಣ ಚರಣೌ ಶರಣಂ ಪ್ರಪದ್ಯೆ ಶ್ರೀಮತೆ ನಾರಾಯಣಾಯ ನಮಃ ಅಂತ ಶ್ರೀಯೊಡನೆ ಕೂಡಿದ ಪರತತ್ವವೇ ನಮಗೆ ಆರಾಧ್ಯ. ಆ ಶ್ರೀಯೊಡನೆ ಕೂಡಿದವನೇ
ನಮಗೆ ಶರಣ್ಯ. ಶ್ರೀಯೊಡನೆ ಕೂಡಿದವನಿಗೆ ನಮ್ಮ ಕೈಂಕರ್ಯ ಸೇವೆ. ಆದ್ದರಿಂದ ನಿಮ್ಮಿಬ್ಬರ ಆ ಜೋಡಿ, ಆ ಮಿಥುನವೇ ನಮಗೆ ಉದ್ದೇಶ. ನಿಮ್ಮ ಆ ಮಿಥುನತ್ವದ ಸೂಚಕವಾದ ಆ ಸೌಭಾಗ್ಯಕರವಾದ ಮಂಗಳಕರವಾದ ಬಳೆಗಳು ಶಬ್ದಿಸುವಂತೆ ಬಂದು ದ್ವಾರವನ್ನು ತೆರೆಯುವವಳಾಗುವಂತಾಳೆ ಆಂಡಾಳ್. ಪಂದಾರ್ವಿರಲಿ உன்மைத்துனன் பேர்பாட சந்தாமரை கையால் ஷீரார் வளையொலிப்ப வந்து திರವಾಯ್ ಮಹಿಳ್ದೆ. ಏನೋ ಬಂದು ಸುಮ್ಮನೆ ಹಿಂಸೆ ಮಾಡ್ತಾರೆ, ಹೋಗ್ಲಿ ಅತ್ಲಾಗೆ ಅಂತ ಬಾಗಿಲು ತೆಗಿಬೇಡ. ಮಹಿಳ್ದೆ ಆನಂದದಿಂದ ಬಂದು ಬಾಗಿಲನ್ನು ತೆರೆ. ಕಾರಣ ಎಷ್ಟು ಚೇತನರನ್ನ ಪರಮಾತ್ಮನೊಡನೆ ಕೂಡಿಸುವ ಭಾಗ್ಯ ನಿನ್ನದಲ್ಲವ, ಅದೇ ನಿನ್ನ ಪುರುಷಕಾರ ಕೃತ್ಯವಲ್ಲವ. ಅಂತಹ ಇಷ್ಟ ಚೇತನರನ್ನ ಅವರೊಡನೆ ಕೂಡಿಸುತ್ತೇನಲ್ಲ ಎಂಬ ಆನಂದದಿಂದ ಬಂದು ದ್ವಾರವನ್ನು ತೆರೆಯುವವಳಾಗು ಎಂಬುದಾಗಿ ಆಂಡಾಳ್ ಆ ನಪ್ಪಿನ್ನಾದೇವಿಯನ್ನ ಪ್ರಾರ್ಥನೆ ಮಾಡ್ತಾಳೆ. ಹೀಗೆ ಶ್ರೀರಾರ್ ಒಳೆಯೊಲಿಪ್ಪ ಅಂತ ಆ ಚೇತನರುಗಳು ಪರಮಾತ್ಮನೊಡನೆ ಕೂಡಿದಾಗ ಇವಳು ಆನಂದ ಪಡ್ತಾಳಂತೆ. ಅಪಾರವಾದ ಆನಂದ ಇವಳಿಗೆ ಏರ್ಪಡುತ್ತದೆ. ಹೀಗೆ ನಮ್ಮ ಕೃಷ್ಣ ವಿರಹದಿಂದ ನಮ್ಮ ಎಲ್ಲ ಇಂದ್ರಿಯಗಳು ಕೂಡ ಬರಡಾಗಿ ಬಿಟ್ಟಿದೆ, ಶುಷ್ಕವಾಗಿ ಬಿಟ್ಟಿದೆ. ನಾವೆಲ್ಲ ಬಾಡಿ ಬಸಬಳಿದು ಬೆಂದು ಹೋಗಿದ್ದೀವಿ. ಆದ್ದರಿಂದ ಒಳೆಯೊಲಿಪ್ಪ ಎಂಬುದರಿಂದ ನಮ್ಮ ಕಿವಿಗಳಿಗೆ, ಜಿಕ್ವ ಆ ಶ್ರವಣೇಂದ್ರಿಯಕ್ಕೆ ಶಕ್ತಿ ಏರ್ಪಡಲಿ. ಪೇರ್ಪಾಡ ಎಂಬುದರಿಂದ ಜಿಕ್ವೆಗೆ, ಗಂಧಂ ಕಮಲಂ ಕೊಡಲಿ ಎಂಬ ಕೇಶ ಪರಿಮಳದಿಂದ ಘ್ರಾಣೇಂದ್ರಿಯಕ್ಕೆ, ಸಂದಾಮರೆ ಕೈಯಾಲೆಂಬ ಆನಿನ ಸ್ಪರ್ಶದಿಂದ ನಮ್ಮ ಸ್ಪರ್ಶೇಂದ್ರಿಯಕ್ಕೆ ತೃಪ್ತಿ. ಈ ರೀತಿ ಮಹಿಳ್ದೆ ಎಂಬುದರಿಂದ ಮನಸ್ಸಿಗಾನಂದ. ಹೀಗೆ ಶುಷ್ಕವಾಗಿ ಬಿಟ್ಟ ನಮ್ಮ ಎಲ್ಲ ಇಂದ್ರಿಯಗಳು ನಿನ್ನಿಂದ ಪುಟ್ಟಿಯನ್ನು ಪಡೆದು ಪರಮಾತ್ಮ ಕೈಂಕರ್ಯ ಮಾಡುವಂತೆ ಆಗುವುದಕ್ಕಾಗಿ ಒಂದು ತಿರವಾಯ್ ಆ ನಿನ್ನ ಅಂತಃಪುರದ ದ್ವಾರವನ್ನ ತೆರೆಯುವವಳಾಗು ಎಂಬುದಾಗಿ ಕೃಷ್ಣ ಸಂಶ್ಲೇಷದಿಂದ ಏರ್ಪಟ್ಟ ಹರ್ಷ. ಕೃಷ್ಣ ಸಂಶ್ಲೇಷ ನಿನಗಿದೆ. ಆ ಕೃಷ್ಣ ಸಂಶ್ಲೇಷದಿಂದ ನಿನಗೆ ಏರ್ಪಟ್ಟ ಹರ್ಷವನ್ನ ನಾವು ಕಾಣುವಂತೆ ಎದ್ದು ಬಂದು ಆನಂದದಿಂದ ದ್ವಾರವನ್ನ ತೆರೆಯುವವಳಾಗು ಎಂಬುದಾಗಿ ಆಂಡಾಳ್ ಆ ನಪ್ಪಿನ್ನಯ್ಯನ್ನ ಪ್ರಾರ್ಥನೆ ಮಾಡ್ತಾಳೆ. ಸ್ವಾಮಿ ರಾಮಾನುಜರು ಪ್ರತಿನಿತ್ಯ ಶ್ರೀರಂಗದ ತಿರುವೀದಿಗಳಲ್ಲಿ ಅವರು ಮಾಧುಕರಕ್ಕೆ ಹೋಗಬೇಕು. ಸನ್ಯಾಸಿಗಳು ಅವರ ಅಗ್ನಿಯನ್ನು ಮುಟ್ಟೋ ಹಾಗಿಲ್ಲ. ಬೆಂಕಿಯನ್ನು ಸ್ಪರ್ಶ ಅವರಿಗೆ ವರ್ಜ್ಯ. ಅಗ್ನಿ ಸ್ಪರ್ಶವನ್ನು ಮಾಡ್ಕೊಳ್ಬಾರ್ದು. ಆದ್ದರಿಂದ ಅವರು ಅಡುಗೆ ಮಾಡ್ಕೊಳ್ಳೋಂಗಿಲ್ಲ. ಸ್ವಯಂ ಪಾಕ ಇಲ್ಲ. ಅವರು ಆ ಭಿಕ್ಷೆಯನ್ನು ತೆಗೆದುಕೊಳ್ಬೇಕು. ಅದು ಹೇಗೆ? ಇವತ್ತು ಹೋದ ಬೀದಿಗೆ ನಾಳೆ ಹೋಗಬಾರ್ದು. ಎಷ್ಟೋ ಕಾಲ ಆದ್ಮೇಲೆ ಅಲ್ಲಿಗೆ ಹೋಗಬೇಕು. ಆಮೇಲೆ ಒಂದು ಇಷ್ಟೇ ಮನೆಗಳಲ್ಲಿ ಭಿಕ್ಷೆ ತಗೋಬೇಕು ಅಂತ ನಿಯಮ ಇದೆ. ಅಷ್ಟೇ ಮನೆಯಲ್ಲಿ ಭಿಕ್ಷೆಯನ್ನು ಸ್ವೀಕಾರ ಮಾಡಬೇಕು. ಅದರಲ್ಲಿ ಉಪ್ಪು, ಹುಳಿ, ಖಾರ ಏನೇನು ಯಾರ ಮನೇಲಿ ಏನಿರುತ್ತೋ ಅದನ್ನು ಕೊಟ್ಟಿರ್ತಾರೆ. ಅದನ್ನು ತಂದು ಶುದ್ಧವಾದ ಕಾವೇರಿ ತೀರ್ಥದಲ್ಲಿ ತೊಳೆದು ಬಿಡಬೇಕು. ಅದರಲ್ಲಿರೋ ಉಪ್ಪು, ಹುಳಿ, ಖಾರ ಎಲ್ಲ ಹೋಗ್ಬಿಡ್ಬೇಕು. ಆಮೇಲೆ ಅದನ್ನು ತಂದು ಅದಕ್ಕೆ ನೀರು, ಮಜ್ಜಿಗೆಯನ್ನು ಸಿಂಪಡಿಸಿಕೊಂಡು ಪರಮಾತ್ಮನ ಪಾದಕ್ಕೆ ಸಮರ್ಪಿಸಿದ ತುಳಸಿ ದಳವನ್ನು ನೆನೆಸ್ಕೊಂಡು ಇಷ್ಟೇ ಹಿಡಿಯಿಂದ ಲೆಕ್ಕ ಇದೆ, ಅಷ್ಟು ಹಿಡಿಯನ್ನು ಒಂದೇ ವೇಳೆ ತಿನ್ನಬೇಕು. ಇದು ಸನ್ಯಾಸಿಗೆ ಇರುವ ನಿಯಮ. ಈಗಿನ ಸನ್ಯಾಸಿಗಳ ಬಗ್ಗೆ ನಾವೇನು ಮಾತಾಡಲ್ಲ. ಇದು ಇರೋದು ನಿಯಮ. ಯತಿಧರ್ಮ ಸಮುಚ್ಚಯದಲ್ಲಿ ಹೇಳಲ್ಪಟ್ಟ ನಿಯಮ ಹೀಗೆ. ಆ ರೀತಿ ಇದ್ದವರು ಆಚಾರ್ಯ ರಾಮಾನುಜರು. ಮನೆಗೆ ಹೋಗಿ ಭಿಕ್ಷೆಯನ್ನು ಸ್ವೀಕಾರ ಮಾಡಿ ಕಲ್ಯಾಣಿ ಕಾವೇರಿ ತೀರ್ಥದಲ್ಲಿ ತೊಳೆದು ಪರಮಾತ್ಮನ ಪಾದದ ತುಳಸಿಯನ್ನು ನೆಂಚಿಕೊಂಡು ಒಂದು ಹೊತ್ತು ಇಷ್ಟೇ ಹಿಡಿ, 3 ಹಿಡಿ, 5 ಹಿಡಿ ಅಷ್ಟನ್ನೇ ತಿಂದು 120 ವರ್ಷಗಳ ಕಾಲ ನಮಗಾಗಿ ಇಲ್ಲಿದ್ದವರು ಆಚಾರ್ಯ ರಾಮಾನುಜರು. ಅಂತಹ ಅವರು ಆ ಭಿಕ್ಷೆಗಾಗಿ ಬರುವಾಗ ಒಂದು ದಿನ ಶ್ರೀರಂಗದ ಬೀದಿಗಳಲ್ಲಿ ಬಂದು ಭಿಕ್ಷಾಂದೇಹಿ ಅಂತ ಕೇಳುವಾಗ ಒಂದು ಮನೆಯ ಬಾಗಿಲಲ್ಲಿ ನಿಂತು ಭಿಕ್ಷಾಂದೇಹಿ ಅಂತ ಕೇಳ್ತಾರೆ. ಹಾಗೆ ಕೇಳುವಾಗ ಆ ಒಳಗಿನಿಂದ ಭಿಕ್ಷೆಯನ್ನು ಕೊಡುವುದಕ್ಕೆ ಒಂದು ಮಗು ಬರುತ್ತೆ. ಕೂಡಲೇ ಇವರು ಮೂರ್ಛೆ ಬಂದು ಬಿದ್ದುಬಿಡ್ತಾರೆ. ಕೈಯಲ್ಲಿ ಭಿಕ್ಷಾ ಪಾತ್ರೆ. ಆಚಾರ್ಯ ರಾಮಾನುಜರು ಮೂರ್ಛಿತರಾಗಿ ಬಿದ್ದುಬಿಟ್ರು. ಕೂಡಲೇ ಇವರಿಗೆ ಭಿಕ್ಷೆಯನ್ನು ಕೊಡುವುದಕ್ಕೆ ಬಂದಂತಹ ಆ ಹೆಣ್ಣುಮಗು ಓಡಿ ಹೋಗಿ ತನ್ನ ತಂದೆಯ ಬಳಿಯಲ್ಲಿ ಹೇಳುತ್ತೆ, ಜಿಯಾ
ಭಿಕ್ಷಾನಕ್ಕೆ ಮಾಧುಕರಕ್ಕೆ ಬಂದಂತಹ ಜೀಯರು ಮೂರ್ಛೆ ಹೋಗಿ ಬಿದ್ದುಬಿಟ್ರು ಅಂತ ತಂದೆ ಹತ್ರ ಹೇಳಿದಾಗ ಅವರು ಯಾರು? ರಾಮಾನುಜರಿಗೆ ಪಂಚಸಂಸ್ಕಾರವನ್ನು ಮಾಡಿದ ಪೆರಿಯ ನಂಬಿಗಳವರ ಮನೆಯದು. ಮಹಾಪೂರ್ಣ ಅಂತ ಅವರಿಗೆ ಮಹಾಪೂರ್ಣರ್ ಪೆರಿಯ ನಂಬಿ ಅಂತ. ಆ ಪೆರಿಯ ನಂಬಿಯವರ ತಿರುಮಾಳಿಗೈ ಅದು. ಆ ತಿರುಮಾಳಿಗೆಯ ಮುಂದೆ ನಿಂತು ಇವರು ಭಿಕ್ಷೆಯನ್ನು ಪ್ರಾರ್ಥನೆ ಮಾಡಿದಾಗ ಅವರ ಏಕಮಾತ್ರ ಪುತ್ರಿ ಅತ್ತುಳಾಯ್ ಎಂಬುದಾಗಿ, ತುಳಸಿ ಅಂತ ಅವಳ ಹೆಸರು, ಅತ್ತುಳಾಯ್ ಎಂಬತಕ್ಕಂತಹ ಆ ಹೆಣ್ಣು ಮಗು ಭಿಕ್ಷೆಯನ್ನು ತೆಗೆದುಕೊಂಡು ಬರುತ್ತೆ. ಆಗ ಆ ಮಗುವನ್ನು ನೋಡಿ ಇವರು ಮೂರ್ಛೆ ಹೋಗಿ ಬಿದ್ದುಬಿಟ್ಟಿದ್ದಾರೆ. ಅವಳು ಒಳಗೆ ಹೋಗಿ ಆ ಸ್ವಾಮಿ ಪೆರಿಯ ನಂಬಿಗಳನ್ನು ಕರೆದುಕೊಂಡು ಬಂದಾಗ ಪೆರಿಯ ನಂಬಿಗಳು ಬರ್ತಾರೆ. ಅವರು ಗೃಹಸ್ಥರು. ತೊಡೆಯ ಮೇಲೆ ಈ ಸನ್ಯಾಸಿಯಾದ ರಾಮಾನುಜರ ತೊಡೆಯನ್ನು ತೆಗೆದು ತೊಡೆಯ ಮೇಲೆ ಇಟ್ಕೊಂಡು ಅವರಿಗೆ ಗಾಳಿ ಹಾಕಿ ಅವರ ಕಣ್ಣು ತೆರೆದಾಗ ಪೆರಿಯ ನಂಬಿಗಳು ಕೇಳ್ತಾರೆ, ಒಂದು ಮದಗಳಿತ್ತನ್ನ ಅನುಸಂಧಾನಮೋ, ಒಂದು ಮದಗಳಿತ್ತನ್ ಪಾಶರವನ್ನ ಅನುಸಂಧಾನ ಮಾಡ್ತಾ ಇದ್ರಾ ಎಂಬುದಾಗಿ ಪೆರಿಯ ನಂಬಿಗಳು ಆಚಾರ್ಯ ರಾಮಾನುಜರನ್ನ ಕೇಳ್ತಾರಂತೆ. ಕಾರಣ ಏನು ಅಂದರೆ, ಭಿಕ್ಷೆಗಾಗಿ ಬರುವಾಗ ಆಚಾರ್ಯರು ತಿರುಪ್ಪಾವೆಯನ್ನು ಹೇಳಿಕೊಂಡು ಭಿಕ್ಷೆ ಬರ್ತಾ ಇದ್ದಿದ್ದು. ಬೀದಿಗಳಲ್ಲಿ ಮಾಧುಕರ ಅಂತ ಹೆಸರು. ಮಧು ಅಂದರೆ ದುಂಬಿ. ದುಂಬಿ ಹೂವಿಂದ ಹೂವಿಗೆ ಹೋಗಿ ಹೇಗೆ ಜೇನನ್ನು ಸಂಗ್ರಹಣ ಮಾಡುತ್ತದೆಯೋ ಹಾಗೆ ಮನೆಗಳಿಗೆ ಹೋಗಿ ಭಿಕ್ಷೆಯನ್ನು ಸಂಗ್ರಹ ಮಾಡೋದ್ರಿಂದ ಮಾಧುಕರ ವೃತ್ತಿ ಅಂತ ಹೆಸರು ಆ ಭಿಕ್ಷೆ ತೆಗೆದುಕೊಳ್ಳೋದಕ್ಕೆ. ಹಾಗೆ ಮಾಧುಕರಕ್ಕೆ ಆಚಾರ್ಯ ರಾಮಾನುಜರು ಬರುವಾಗ ಅವರು ತಿರುಪ್ಪಾವೆಯನ್ನು ಹೇಳಿಕೊಡ್ತಾ ತಿರುಪ್ಪಾವೆಯನ್ನು ಅನುಸಂಧಾನ ಮಾಡ್ತಾ ಮಾಧುಕರಕ್ಕೆ ಬರ್ತಾ ಇದ್ರಂತೆ. ಹಾಗೆ ಬರುವಾಗ ಇಂದು ಈ ಪೆರಿಯ ನಂಬಿಗಳ ಮನೆ ಬಾಗಿಲಲ್ಲಿ ಬರುವಾಗ ಶಂದಾಮರೆ ಕೈಯಾಲ್ ಶೀರಾರ್ ಒಳೆಯೊಲಿಪ್ಪ ವಂದಿತಿರವಾಯ್ ಅಂತ ಹೇಳೋದಕ್ಕೆ ಸರಿಯಾಗಿ ಆ ಹೆಣ್ಣುಮಗು ಭಿಕ್ಷೆಯನ್ನು ಕೈ ತುಂಬ ಬಳೆ ತೊಟ್ಕೊಂಡು ಕಾಲಲ್ಲಿ ನೂಪುರವನ್ನು ತೊಟ್ಟು ಆ ಮಗು ಜನ ಅಂತ ಬಂದಾಗ ಸಾಕ್ಷಾತ್ ನಪ್ಪಿನ್ನೆಯೇ ಬಂದ ಹಾಗೆ ಇವರಿಗೆ ಭಾಸವಾಗಿ ನಪ್ಪಿನ್ನೆಯ ಸಾಕ್ಷಾತ್ಕಾರವಾಗಿ ಭಕ್ತಿ ಪಾರವಶ್ಯದಿಂದ ಆಚಾರ್ಯ ರಾಮಾನುಜರು ಮೂರ್ಛೆ ಹೋಗ್ತಾರೆ. ಬಂದದ್ದು ಅತ್ತುಳಾಯ್, ಇವರ ಕಣ್ಣಿಗೆ ಕಂಡದ್ದು ನಪ್ಪಿನ್ನಾಯ್. ಆ ರೀತಿ ಹೀಗೆ ಶಂದಾಮರ ಕೈಯಾಲ್ ಶೀರಾರ್ ಒಳೆಯೊಲಿಪ್ಪ ಒಂದು ತಿರವಾಯ್ ಅಂತ ಹೇಳುವಾಗ ಇವರ ಮನದಲ್ಲಿ ಸಾಕ್ಷಾತ್ ನೀಳಾದೇವಿ ತಮಗೆ ಬಂದು ಬಾಗಿಲನ್ನು ತೆರೆದು ಅನುಗ್ರಹ ಮಾಡುವಂತಹ ಒಂದು ಮಾನಸಾನುಭವದಲ್ಲಿ ಆಚಾರ್ಯರಿದ್ದಾರೆ. ನಾವು ಪಾಶರ ಹೇಳುವಾಗ ಅವರೆಲ್ಲ ಹೇಳ್ತಾರೆ, ಪಾಶರಗಳನ್ನು ಅನುಸಂಧಾನ ಮಾಡುವಾಗ ಹಾಗೆಯೇ ಅವರುಗಳಿಗೆ ಸಾಕ್ಷಾತ್ಕಾರ, ನೀಳಾದೇವಿಯ ಸಾಕ್ಷಾತ್ಕಾರವಾಗ್ತಾ ಇದೆ. ಆಚಾರ್ಯ ರಾಮಾನುಜರಿಗೆ ಒಂದು ತಿರವಾಯ್ ಶೀರಾರ್ ಒಳೆಯೊಲಿಪ್ಪ ಒಂದು ತಿರವಾಯ್ ಎಂದಾಗ ಸಾಕ್ಷಾತ್ ನೀಳಾದೇವಿ ಬಂದು ತಮಗೆ ಅನುಗ್ರಹ ಮಾಡುವಂತಹ ಪರಭಕ್ತಿ ದಶೆಯಲ್ಲಿ ಪಾಶರ ಅನುಸಂಧಾನ. ಅದಕ್ಕೆ ಸರಿಯಾಗಿ ಅತ್ತುಳಾಯ್ ಬಂದಾಗ ಭಾವಾವೇಶದಿಂದ ಭಕ್ತಿ ಪಾರವಶ್ಯದಿಂದ ಆಚಾರ್ಯರ ಮೂರ್ಛೆ ಹೋಗ್ತಾರೆ. ಈ ಶಿಷ್ಯನ ಈ ಒಂದು ಪಾರವಶ್ಯಕ್ಕೆ ಕಾರಣ ಈ ಪಾಷಾಣದಲ್ಲಿ ಆ ಆಚಾರ್ಯರು ತಿಳ್ಕೊಂಡಿದ್ದಾರೆ. ಇವರು ಏನೂ ಹೇಳಲ್ಲ, ಮೂರ್ಛೆ ಹೋದರು. ಆದರೆ ಬಂದ ಪೆರಿಯರನ್ಗಳು ಏನು ಕೇಳಿದ್ರು, ಒಂದು ಮದಗಳಿತ್ತನ್ನು ಅನುಸಂಧಾನಮೋ ಅಂತಾರೆ. ಕಾರಣ ಏನು ಅಂದರೆ, ಈ ಶಿಷ್ಯನ ಅಂತರಂಗವನ್ನು ಅರಿತ ಗುರುಗಳು ಅಂತಹ ಅಗವಾಮ್ ಅಂತ ಹೇಳಿ ಎದ್ದು ನಿಂತಾಗ ಅಪೂರ್ವವಾಗಿ ಆ ಆಚಾರ್ಯರಿಗೆ ನಮಸ್ಕಾರವನ್ನು ಮಾಡ್ತಾರೆ. ಹಾಗೆ ಆಚಾರ್ಯ ರಾಮಾನುಜರಿಗೆ ಮಾಧುಕರ ವೃತ್ತಿಯಲ್ಲಿ ನಪ್ಪಿನ್ನಾಯ್ ನೀಳಾದೇವಿಯ ಸಾಕ್ಷಾತ್ಕಾರವನ್ನು ಮಾಡಿಸಿದಂತಹ ಅದ್ಭುತವಾದ ಪಾಶುರ ಈ 18ನೆಯ ಪಾಶುರ. ಆದ್ದರಿಂದಲೇ ಆಚಾರ್ಯ ರಾಮಾನುಜರಿಗೆ ತಿರುಪ್ಪಾವೈ ಜೀಯರ್ ಎಂಬುದಾಗಿ ಒಂದು ಬಿರುದು, ರಾಮಾನುಜರಿಗೆ ತಿರುಪ್ಪಾವೈ ಜೀಯರ್ ಅಂತ ಒಂದು ಬಿರುದು. ಈ ರೀತಿ ತಿರುಪ್ಪಾವೆಯ ಅನುಸಂಧಾನದಲ್ಲಿ ಮೈಮರೆತು ಸಾಕ್ಷಾತ್ತಾಗಿ ನೀಳಾ ಸಾಕ್ಷಾತ್ಕಾರವನ್ನು ನೀಡಿದಂತಹ ಅದ್ಭುತವಾದ ಈ ಪಾಶುರ ನಮಗೂ ಕೂಡ ಆ ನಪ್ಪಿನ ಇಂತಹ ಸಾಕ್ಷಾತ್ಕಾರವನ್ನು ನೀಡಿ ಪರಮಾತ್ಮನ ಪ್ರಾಪ್ತಿಯನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಇಂದಿನ ಉಪನ್ಯಾಸಕ್ಕೆ ಮಂಗಳ. ಒಂದು ಮದಗಳಿತ್ತನ್ ಓಡಾದ ತೋಳ್ವಲಿಯನ್ நந்தகோபாலன் மருமகளே நப்பின்னாய் கந்தம் கமலும் குழலி கடைத்திரவாய் வந்தெங்கும் கோழி அழைத்தனகான்
மாதவி பந்தல் மேல் பல்கால் குயிலினங்கள் கூவினகான் பந்தார் விரலி உண்மை துணன் பேர்பாட சந்தாமரை கையால் சீரார் வளையொலிப்ப வந்து திரவாய் மகிழ்ந்தேலோர் எம்பாவாய் சோச்சிஷ்டமாலிகா கந்தபந்துரசிஷ்ணவே விஷ்ணுசித்த தனூஜாயை கோதாயை நித்யமங்கலம் மாதೃಶா கிஞ்சனத்ராண பத்தகங்கணபாணயே விஷ்ணுசித்த தனூஜாயை கோதாயை நித்யமங்கலம் श्रीमत्यै विष्णुचित्तार्य मनोनन्दनहेतवे नन्दनन्दनसुन्दर्यै गोदायै नित्यमङ्गलम् திருவாடிப்பூரத்தில் சகத்துதித்தாள் வாழியே திருப்பாவை 30 சப்பினாள் வாழியே பெரியாழ்வார் பெற்றெடுத்த பெண் பிள்ளை வாழியே பெரம்பூதூர் மாமுனிக்கு பின்னானாள் வாழியே 243 உரைத்தாள் வாழியே உயரங்கற்கே கண்ணி முகந்தளித்தாள் வாழியே மறுவாரும் திருவல்லி வடநாடி வாழியே வன்புதுவனார் கோதை மலர்பதங்கள் வாழியே ஆண்டாள் திருவடிகளே சரணம் சர்வம் ஸ்ரீகிருஷ்ணா ಯಾರ್ಯಾರು ನೋಡಿದ್ದಾರೆ ನಿಮ್ಮ ಮುಖನೂ ಬರ್ತಿದ್ದೀವಿ ನಿಮ್ಮ ಫೇಸ್ ಬರ್ತಾ ಇದೆ ಗೊತ್ತಾಯ್ತು. ಚಿತ್ರ ಗೊತ್ತಾಯ್ತು. ಎಲ್ಲ ಏನಾಯ್ತು? ಇದಾಗಿದೆಯಾ? ಅಲ್ಲ ಇದು ಫ್ರಂಟ್ ಬಂದ್ಬಿಟ್ಟು ಅಲ್ಲ ಇದು ಫ್ರಂಟ್ ಬಂದು ಇದು ಬೇರೆ ಹಾಕಿದ್ದಾರೆ ಅಥವಾ ಅದು ಫ್ರಂಟ್ ಬಂದು ಅದು ಇದ್ರ ಮೇಲೆ ಬಂದ್ಬಿಡುತ್ತೆ ಅವಾಗ ಇದು ಜಾಸ್ತಿ ಇದೆ. ಇಲ್ಲೂ ಇದೆಯಾ ಮೇಡಮ್? ಇದು ಹೆಂಗೆ ಇದು ಮಾಡೋದು? ಏನಿಲ್ಲ ಬಿಟ್ಬಿಡಿ. ನಿಮ್ದು ಆಯ್ತಾ? ನಿಮ್ಗೆ ಬಂದಿದೆಯಾ ಇವತ್ತು?